ऋषियज्ञः विरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरस्वतीनोऽसौ श्रीपतिर्नमो व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन्माम् आविर्भूयादनघमहिमा मानसे वागधीशः ध्यायेदिन्दीवराभं निजकरकमले दक्षिणे दण्डमग्र्यं सव्ये पाशं दधानं जघनतटगते रूप्यपीठालयस्थं काञ्चीग्रैवेयहाराङ्गतकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेश प्रणतविभवा यावनिमगाः नमः स्वामिन् रामप्रियतमहनूमन् गुरुगुण नमस्तुभ्यं भीमप्रबलतम कृष्णेष्ट भगवन् नमः श्रीमन्मध्व प्रदिश सुदृशन्नो जय जय रमापतिं पूर्णगुणं मुकुन्दं व्यासञ्च विज्ञानसहस्रभानुं पूर्णप्रबोधञ्च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलं नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरिः ओं श्रीगुरुभ्यो नमः। ಮಹಾಭಾರತದ ಕಥೆಗಳಲ್ಲಿ ನಿನ್ನೆ ಕೆಲವು ಮುಖ್ಯವಾದ ಘಟನೆಗಳನ್ನು ಗಮನಿಸಿದೆವು. ಅದರಲ್ಲಿ ಎಲ್ಲವೂ ಒಂದೊಂದು ಕಾಲದಲ್ಲಿ ಹಿಂದೆ ಏನೋ ಒಂದು ಘಟನೆ ನಡೆದದ್ದನ್ನು ನೆನಪಿಸಿಕೊಂಡು ಈಗಕ್ಕೆ ಒಂದು ಸೊಲ್ಯೂಷನನ್ನು ಹುಡುಕುವ ಪ್ರಯತ್ನವಾಗಿರುತ್ತೆ. ಕಥೆಗಳು ಯಾವತ್ತೂ ಕೂಡ ಅದು ನಮ್ಮ ಬದುಕಿಗೆ ಮಾರ್ಗದರ್ಶನವಾಗಿಯೇ ಇರುವಂತಹದ್ದು. ಚಿಕ್ಕ ಮಕ್ಕಳಿಂದ ಹಿಡಿದು ಅತ್ಯಂತ ವಯೋವೃದ್ಧರು ಅಂತ ಅನ್ನಿಸಿದವರಿಗೂ ಕೂಡ ಅವರ ಬದುಕಿನಲ್ಲಿ ಹೇಳ್ಕೊಳ್ಳಿಕ್ಕೆ ನೂರಾರು ಥರದ ಕಥೆಗಳಿರ್ತವೆ. ಮಕ್ಕಳು ಚಿಕ್ಕ ಚಿಕ್ಕ ಥರದ ಕಥೆ ಹೇಳಿದರೆ ಮಧ್ಯ ವಯಸ್ಸಿನವರು ಅವರಿಗೆ ಇಂಟ್ರೆಸ್ಟಿಂಗ್ ಆದ ಸಬ್ಜೆಕ್ಟ್ಗಳನ್ನೇ ಕಥೆಯಾಗಿ ಆಯ್ಕೆ ಮಾಡಿಕೊಳ್ತಾರೆ. ವಯಸ್ಸಾದವರು ಅನುಭವದ ಮೂಟೆಯಲ್ಲಿ ಹೊತ್ತ ಉಪದೇಶದ ಮಾತುಗಳನ್ನು ಹೆಚ್ಚು ಇಷ್ಟಪಡುತ್ತಾರೆ. ಮಹಾಭಾರತ ಎಲ್ಲ ವರ್ಗದವರಿಗೂ ಸಂಬಂಧಪಟ್ಟ ಕಥೆಗಳನ್ನು ಹೇಳ್ತಾವೆ. ಪ್ರಾಣಿ ಪಕ್ಷಿಗಳ ಕಥೆಯೂ ಇದೆ, ಪ್ರಾಣಿ ಮತ್ತು ಮನುಷ್ಯರಿರುವ ಕಥೆಯೂ ಇದೆ, ಮನುಷ್ಯರಿರುವ ಕಥೆ ಇದೆ, ಮನುಷ್ಯರು ಮತ್ತು ದೇವತೆಗಳು ಇರುವ ಕಥೆ ಇದೆ, ಮನುಷ್ಯರು ದೇವತೆಗಳು ಮತ್ತು ಪರಮಾತ್ಮನ ನೇರವಾದ ಅವತಾರದಿಂದ ಕೂಡಿದ ಕಥೆಗಳು ಇವೆ. ಹೀಗೆ ಯೋಚನೆ ಮಾಡ್ತಾ ಹೋದರೆ ಅತ್ತಲಿಂದ ರಾಕ್ಷಸರು, ಇತ್ತಲಿಂದ ದೇವತೆಗಳು, ಮಧ್ಯದಲ್ಲಿ ಮನುಷ್ಯರು, ಅದರ ಜೊತೆಗೆ ತಿರ್ಯಕ್ ಜೀವಿಗಳು, ಹೀಗೆ ಎಲ್ಲರನ್ನೂ ಬೆರೆಸಿಕೊಂಡ ಅತ್ಯಂತ ಎಷ್ಟು ಸಾವಿರಾರು ವರ್ಷಗಳ ನಂತರ ಹೋದರೂ ಮಹಾಭಾರತದ ಕಥೆ ಇವತ್ತಿಗೆ ಯೋಚನೆ ಮಾಡಿದರೆ 5,000 ವರ್ಷದ ಹಿಂದಿನದ್ದು. ಅದು ಇತಿಹಾಸ, ಹೀಗಲ್ಲದೆ ಹಿಂದೆ ಇದ್ದದ್ದು ಅಂತ ಹಿಸ್ಟ್ರಿಯನ್ನು ಹೇಳುವಂತಹ ಮಾತು ಅದು. ಹಾಗಾಗಿ ಆಗ ಪಾಂಡವರಿಗೆ ಅವರಿಗಿಂತ ಹಿಂದೆ ಇದ್ದ ಕಥೆಗಳೇ ಪ್ರೇರಣಾದಾಯಕವಾಗಿ ಅವರ ಜೀವನದಲ್ಲಿ ಬಂದ ಅನೇಕ ಕಷ್ಟಗಳನ್ನು ಪರಿಹರಿಸಿಕೊಂಡ್ರು ಅಂತ ಮಾತು ಬರುತ್ತೆ. ಹಾಗೆ ಕಥೆಗಳನ್ನು ಹೇಳುವ ಸಂದರ್ಭದಲ್ಲಿ ಹೇಗಿರಬೇಕು ಅನ್ನುವುದನ್ನು ಹೇಳುತ್ತೆ, ಹೇಗಿರಬಾರ್ದು ಅನ್ನುವುದನ್ನು ಹೇಳುತ್ತೆ. ಅವಿದ್ಯೆಯ ಮೃತ್ಯುಂ ತೀರ್ತ್ವ ವಿದ್ಯೆಯ ಅಮೃತಮಶ್ನುತೆ ಅಂತ ಮಾತು. ಯಾರೋ ಒಬ್ಬ ದಾರಿ ಕೇಳ್ತಾನೆ. ದಾರಿ ಕೇಳುವಾಗ ಅವನು ಹೋಗಬೇಕಾದ ಗುರಿ ಒಂದಿದೆ ಅಂತ ಇವನಿಗೆ ಅರ್ಥ ಆಯ್ತು, ಎಲ್ಲಿಗೆ ಹೋಗಬೇಕು ಅವನು ಅಂತ.
ಆದರೆ ಹೋಗುವಾಗ ಸುಮ್ಮನೆ ಹೀಗೆ ಹೋಗು ಅಂತ ಹೇಳಿದರೆ ಅವನು ಅಲ್ಲಿ ಗ್ಯಾರಂಟಿ ಹೋಗುವುದಿಲ್ಲ ಅಂತ ಅರ್ಥ ಆಗಿರುತ್ತೆ. ಅದಕ್ಕೆ ಹೇಳ್ತಾನವನು, ಹೋಗುವ ದಾರಿಯಲ್ಲಿ ಒಂದು ಬೋರ್ಡ್ ಬರುತ್ತೆ, ಅಲ್ಲೂ ಅದೇ ನಾನು ನಿನಗೆ ಮೊದಲು ಹೇಳುವ ದಾರಿಯ ಥರದ್ದೇ ಕಾಣಿಸುತ್ತೆ, ಆದರೆ ಆ ದಾರಿಯಲ್ಲಿ ಹೋಗಬೇಡ, ಇನ್ನೂ ಮುಂದೆ ಹೋಗು, ಅಲ್ಲೊಂದು ಡಿವೈಡರ್ ಬರುತ್ತೆ, ಅದು ದಾಟಿದ ಮೇಲೆ ನಿನಗೆ ಸಿಗಬೇಕಾದ ಒಂದು ಆರ್ಚ್ ಇದೆ, ಅಲ್ಲಿ ನೀನು ಬಲಗಡೆ ತಗೋ. ಯಾಕೆ ಅದಕ್ಕೆ ಮೊದಲೇ ಒಂದು ಆರ್ಚ್ ಸಿಕ್ಬಿಟ್ರೆ ಅವನು ಅಲ್ಲೇ ಬಲಗಡೆ ತೊಗೊಂಡ್ಬಿಡ್ತಾನೆ. ಅದಕ್ಕೋಸ್ಕರ ಯಾವ ದಾರಿಯಲ್ಲಿ ಹೋಗಬಾರ್ದು ಅಂತಲೂ ಹೇಳ್ತಾರೆ, ಯಾವ ದಾರಿಯಲ್ಲಿ ಹೋಗಬೇಕು ಅಂತಲೂ ಹೇಳುವ ಮೂಲಕ ದಾರಿಯನ್ನು ಸರಿಯಾಗಿ ಹೇಳಿದ ಹಾಗಾಗುತ್ತೆ. ಕೆಲವರ ಪ್ರಶ್ನೆ ಏನು ಅಂದರೆ, ಯಾಕೆ ಬೇಡವಾದ್ದನ್ನು ಹೇಳಬೇಕು? ಮಹಾಭಾರತದಲ್ಲಿ ಒಂದು ಅಂಥದ್ದೇ ಒಂದು ಪ್ರಸಂಗ ಬರುತ್ತೆ. ಇವತ್ತು ನಾವು ನೋಡಲಿಕ್ಕಿರುವ ಒಂದು ಕಥೆಯಲ್ಲಿ ಅದು ಒಂದು. ಧೃತರಾಷ್ಟ್ರ ಕಾಡಿನಿಂದ ಬಂದ ಪಾಂಡವರನ್ನು 15-16 ವರ್ಷದ ಹುಡುಗರು ಬಂದವರು ಶಿಕ್ಷಣಕ್ಕೆ ದ್ರೋಣಾಚಾರ್ಯರನ್ನು ನಿಯುಕ್ತಿಗೊಳಿಸಿ ಭೀಷ್ಮಾಚಾರ್ಯರು ಅವರಿಗೆ ಒಳ್ಳೆಯ ಕಲಿಕೆಯ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ವ್ಯವಸ್ಥೆ ಮಾಡಿದ ಮೇಲೆ ಅವರಿಗೆ ಯೌವರಾಜ್ಯದ ಪದವಿಯೂ ಸಿಕ್ಕಿತು. ದಿಕ್ಕುಗಳಿಗೆ ಹೋಗಿ ಗೆದ್ದು ಕೂಡ ಬಂದರು. ಜನರೆಲ್ಲರೂ ಕೂಡ ನಮಗೆ ಶಂತನುವಿನ ನೆನಪಾಗುತ್ತೆ, ವಿಚಿತ್ರವೀರ್ಯನ ನೆನಪಾಗುತ್ತೆ, ಪಾಂಡುವಿನ ನೆನಪಾಗುತ್ತೆ ಅಂತ ತುಂಬ ಸಂತೋಷಪಟ್ಟರು. ಈ ಚತ್ವರ ಅಂತಂದರೆ 4 ದಾರಿಗಳು ಸೇರುವ ಜಾಗ. ಆ ಜಾಗಗಳಲ್ಲೂ ಜನ ನಮಗೆ ಮುಂದೆ ರಾಜ ಆಗೋನು ಈ ಯುಧಿಷ್ಠಿರನೇ ಅನ್ನುವ ಈ ಮಾತುಗಳು ಎಲ್ಲ ಮನೆಗಳಲ್ಲಿ ಮೂಡಿದ ಮಾತು ದುರ್ಯೋಧನನ ಮನದಲ್ಲಿ ಕುದಿ ಎಬ್ಬಿಸಿತು. ಹೀಗೆ ಕುದಿ ಎಬ್ಬಿಸಿದಾಗ ತನ್ನ ತಂದೆಯನ್ನು ಬಂದು ತುಂಬ ವಿಚಾರಿಸ್ತಾನೆ. ಹೇಗೆ ಬುದ್ಧಿವಂತಿಕೆಯಿಂದ ಮಾತಾಡ್ತಾನೆ ಅಂದರೆ, ನನಗೆ ರಾಜ್ಯ ಸಿಗುವುದಿಲ್ಲ ಅಂತ ಮಾತಾಡಲ್ಲ ಅವನು. ನೀವೆಲ್ಲ ದೊಡ್ಡವರಿದ್ದೀರಿ, ಇನ್ನೂ ಭೀಷ್ಮಾಚಾರ್ಯ ಬದುಕಿದ್ದಾರೆ, ಇನ್ನೂ ಕೃಪಾಚಾರ್ಯ ಇದ್ದಾರೆ, ದ್ರೋಣಾಚಾರ್ಯ ಇದ್ದಾರೆ, ನೀವಿದ್ದೀರಿ. ನೀವೆಲ್ಲರೂ ಇರಬೇಕಾದ್ರೂ ಕೂಡ ಜನ ಯುಧಿಷ್ಠಿರನನ್ನೇ ಮುಂದಿಟ್ಟು ಮಾತಾಡ್ತಾರೆ. ದೊಡ್ಡವರಿಗೇನು ಬೆಲೆ ಇಲ್ವ ಈ ರಾಜ್ಯದಲ್ಲಿ? ಏನು ಅಂದ್ಕೊಂಡಿದ್ದೇವೆ? ಈ ದೇಶದಲ್ಲಿ ನಾವು ದೊಡ್ಡವರನ್ನೇ ಆಶ್ರಯಿಸಿ ಬದುಕಬೇಕಾದವರು ಅಂತ ನೀವೇ ಉಪದೇಶ ಮಾಡಿದ್ದನ್ನು ನಿಮ್ಮನ್ನು ಮುಂದಿಟ್ಟುಕೊಂಡು ಇಲ್ಲಿಯ ತನಕ ನಿಮ್ಮ ಕೈ ಕೆಳಗೆ ಬೆಳೀತಾ ಇದ್ದೇವೆ. ಆದರೆ ಜನಗಳ ಮಾತು ಮಾತ್ರ ಯುಧಿಷ್ಠಿರನ ಪರವಾಗಿ ಬೆಳೀತಾ ಇದೆ. ನಿಮಗೇನು ಅನ್ನಿಸ್ಲಿಲ್ವಾ? ನನಗೆ ಯೋಚನೆ ಅವನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಲ್ಲ. ಇಲ್ಲಿಯ ತನಕ ಈ ವಂಶಾವಳಿಯಲ್ಲಿ ಧೃತರಾಷ್ಟ್ರನ ಹೆಸರು ಅಂತ ಒಂದಿತ್ತು. ಈ ಮುಂದೆ ಯುಧಿಷ್ಠಿರ ಮಧ್ಯದಲ್ಲಿ ರಾಜ ಆಗಿಬಿಟ್ಟ ಅಂದರೆ ಪಾಂಡುವಿನಿಂದ ಯುಧಿಷ್ಠಿರ ಅಂತ ಮಧ್ಯದ ಡೈನಾಸ್ಟಿಯ ಹೆಸರಲ್ಲಿ ನೀನು ಅಳಿಸಿ ಹೋಗಿಬಿಡ್ತಿ. ಇಲ್ಲಿಯ ತನಕ ನೀನೇನೋ ತುಂಬ ಚೆನ್ನಾಗಿ ರಾಜ್ಯಭಾರ ಮಾಡಿದೆ, ಜನಗಳಿಗೆ ಕ್ಷೇಮವಾಗುವ ರೀತಿ ನಡ್ಕೊಂಡೆ, ಅವರು ವಾಪಸ್ ಬಂದಾಗ ಪ್ರಾಮಾಣಿಕವಾಗಿ ರಾಜ್ಯವನ್ನು ವಾಪಸ್ಸು ಬಿಟ್ಟುಕೊಟ್ಟೆ ಅಂತ ಅನ್ನುವ ಹೆಗ್ಗಳಿಕೆಯನ್ನು ನೀನು ಉಳಿಸ್ಕೊಳ್ಳುವುದು ಈಗ ಅವರ ಕೈಗೆ ಬರುವ ತನಕ ಮಾತ್ರ. ಅವರ ಕೈಗೆ ಬಂದ ಮೇಲೆ ಅಧಿಕಾರ ಯಾರ ಕೈಗೆ ಬರುತ್ತೋ ಆಮೇಲೆ ಅವನದ್ದೇ ಸಾಮ್ರಾಜ್ಯ, ನೀನು ಮರೆಯಾಗಿ ಬಿಡ್ತಿ ಅಂತ ಹೀಗೆ ಸ್ವಲ್ಪ ಮೊದಲೇ ಕೆಲವು ತನಗೆ ಬೇಕಾದ ಪೀಠಿಕೆಯನ್ನು ಭೂಮಿಕೆಯನ್ನು ಹಾಕಿ ಬರ್ತಾನೆ. ಹಾಕಿ ಬಂದ ತಕ್ಷಣ ಅವರು ದುಷ್ಟ ಚತುಷ್ಟಯ ಒಂದಿದೆ. ಕರ್ಣ, ದುಶ್ಯಾಸನ, ದುರ್ಯೋಧನ, ಶಕುನಿ 4 ಜನ ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ ನಮ್ಮ ಅಪ್ಪನ ತಲೆಯನ್ನು ಹೇಗಾದರೂ ಸರಿದಾರಿಗೆ ತರಬೇಕು ಅಂತಂದರೆ ನಾನು ಮಾತಾಡಿದರೆ ಅವನಿಗೆ ಈ ಪಾಂಡವರಿಗೆ ಯಾವಾಗಲೂ ವಿರೋಧಿಸುವವನು ಅಂತ ಅನ್ನುವ ಭಾವದಿಂದ ಮಾತಾಡ್ತಾನೆ. ಒಬ್ಬ ಒಳ್ಳೆಯ ನೀತಿ ಕುಶಲಜ್ಞನನ್ನು ಕರ್ಕೊಂಡು ಬರಬೇಕು ಇಲ್ಲಿಗೆ. ಕರ್ಕೊಂಡು ಬಂದು ರಾಜಕೋವಿದ ನಿಜವಾಗಿ ರಾಜನಾದವನು ಹೇಗಿರಬೇಕು, ರಾಜಕೀಯ ಅಂದರೆ ಏನು, ಅದನ್ನು ಅವನಿಗೆ ಹೇಳಿಕೊಡಬೇಕು ಅಂತ ಶಕುನಿ ಹತ್ರ ಮಾತಾಡಿದಾಗ, ಒಬ್ಬ ವ್ಯಕ್ತಿಗೆ ಅವನ ಸುತ್ತ ಪರಿಚಯ ಇರೋರು ಎಂಥವ್ರು ಇರ್ತಾರೆ, ಅವನು ಎಂಥವನು ಅಂಥವರೇ ಆಗಿರ್ತಾರೆ. ಸರ್ವದಾಭಿಗತ ಸದ್ಭಿಹಿ ಸಮುದ್ರ ಇವ ಸಿಂಧುಭಿಹಿ ಅಂತ ರಾಮಚಂದ್ರನನ್ನು ಹೇಳ್ತಾರೆ. ಸದ್ಭಿಹಿ ಸರ್ವದಾ ಅಭಿಗತಃ ಅಂತ, ಯಾವಾಗಲೂ ರಾಮಚಂದ್ರನ ಸುತ್ತ ಸಜ್ಜನರೇ ತುಂಬಿರ್ತಿದ್ರು ಅಂತ. ಯಾಕೆಂದರೆ ಒಬ್ಬ ವ್ಯಕ್ತಿಯ ಸುತ್ತ ಇರುವವರು ಹೇಗಿರ್ತಾರೆ ಅಂತಂದರೆ ಆ ವ್ಯಕ್ತಿ ಯಾವ ಸ್ವರೂಪದವನು ಅದೇ ಥರದವ್ರು ಇರ್ತಾರೆ. ಒಬ್ಬ ಅವನ ಸುತ್ತ ತುಂಬ ಪೋಲಿಗಳೇ ತುಂಬಿಕೊಂಡಿದ್ದಾರೆ ಅಂದರೆ ಅವನು ಅಂಥವನೇ ನಾಯಕ ಅಂತ ಅರ್ಥ. ಅವನು ಒಬ್ಬ ಒಳ್ಳೆಯ ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಯನ್ನು ಅಥವಾ ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ನಡೆಸುವವನು ಅಂತಾಗಿದ್ರೆ ಅವನ ಸುತ್ತ ಅಂಥವರೇ ಬಂದು ಮಾತಾಡ್ತಾರೆ. ಯಾವಾಗಲೂ ಒಬ್ಬ ವ್ಯಕ್ತಿ ಹೇಗೆ ಅಂತ ಗುರುತಿಸುವುದು ಅವನ ಸುತ್ತ ಇರುವ ಜನರನ್ನು ನೋಡಿ. ಹಾಗಾಗಿ ಶಕುನಿ ಅವನ ಹತ್ರ ಕೇಳಿದ ತಕ್ಷಣವೇ ಅವನು ನನಗೊಬ್ಬ ಒಳ್ಳೆಯ ನೀತಿ ಕುಶಲಜ್ಞ ಗೊತ್ತಿದ್ದಾನೆ, ಒಳ್ಳೆಯ ತತ್ವಶಾಸ್ತ್ರಿ ಅವನನ್ನು ಕರೆಸ್ತೇನೆ ಅಂತ ಹೇಳಿ ಕಣಿಕ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಸೀದಾ ಧೃತರಾಷ್ಟ್ರನಲ್ಲಿಗೆ ಕಳುಹಿಸಿಕೊಡ್ತಾನೆ. ಗಾಂಧಾರ ದೇಶದಿಂದ ಬಂದವನು, ಹೆಂಡತಿಯ ಕಡೆಯವನು ತಂದಾಗ ಮರ್ಯಾದೆ ಎಲ್ಲ ವಿಶೇಷವಾಗಿದ್ದದ್ದೇ. ಅದರ ಜೊತೆಗೆ ನೀನು ತುಂಬ ಗೊಂದಲದಲ್ಲಿದ್ದೀಯಲ್ವಾ, ಅದಕ್ಕೋಸ್ಕರ ನಿನಗೀಗ ಒಂದು ಒಳ್ಳೆಯ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಲಿಲ್ಲ ಬಾಯಿ ಬಿಟ್ಟು. ಆದರೆ ಒಬ್ಬ ಒಳ್ಳೆಯ ರಾಜಕೀಯ ತಜ್ಞ ಬಂದಿದ್ದಾನೆ, ಸುಮ್ಮನೆ ಒಂದು ಸರ್ತಿ ಡಿಸ್ಕಷನ್ ಮಾಡಬಹುದಲ್ವಾ ಅನ್ನುವ ರೀತಿ ಕಳುಹಿಸಿಕೊಡ್ತಾನೆ. ಅವನು ಯಥಾ ಪ್ರಕಾರ ಕಣಿಕ ಬಂದು ಮಾತಾಡ್ತಾನೆ. ಎಲ್ಲ ಕ್ಷೇಮವಾ, ಚೆನ್ನಾಗಿ ನಡೀತಾ ಇದೆಯಾ, ಆದರೆ ನಿನ್ನ ಮುಖದಲ್ಲಿ ನೋವಿನ ಗೆರೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ.
ಹೀಗೆ ಮುಖ ಬಾಡಿಸಿಕೊಂಡು ಕೂತ್ರೆ ಯಾರೂ ಕೂಡ ನಿನಗೆ ಬೇಕಾದ್ದೇನು ಅಂತ ತಂದು ಕೊಡುವುದಿಲ್ಲ. ನೀನು ಅತ್ತ ತಕ್ಷಣ ಉಳಿದವರೆಲ್ಲ ನಿನಗೆ ಸಪೋರ್ಟ್ ಇದ್ದವರೆಲ್ಲ ಇಲ್ಲ ಅವನು ಅಷ್ಟು ಅಳ್ತಾ ಇದ್ದಾನೆ, ಏನಾದರೂ ಮಾಡಿ ನಾವು ರಾಜಕೀಯ ಚೆನ್ನಾಗಿ ಮಾಡಬೇಕು ಅಂತ ಯಾರೂ ಬರುವುದಿಲ್ಲ. ನಿನ್ನ ಹತ್ರ ಅಧಿಕಾರ ಇರುವ ತನಕ ಎಲ್ಲರೂ ನೀನು ಹೇಳಿದ ಹಾಗೆ ಕೇಳ್ತಾರೆ. ನಿನ್ನ ಕೈಯಿಂದ ಯಾವಾಗ ಅಧಿಕಾರ ತಪ್ಪಿ ಹೋಯ್ತೋ ಆವಾಗ ನಿನ್ನನ್ನು ಅವ್ರು ಯಾರೂ ಹೆಸರಿಲ್ಲದಂತೆ ಅಳಿಸಿಬಿಡ್ತಾರೆ. ಇದು ರಾಜಕೀಯದ ಮೊದಲ ಪಾಠ ಅಂತ ಅವನು ಬಂದು ಹೇಳಿದಾಗ ಹೌದಾ, ಚೂರೇ ಕುತೂಹಲ ಜಾಸ್ತಿ ಆಯಿತು. ಅವನೊಂದೊಂದೇ ಮಾತುಗಳನ್ನು ಹೇಳ್ತಾನೆ. ಬಹುಶಃ ನಾವು ಬರೀ ಆ ಕಣಿಕನ ಟೆಕ್ಸ್ಟನ್ನೇ ಒಂದು ಸರ್ತಿ ಪಾಠ ಮಾಡಿ ಕೇಳ್ಕೊಳ್ಬೇಕು, ಅಷ್ಟು ಒಳ್ಳೆಯ ಟೆಕ್ಸ್ಟು. ಯಾಕಿದು ಬೇಕು ಅಂತಂದರೆ ಕುಟಿಲ ರಾಜಕೀಯ ಇದು ನಿಜವಾಗ ಅವನು ಹೇಳುವುದು. ಆದರೆ ಇವತ್ತು ನಾವು ಯಾವ ರೀತಿಯಿಂದ ರಾಜಕೀಯದ ಸುಳಿಗಳಲ್ಲಿ ಸಿಲುಕಿಕೊಂಡು ಜನ ಒಂದು ಶಾರ್ಟ್ ಮೆಮೊರಿ ಅನ್ನುವ ಸಮಾಜದ ವೀಕ್ನೆಸ್ಸನ್ನು ಹೇಗೆ ಬಳಸಿಕೊಂಡು ಯಾವುದೋ ಒಂದು ದೊಡ್ಡ ಪ್ರಸಂಗ ಎದುರಾದಾಗ ಅದು ಜನಕ್ಕೆ ಅವರ ಇಮೇಜನ್ನು ಹಾಳು ಮಾಡುತ್ತೆ ಅಂತಂದಾಗ ಇನ್ನೊಂದು ಯಾವುದೋ ಸಂಬಂಧ ಇಲ್ಲದ ಘಟನೆಯನ್ನು ವೈಭವೀಕರಿಸಿ ಇದನ್ನು ಮರೆ ಮಾಡುವ ಹಾಗೆ ಮಾಡ್ತಾರೆ ಅಂತನ್ನುವ ಎಲ್ಲ ವಿಷಯಗಳನ್ನು ಬಹಳ ಚೆನ್ನಾಗಿ ಕಣಿಕ ಹೇಳ್ತಾನೆ. ಮೊದಲು ಹೇಳ್ತಾನೆ, ನಿತ್ಯ ಮುದ್ಯತ ದಂಡ ಸ್ಯಾತ್ ನಿತ್ಯಂ ವಿವೃತ ಪೌರುಷಃ ಅಚ್ಛಿದ್ರಶ್ಚಿದ್ರದರ್ಶೀಶ ಸ್ಯಾತ್ ಪರೇಶಾಂ ವಿವರಾನುಗಃ. ಅವನು ಹೇಳ್ತಾನೆ, ನಿತ್ಯಂ ಉದ್ಯತ ದಂಡ ಸ್ಯಾತ್, ಯಾವತ್ತೂ ಕೂಡ ಅಧಿಕಾರ ಕೈಯಲ್ಲಿ ಯಾವತ್ತೂ ಬಿಟ್ಟು ಕೊಡಬಾರ್ದು. ಬಿಟ್ಟುಕೊಟ್ಟ ಕ್ಷಣ ನೀನು ಸತ್ತೆ ಅಂತ ಲೆಕ್ಕ. ಏನೇ ಕಾರಣಕ್ಕೂ ಕೂಡ ಅಧಿಕಾರ ಕೈಯಿಂದ ತಪ್ಪದ ಹಾಗೆ ನೋಡ್ಕೊಳ್ಬೇಕು. ಆಮೇಲೆ ನಿತ್ಯಂ ವಿವೃತ ಪೌರುಷಃ, ನಮ್ಮ ಹತ್ರ ಏನು ಸಾಮರ್ಥ್ಯ ಇಲ್ಲ ಅಂದರೂ ಆವಾಗ ನಾವು ಒಳ್ಳೆಯದನ್ನು ಮಾಡ್ತಾ ಇದ್ದೇವೆ, ನಮ್ಮ ದೇಶದ ಒಳಿತಿಗೋಸ್ಕರ ನನ್ನ ಜೀವ ಬೇಕಾದರೂ ಬಿಡ್ತೇನೆ ಅಂತ ಆವಾಗ ಪೌರುಷವನ್ನು ಕೊಚ್ಚಿಕೊಳ್ತಾ ಇರಬೇಕು. ಜನರ ತಲೆಯಲ್ಲಿ ನಾನು ಇದ್ದೇನೆ ಅಂತ ಅನ್ನೋದನ್ನು ಹೇಗಾದರೂ ನೆನಪಿಸ್ತಾ ಇರಬೇಕು. ನಿತ್ಯಂ ಅದರ ಜೊತೆಗೆ ಅಚ್ಛಿದ್ರ, ತನ್ನ ಛಿದ್ರವನ್ನು ಮುಚ್ಚಿಡಬೇಕು. ಛಿದ್ರ ಅಂದರೆ ದೋಷ, ತನ್ನ ದೋಷವನ್ನು ಮುಚ್ಚಿಡಬೇಕು. ಪರೇಶಾಂ, ಇನ್ನೊಬ್ಬರ ದೋಷವನ್ನು ಯಾವಾಗಲೂ ಹೇಳ್ತಾ ಇರಬೇಕು. ಯಾವಾಗಲೂ ನಮ್ಮನ್ನು ಯಾರಾದರೂ ಪಾಯಿಂಟ್ ಔಟ್ ಮಾಡಲಿಕ್ಕೆ ಬಂದಾಗ ನಾವು ತಕ್ಷಣ ನಮ್ಮ ತಲೆಯಲ್ಲಿ ಓಡೋದೇನೆಂದರೆ ನೀನೇನು ನನ್ನ ಹತ್ರ ಮಾತಾಡುವವನು. ಇದು ಸಹಜವಾದ ವ್ಯವಸ್ಥೆ. ಆದರೆ ರಾಜಕೀಯದಲ್ಲಿ ಅದಕ್ಕಿಂತ ಜೋರೇನು ಅಂತಂದರೆ ತನ್ನ ದೋಷವನ್ನು ಕಾಣಲಿಕ್ಕೇ ಬಿಡದಂತೆ ಯಾವಾಗಲೂ ಇನ್ನೊಂದು ದೋಷವನ್ನು, ಎದುರಾಳಿಯ ಪಕ್ಷದ ದೋಷವನ್ನು ಗಟ್ಟಿಯಾಗಿ ಘೋಷಣೆ ಮಾಡ್ತಾನೇ ಇದ್ದಾಗ ಅವರ ದೋಷಗಳು ಮುಚ್ಚಿ ಹೋಗ್ತಾ ಇರುತ್ತೆ, ಜನಗಳ ತಲೆಗೆ ಉಳಿಯುವುದೇ ಇಲ್ಲ. ಇದು ಒಂದು ವಿಷಯ. ಆಮೇಲೆ ಗೂಹೇತ್ ಕರ್ಮ ಇವಾಂಗಾನಿ ರಕ್ಷೇದ್ವಿವರಮಾತ್ಮನಃ ನಾಸ್ಯ ಚಿದ್ರಂ ಪರಂ ಪಶ್ಯೇತ್ ಚಿದ್ರೇಣ ಪರಮನ್ವಿಯಾತ್. ದೋಷ ಅಂತ ಯಾವುದಾದ್ರೂ ಒಂದು ಕಂಡಾಗ ಅದನ್ನು ದೋಷ ಅಲ್ಲದ ರೀತಿಯಲ್ಲಿ ಅದರ ಇಮೇಜನ್ನೇ ಬದಲಾಯಿಸಿಬಿಡಬೇಕು. ನನ್ನ ಉದ್ದೇಶ ಇದ್ದದ್ದು ಹೀಗೆ, ಅಧಿಕಾರಿಗಳೇನೋ ಅವ್ಯವಸ್ಥೆ ಮಾಡಿಬಿಟ್ರು, ನನ್ನ ಉದ್ದೇಶ ಸಮಾಜಕ್ಕೆ ಒಳಿತು ಮಾಡಬೇಕು ಅಂತ ಅನ್ನೋದೇ ಹೊರತು ಕೆಡುಕಿನ ಉದ್ದೇಶ ಇರಲಿಲ್ಲ ಅಂತ ಹೀಗೆ ಅದನ್ನು ಹೇಗೆ ಆಮೆ ಅಪಾಯ ಒದಗಿದಾಗ ಕೈಗಳನ್ನು, ಕಾಲುಗಳನ್ನು, ತಲೆಯನ್ನು ಒಳಕ್ಕೆ ನುಗ್ಗಿಸಿ ತನ್ನನ್ನು ಆಪತ್ತಿನಿಂದ ರಕ್ಷಿಸಿಕೊಳ್ಳುತ್ತೋ ಹಾಗೆ ಅಂಥ ಸಂದರ್ಭದಲ್ಲಿ ಅದು ಹಾಗೆ ರಕ್ಷಿಸಿಕೊಳ್ಳುವುದು ಅಂದರೆ ಯಾವ ರೀತಿ? ಅಲ್ಪೋಪಿ ಅಗ್ನಿವನಂ ಕೃತ್ಸ್ನಂ ದಹತಿ ಆಶ್ರಯ ಸಂಶ್ರಯಾನ್ ಅಂಧಸ್ಯಾತ್ ಅಂಧವೇಲಾಯಾಂ ಬಾಧಿರ್ಯಮಪಿ ಚಾಶ್ರಯೇತ್. ಕೆಲವು ಸಂದರ್ಭದಲ್ಲಿ ಪ್ರಶ್ನೆ ಕೇಳ್ತಾರೆ, ನೀವು ಇಂಥ ದೊಡ್ಡ ಅನರ್ಥವನ್ನು ಕಂಡಿದ್ದೀರಿ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮವರೇ ಹೀಗೆ ತಪ್ಪು ಮಾಡಿದ್ದಾರೆ, ಇದಕ್ಕೆ ನೀವು ಏನಾದರೂ ಮಾತಾಡಬೇಕಲ್ವಾ ಅಂತ ನೀವು ಅಧಿಕಾರದಲ್ಲಿ ಇದ್ದು ಹೇಳಬೇಕಾದವರು. ನಾನು ಇನ್ನೂ ಇದರ ಕೇಸನ್ನು ಸ್ಟಡಿ ಮಾಡಿಲ್ಲ, ಸ್ವಲ್ಪ ಇನ್ನೂ ತಡ ಆಗುತ್ತೆ, ನನಗೆ ಎಲ್ಲ ವಿವರಗಳು ಬರಬೇಕು ಅಂತ ಕೇಳಿದ್ದೇನೆ. ಅವರು ವಿವರ ಕೊಟ್ಟ ತಕ್ಷಣ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತೇನೆ. ನನಗೇನು ಇದರ ವಿಷಯ ಗೊತ್ತಿಲ್ಲ, ಅಂತಹ ಏನೂ ಗೊತ್ತಿಲ್ಲ. ಕೆಲವೊಮ್ಮೆ ಏನೋ ಪ್ರಶ್ನೆ ಕೇಳಿದ್ರು ಅದು ನಮಗೆ ಇರಿಯುವ ಪ್ರಶ್ನೆ ಆದರೆ ಅದನ್ನು ಕೇಳಿಸಿಕೊಳ್ಳದೇ ಇರುವವರ ಥರ ಸೀದಾ ಅಲ್ಲಿಂದ ಹೊರಟು ಹೋಗ್ಬೇಕು. ನಂಗೆ ಗೊತ್ತೇ ಆಗಲಿಲ್ಲ ಅವರು ಆ ಪ್ರಶ್ನೆ ಕೇಳಿದ್ರಾ ಅಂತ. ಆಮೇಲೆ ಇನ್ನೊಂದು ಸರ್ತಿ ಅವತ್ತು ನೀವು ಪ್ರಶ್ನೆ ಕೇಳಿದ್ರು ಉತ್ತರ ಕೊಡಲಿಲ್ಲ ಅಂತ ಕೇಳಿದ್ರೆ ಆಗ ಕೇಳಿಸಿಕೊಳ್ಳದ ಜಾಣ ಕುರುಡು, ಜಾಣ ಕಿವುಡು ಇದೆಲ್ಲ ತುಂಬ ಮುಖ್ಯವಾಗುತ್ತೆ. ಇನ್ನೂ ಹೇಳ್ತಾನೆ, ಅಜ್ಞಾಧಾನೇನ ಯಜ್ಞೇನ ಕಾಷಾಯೇಣ ಜಟಾಜಿನೈಃ ಲೋಕಾನ್ ವಿಶ್ವಾಸಯಿತ್ವೈವ ತತೋ ಲುಂಪೇದ್ ಯಥಾವೃಕಃ. ತೋಳ ಹೇಗೆ ಅಪಾಯದಿಂದ ತಪ್ಪಿಸಿಕೊಳ್ಳುತ್ತೋ, ತೋಳ ಹೇಗೆ ಅಪಾಯದಲ್ಲಿ ಸಿಲುಕಿಸುತ್ತೋ, ಎರಡೂ ಅದರ ಗುಣ. ಭಾರತದಲ್ಲೇ ಇನ್ನೊಂದು ಕಡೆಯಲ್ಲಿ ಬರುತ್ತೆ, ಬಕವತ್ ಚಿಂತೆಯೇದರ್ಥಾನ್ ಸಿಂಹವಚ್ಚ ಪರಾಕ್ರಮೇತ್ ವೃಕವಚ್ಚಾನುಲುಪ್ಯೇತ ಶಶವಚ್ಚ ವಿನಿಷ್ಪತೇತ್. ಹೇಗೆ ಬೇರೆ ಬೇರೆ ಪ್ರಾಣಿಗಳಿಂದ ಬದುಕನ್ನು ಕಲಿಯಬೇಕು ಅಂತ ಹೇಳುವಾಗ ವೃಕವಚ್ಚ ಅನುಲುಪ್ಯೇತ, ತಪ್ಪಿಸಿಕೊಳ್ಬೇಕು, ಅದರ ಜೊತೆಗೆ ತಪ್ಪಿಸಿಕೊಳ್ಳದಂತೆ ಹಿಡಿಯಬೇಕು. ಇದೆರಡೂ ಅದರ ಗುಣ. ಅದು ಬೇಟೆ ಆಡುವುದು ನೋಡಿದರೆ ಗೊತ್ತಿರುತ್ತೆ. ಅದು ಬೇಟೆ ಆಡುವಾಗ ಯಾವಾಗಲೂ ಕೂಡ
ಒಂದು ಪ್ರಾಣಿಯಲ್ಲಿ ತನಗೆ ಬೇಟೆಯ ವಸ್ತು ಇದೆ ಅಂತ ಗೊತ್ತಾದಾಗ ಅದು ಯಾವಾಗಲೂ ಒಂದು ಬೇಟೆ ಆಡುವುದೇ ಇಲ್ಲ, ಅದು ಒಟ್ಟಿಗೆ 8-9 ಸೇರಿಕೊಂಡು ಬೇಟೆ ಆಡುತ್ತೆ. ಬೇಟೆ ಆಡುವುದು ಹೇಗೆ ಅಂದರೆ, ಒಂದನ್ನು ಆ ಪ್ರಾಣಿ ಎಲ್ಲಿದೆಯೋ ಅದರ ಎದುರುಗಡೆ ಬರುವ ಹಾಗೆ ಕಾಣಿಸುವ ಹಾಗೆ ಬರುತ್ತೆ. ಇನ್ನೆರಡು ಯಾವ್ಯಾವ ದಿಕ್ಕುಗಳಲ್ಲಿ ದಾರಿ ಇದೆಯೋ ಆ ಎಲ್ಲ ದಾರಿಗಳನ್ನು ಬ್ಲಾಕ್ ಮಾಡುತ್ತೆ. ಇನ್ನೊಂದು ಅದರ ಮೊದಲು ಯಾವ ಜಾಗದಿಂದ ನಿಂತಿರುತ್ತೋ ಅಲ್ಲೇ ಕವರ್ ಮಾಡ್ಕೊಂಡು ನಿಂತಿರುತ್ತೆ. ಎದುರುಗಡೆಯಿಂದ ಒಂದು ಅದಕ್ಕೆ ಕಾಣಿಸಿಕೊಂಡು ಓಡುವ ಹಾಗೆ ಮಾಡುತ್ತಲ್ವ, ಅದು ಓಡಲಿಕ್ಕೆ ಶುರು ಮಾಡಿದ ತಕ್ಷಣವೇ ಎಲ್ಲ ಕಡೆಯಿಂದ ಒಟ್ಟಿಗೆ ಅಟ್ಯಾಕ್ ಮಾಡುತ್ತೆ. ನೀವು ಅದನ್ನು ಇಲ್ಲಿಂದ ನಿಂತರೆ ಗೊತ್ತಾಗೋದಿಲ್ಲ. ಒಂದು ಕಾಡಿನ ಮೇಲ್ಭಾಗಕ್ಕೆ ಡ್ರೋನ್ನ ಥರ ನಿಂತು ನೋಡಿದರೆ ಅದು ಎಷ್ಟು ಪರ್ಫೆಕ್ಟಾಗಿ ಅಟ್ಯಾಕ್ ಮಾಡುತ್ತೆ ಅಂದರೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿ ಬಿಗಿ ಹಿಡಿದು ಎಲ್ಲ ಕಡೆಯಿಂದಲೂ ಅದನ್ನು ಬಂಧನಗೊಳಿಸುತ್ತೆ. ಹಾಗೆಯೇ ಜನರ ಮನಸ್ಸನ್ನು ವೃಕದಂತೆ ನಿನ್ನ ವಿಷಯವನ್ನು ಅವರು ತಪ್ಪಾಗಿ ತಿಳಿಯದ ಹಾಗೆ, ಅಥವಾ ಅವರು ನೀನು ಹಾಕಿದ ಯೋಜನೆಯಲ್ಲಿ ತಪ್ಪಿಸಿಕೊಳ್ಳದ ಹಾಗೆ ಭಾಗ್ಯಗಳ ನೆಪವನ್ನು ಒಡ್ಡಿ ಅವರ ತಲೆಯೊಳಗೆ ಏನನ್ನೋ ತುಂಬಿ ಏನೋ ಸಿಗ್ತಾ ಇದೆ ಅಂತ ಮೂಗಿನ ತುದಿಯಲ್ಲಿ ಬೆಣ್ಣೆ ಇಳಿತಾನೇ ಇರಬೇಕು. ಆದರೆ ಅದು ಮೂಗಿನ ತುದಿಯಿಂದ ಬಾಯಿಗೆ ಬೀಳುವುದಲ್ಲ, ಕೆಳಕ್ಕೆ ಅವರು ಇಟ್ಟರ ದೊಡ್ಡ ತಟ್ಟೆಗೆ ಬೀಳ್ತಾ ಇರುತ್ತೆ, ವಾಪಸ್ ಅವರೇ ತೊಗೊಂಡು ಹೋಗ್ತಾ ಇರ್ತಾರೆ. ಇದು ಅರ್ಥ ಆಗದ ಹಾಗೆ ನೀನು ನೋಡಬೇಕು. ಅದಕ್ಕೆ ಏನೇನು ಮಾಡಬೇಕು ಅಂದರೆ, ನೀನು ಮಾಡಬೇಕಾದದ್ದಿಷ್ಟು. ಒಂದು, ಚೆನ್ನಾಗಿ ಒಬ್ಬ ಜನಗಳು ತುಂಬ ಶ್ರದ್ಧಾವಂತರು ಆಸ್ತಿಕರು ಅಂತಾಗಿದ್ದರೆ ಅಗ್ನ್ಯಾಧಾನ, ದೊಡ್ಡ ಹೋಮ ಮಾಡಿಸು. ಯಾರೆಲ್ಲ ವಿರೋಧಿಗಳು ಅಂತ ನಿಂತು ನೀನು ಅನಾಸ್ತಿಕ ಅಂತ ನಿನ್ನನ್ನು ಬೈದ ತಕ್ಷಣ ಒಂದು ದೊಡ್ಡ ಹೋಮ ಮಾಡಿಸು. ಇಲ್ಲ ಅದರ ಜೊತೆಗೆ ಕಾಷಾಯಣ, ವ್ರತ ತೊಡುವ ಹಾಗೆ ಒಂದು ಶಬರಿಮಲೆ ಬಟ್ಟೆನೋ ಆ ಥರದ್ದೇನೋ ಒಂದು ವಿಶೇಷವಾದ ವ್ರತಕ್ಕೆ ಸಂಬಂಧಪಟ್ಟ ಋಷಿಗಳು ತೊಡುವಂತಹ ಬಟ್ಟೆಯನ್ನು ತೊಟ್ಟು ನಾನು ವ್ರತದಲ್ಲಿದ್ದೇನೆ ಅಂತ ಜಟ ಅಜಿನೈಹಿ, ಜುಟ್ಟು ಬಿಡಬೇಕು, ದೊಡ್ಡದಾದ ಜಟೆ ಬಿಡಬೇಕು. ಅಂದರೆ ಇದು ಆ ಕಾಲದಲ್ಲಿ ಜನ ನಂಬ್ತಾ ಇದ್ದದ್ದು. ಈಗ ಇನ್ನೊಂದು ಮುಖ ಆಗುತ್ತೆ. ಇನ್ನೊಂದು ಮುಖ ಅಂತಂದರೆ, ನಾವು ತೀರಾ ಸಾಹಿತ್ಯ ಪರವಾಗಿ ಯೋಚನೆ ಮಾಡುವವರು, ದಲಿತರ ಪರವಾಗಿ ಯೋಚನೆ ಮಾಡುವವರು, ನಾವು ಹಿಂದುಳಿದ ವರ್ಗಕ್ಕೆ ಯಾವಾಗಲೂ ಕೈ ನೀಡಿ ಅವರನ್ನು ಸಹಾಯ ಹಸ್ತದಿಂದ ಮೇಲಕ್ಕೆತ್ತುವವರು ಅಂತ ಯಾವುದು ಸಮಾಜದಲ್ಲಿ ವೀಕ್ನೆಸ್ಸು ಅದರ ಪರವಾಗಿ ನಾವಿದ್ದೇವೆ ಅಂತ ಗಟ್ಟಿಯಾಗಿ ಹೇಳಿಕೊಂಡು ಲೋಕಾನ್ ವಿಶ್ವಾಸಯಿತ್ವ, ಲೋಕವನ್ನು ಚೆನ್ನಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತೆ ಮಾಡಿ ಕೊನೆಗೆ ಲುಂಪೇತ್, ಬೇಕಾದಲ್ಲಿಗೆ ಅದನ್ನು ಕತ್ತರಿಸಿ ಬಲಿ ಕೊಟ್ಟು ಅವರಿಗೆ ಕೊಟ್ಟಾಗಿರಬೇಕು. ಆದರೆ ತಿನ್ನುವಷ್ಟರಲ್ಲಿ ಅದು ವಾಪಸ್ ಕಸ್ಕೊಂಡಿರಬೇಕು. ಅದಕ್ಕೂ ತುಂಬ ಚೆನ್ನಾಗಿ ಮಾತು ಹೇಳ್ತಾನವನು. ವಸ್ತುತಃ ಏನು ಅಂದರೆ, ಅವರನ್ನು ಮುಖ್ಯ ದಾರಿಗೆ ಬರಲಿಕ್ಕೆ ಬಿಡಬಾರ್ದು. ಅವರಿಗೇನು ಬೇಕು, ಹೊಟ್ಟೆಗೆ 2 ತುತ್ತು ಅನ್ನ, ಮೈಗೆ ಉಡ್ಲಿಕ್ಕೊಂದು ಬಟ್ಟೆ, ಇರ್ಲಿಕ್ಕೊಂದು ಸೂರು, ಅಷ್ಟೇ ವ್ಯವಸ್ಥೆ ಮಾಡುವ ಹಾಗೆ ಅವ್ರು ಎಲ್ಲಿದ್ದಾರೋ ಅಲ್ಲಿಗೆ ಒಂದು ತಿಂಗಳಿಗೆ ಇಷ್ಟು ಅಂತ ಧಾನ್ಯವನ್ನು ತಳ್ಳಿಬಿಟ್ರೆ ಅವರು ಮೇನ್ ಸ್ಟ್ರೀಮಿಗೆ ಬಂದು ಹೋರಾಟ ಮಾಡುವುದೇ ಇಲ್ಲ. ನಮಗೆ ನಿಜವಾದ ಹಕ್ಕು. ಅವರಿಗೆ 5 ವರ್ಷದ ಯೋಚನೆಗೋಸ್ಕರ 500 ರೂಪಾಯೋ 5,000ನೋ ಕೊಟ್ಟು ಕಳಿಸಿಬಿಟ್ಟ ಮೇಲೆ ಯಥಾಪ್ರಕಾರ 5 ವರ್ಷದಲ್ಲಿ ಅವರ ಹೆಸರಲ್ಲಿ ಒಬ್ಬೊಬ್ಬರ ತಲೆ ಮೇಲೆ 5 ಕೋಟಿ ದುಡಿಬೋದು. ಹಾಗೆ ದುಡಿಯುವುದನ್ನು ನೀನು ಉಪಯೋಗಿಸಬೇಕು ಅಂದರೆ ಮೊದಲು ಅವರಿಗೆ ಕನಿಷ್ಠ ಏನು ಬೇಸಿಕ್ ಇನ್ಸ್ಟಿಂಕ್ಟ್ ಅಗತ್ಯಗಳಿದೆ ಅಷ್ಟನ್ನು ಪೂರೈಸಿಬಿಟ್ರೆ ಮತ್ತೆ ನಿನ್ನ ಬಗ್ಗೆ ಅವರು ಮಾತೇ ಆಡುವುದಿಲ್ಲ. ಜನ ಸೋಂಬೇರಿಗಳಾಗ್ತಾರಲ್ವಾ, ನಿನಗೆ ಯಾಕದು? ಸೋಂಬೇರಿಗಳಾಗಿದ್ದರಿಂದ ನಿನಗೆ ನಾಳೆ ಅವರೇ ಓಟ್ ಹಾಕೋರು. ಅದರಿಂದಾಗಿ ನಿನಗೆ ಬೇಕಾದದ್ದೇನು ಅದನ್ನು ನೀನು ಮುಖ್ಯವಾಗಿ ಮಾಡು. ಅವರು ನಿನ್ನ ಕೈಯಿಂದ ತಪ್ಪಿಸಿಕೊಳ್ಳಬಾರ್ದು, ನಿನ್ನ ಕಡೆಯಿಂದ ಅವರು ಜಾರಬಾರ್ದು. ಇಷ್ಟು ಹೇಳಿದಾಗ ಸರಿ, ಹೀಗೆ ನೀನು ಹೇಳಿದಿ, ಆದರೆ ನನಗೆ ಇರುವ ಸಮಸ್ಯೆ ಬೇರೆ ಇದೆ. ಇದು ಯಾವುದಕ್ಕೂ ಬಗ್ಗದವರು ನಮಗೆ ಎದುರಾಳಿಗಳಾಗಿರುವುದು, ಅವರನ್ನು ತಪ್ಪಿಸುವುದು ಹೇಗೆ ಅಂತ ಕೇಳಿದಾಗ ಅದಕ್ಕೊಂದು ಕಥೆ ಹೇಳ್ತಾನೆ. ನೋಡು, 5 ಪ್ರಾಣಿಗಳು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದು. ಒಂದು ತೋಳ, ಅದಕ್ಕೆ ಯಥಾವೃಕಃ ಅಂತ ಪೀಠಿಕೆಯನ್ನು ಹೇಳಲಿಕ್ಕೋಸ್ಕರನೇ ಆ ಕಥೆ ಹೇಳಿದ್ದು. ನೀನೇನು ಯಥಾವೃಕಃ ಅಂತ ಹೇಳಿದೆ, ಹೇಗದು ಅಂತ ಹೀಗೆ ಪ್ರಶ್ನೆ ಕೇಳಿದಾಗ, ಒಂದು ಹುಲಿ, ಆಮೇಲೆ ಒಂದು ಇಲಿ, ಅದರ ಜೊತೆಗೆ ಒಂದು ಮೂಷಿಕ ಅಲ್ಲ ಯಾವುದು ಮುಂಗುಸಿ, ಅದರ ಜೊತೆಗೆ ಒಂದು ವೃಕ, ಇಷ್ಟು 4 ಒಟ್ಟಿಗೆ ಇತ್ತು. ಈ 4 ಒಟ್ಟಿಗೆ ಇದ್ದಾಗ ಅದರ ಜೊತೆಗೆ ತೋಳದ ಯೋಚನೆ ಏನಿತ್ತು ಅಂತಂದರೆ, ಯಾವಾಗಲೂ ಕಾಡಿನಲ್ಲಿ ಒಂದು ಬೆಳೆದು ನಿಂತಹ ಜಿಂಕೆಗಳ ಹಿಂಡು ಇತ್ತು. ಅದರಲ್ಲೊಂದು ತುಂಬ ಬಲಿಷ್ಠವಾದ ದೊಡ್ಡ ಜಿಂಕೆ ಇತ್ತು. ಎಷ್ಟೋ ಸರ್ತಿ ಈ ಹುಲಿ ಅದನ್ನು ಬೇಟೆ ಆಡಲಿಕ್ಕೆ ಹೋಗಿ 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 ಸೋತ್ಬಿಟ್ಟಿತ್ತು. ಯಾಕೆಂದರೆ ಅದು ದೇಹ ಗಟ್ಟಿ ಇದ್ದಾಗ ಅದು ಆಕಾಶದಲ್ಲಿ ಜಾಸ್ತಿ, ನೆಲದಲ್ಲಿ ಸುಮ್ಮನೆ ಒಮ್ಮೆ ಹಿಂಗೆ ತಟ್ಟುವುದಷ್ಟೇ, ಹೋಗುವುದು ಆಕಾಶದಲ್ಲಿ ಜಾಸ್ತಿ. ಹಾಗಾಗಿ ಇದಕ್ಕೆ ಎಷ್ಟೇ ವೇಗವಾಗಿ ಪ್ರಯತ್ನ ಮಾಡಿದರೂ ತಿನ್ನಲಿಕ್ಕೆ ಹಿಡಿಲಿಕ್ಕೆ ಆಗಿರಲಿಲ್ಲ. ಒಂದು ದಿವಸ ಅದನ್ನು ಹೋಗಿ ಮಾತನಾಡಿಸಿತು. ಅಲ್ಲ, ಎಷ್ಟು ದಿವಸದಿಂದ ಆಸೆ ಪಡ್ತಾ ಇದ್ದೀನಿ ನೀನು ಅಂತ ತೋಳ ಹೋಗಿ ಹುಲಿಯನ್ನು ಮಾತನಾಡಿಸುತ್ತೆ. ಅಷ್ಟು ಒಳ್ಳೆಯ ಕೊಬ್ಬಿದ ಶರೀರದ ಆ ಜಿಂಕೆಯನ್ನು ತಿನ್ನುವುದಕ್ಕಿರುವ ಆನಂದವೇ ಬೇರೆ. ಆದರೆ ನೀನು ಇಷ್ಟು ದೊಡ್ಡ ಹುಲಿ ಅಂತ ಅನ್ನಿಸಿಕೊಂಡು, ವ್ಯಾಘ್ರ ವನರಾಜ ಅಂತ ಅನ್ನಿಸಿಕೊಂಡು ಹಿಡಿಲಿಕ್ಕಾಗಲಿಲ್ಲ ಅಂದರೆ ನನಗೂ ತುಂಬ ಬೇಜಾರಾಗುತ್ತೆ. ಏನು ಮಾಡೋದು? ನಾನೊಂದು ಐಡಿಯಾ ಹೇಳ್ತೇನೆ, ನಿನಗದು ಸಾಧ್ಯ ಆಗುತ್ತೆ ಅಂದರೆ ಈ ಕೆಲಸ ಮಾಡು ನೀನು
ಹೌದಾ, ಏನು ಉಪಾಯ? ನಮ್ಮಲ್ಲಿ ಗೆಳೆಯನಲ್ಲಿ ಒಬ್ಬ ಮೂಷಿಕ ಇಲಿ ಇದ್ದಾನಲ್ವಾ, ಆ ಇಲಿಯನ್ನು ಸಹಾಯಕ್ಕೆ ತೆಗೆದುಕೊಳ್ಳೋಣ. ಅದು ಮಲಗಿದ್ದ ಹೊತ್ತಿಗೆ ಅದರ ಕಾಲನ್ನು ಜೋರಾಗಿ ಗಾಯಗೊಳಿಸುವಂತೆ ಅದಕ್ಕೊಂದು ಮೊದಲೇ ನಾವು ಹೇಳೋಣ. ಸರಿ, ಅದು ಹೋಗಿ ಗಾಯ ಮಾಡಿದ ಮೇಲೆ ಆ ಕಡೆಯಿಂದ ನಾನು, ಇನ್ನೊಂದು ಕಡೆಯಿಂದ ಮುಂಗುಸಿ ಎಲ್ಲವೂ ಕೂಡ ಅಡ್ಡ ಹಾಕೋಣ. ಅಡ್ಡ ಹಾಕಿದಾಗ ನೀನು ಬೆನ್ನಟ್ಟಿ ಅದನ್ನು ಕೊಂದರೆ ಸರಿ ಹೋಗುತ್ತೆ. ಸರಿ, ಹೀಗೆ ಎಲ್ಲವೂ ಮಾತಾಡಿಕೊಂಡು ಯಥಾಪ್ರಕಾರ ಇಲಿ ಹೋಗಿ ಅದರ ಕಾಲು ಕಚ್ಚಿತು. ಬಹಳ ಜೋರಾಗಿ ಅದರ ಆ ಗೊರಸಿನ ಹಿಂಭಾಗದ ಭಾಗಕ್ಕೆ ಗಟ್ಟಿಯಾಗಿ ಕಚ್ಚಿಬಿಟ್ಟಾಗ ಅದು ಓಡಲಿಕ್ಕೆ ಅಂತ ನೆಲಕ್ಕೆ ಹೆಜ್ಜೆ ಇಡುವಷ್ಟರಲ್ಲೇ ಉಳುಕಿದ ಹಾಗಾಗಿ ಹೆಜ್ಜೆ ಇಡಲಿಕ್ಕಾಗದೆ ಕುಂಟ್ಲಿಕ್ಕೆ ಶುರುವಾಯಿತು. ಬಹಳ ದೂರದ ತನಕ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿತು. ಎಷ್ಟು ಮಾಡಿದರೂ ಆಗದೆ ಕೊನೆಗೆ ಹುಲಿಯ ಕೈಗೆ ಸಿಕ್ಕಿಬಿತ್ತು. ಹುಲಿ ಅದನ್ನು ಹಿಡಿದು ಹಾಕಿದ ತಕ್ಷಣ ಎಲ್ಲ 4 ಜನ ಒಟ್ಟಾದರು. ಅವರೇ ದುಷ್ಟಚತುಷ್ಟಯರು ಇಲ್ಲಿ ಒಟ್ಟಾಗಿ, ಒಂದು ಕಡೆಯಿಂದ ಇಲಿ, ಒಂದು ಕಡೆಯಿಂದ ಹುಲಿ, ಇನ್ನೊಂದು ಕಡೆಯಿಂದ ತೋಳ, ಇನ್ನೊಂದು ಕಡೆಯಿಂದ ಮುಂಗುಸಿ, 4 ಜನ ಕೂಡ ಎದುರಾದ ತಕ್ಷಣವೇ ತೋಳ ಹೇಳಿತು, ಇಷ್ಟು ಒಳ್ಳೆಯ ಪದಾರ್ಥ ತಿನ್ನುವಾಗ ನಾವೆಲ್ಲ ಕಾಡಲ್ಲಿ ಓಡಾಡಿ ಧೂಳಾಗಿ ಮೈಯೆಲ್ಲ ಗಲೀಜಾಗಿದೆ. ನೀವೆಲ್ಲ ನಿಮ್ಮ ಮನೆಗಳಿಗೆ ಹೋಗಿ ಬೇಗ ಶುದ್ಧಿಯಾಗಿ ಬನ್ನಿ, ನಾನು ಇಲ್ಲೇ ಕಾಯ್ತಾ ಇರ್ತೇನೆ. ನೀವು ನಿಮ್ಮ ಶುಚಿಯನ್ನು ಮಾಡ್ಕೊಂಡು ಬಂದಾಗ ಒಟ್ಟಿಗೆ ನೀವು ಬಂದಮೇಲೆ ನಾನು ಹೋಗಿ ಕ್ಲೀನ್ ಮಾಡ್ಕೊಂಡು ಬರ್ತೇನೆ, ನಾನು ಕಾವಲಿರ್ತೇನೆ ಅಂತ. ಸರಿ ಆಯಿತು ಅಂತ ಹೇಳಿ ಎಲ್ಲವೂ ಹೊರಟು ಸ್ವಲ್ಪ ಹುಲಿ ಬೇಗ ಬಂತು. ಅದರ ಹತ್ತಿರ ಇತ್ತೋ ಏನೋ ಗೊತ್ತಿಲ್ಲ ಮನೆ. ಸರಿ, ಬೇಗ ಬಂದ ತಕ್ಷಣವೇ ಇದು ಪೆಚ್ಚು ಮೊರೆ ಹಾಕ್ಕೊಂಡು ಕೂತಿತ್ತು. ತುಂಬ ಬೇಜಾರಲ್ಲಿ ಕೂತಾಗ ಇದಕ್ಕೆ ಆಶ್ಚರ್ಯ ಆಯಿತು. ಆ ಜಗಾಮ ಪೂರ್ವಂತು ಸ್ನಾತ್ವಾ ವ್ಯಾಘ್ರೋ ಮಹಾಬಲಃ ದದರ್ಶ ಜಂಬುಕಂ ಚೈವ ಚಿಂತಾಕುಲಿತ ಮಾನಸಂ. ತುಂಬ ಮುಖದಲ್ಲಿ ನೋವಿನ ಗೆರೆಯನ್ನು ಹೊತ್ತು ಕೂತ ಈ ವೃಕವನ್ನು ನೋಡಿ, ತೋಳವನ್ನು ನೋಡಿ ಆಶ್ಚರ್ಯದಿಂದ ಕೇಳುತ್ತೆ, ಏನಾಯಿತು? ಕಿಂ ಶೋಚಸಿ ಮಹಾಪ್ರಾಜ್ಞ ತ್ವನ್ನೋ ಬುದ್ಧಿಮತಾಂವರಃ ಅಶಿತ್ವಾ ಪಿಶಿತಾನ್ಯದ್ಯ ವಿಹರಿಷ್ಯಾಮಹೇ ವಯಂ. ನಾವೆಲ್ಲರೂ ಸೇರಿಕೊಂಡು ಒಟ್ಟಿಗೆ ಈ ಬೆಳದಿಂಗಳ ಊಟವನ್ನು ಖುಷಿಯಾಗಿ ಸಂತೋಷದಿಂದ ತಿನ್ನೋಣ. ಆದರೆ ತಿನ್ನುವಂಥ ಈ ಖುಷಿಯ ಸಂದರ್ಭದಲ್ಲೂ ನಿನ್ನ ಮುಖದಲ್ಲಿ ಬೇಜಾರು ಯಾಕೆ? ಆಗ ಅದು ಹೇಳಿತು, ನನಗೆ ಹೇಳಲಿಕ್ಕೆ ಮನಸ್ಸಿಲ್ಲ, ಆದರೂ ಹೇಳದೆ ವಿಧಿ ಇಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಏನು ಅಂದರೆ, ಈಗ ನಮಗೆ ಸಹಾಯ ಮಾಡಿತ್ತಲ್ವ ಮೂಷಿಕ, ಅದೇನು ಹೇಳಿತು ಗೊತ್ತಾ? ಶೃಣು ಮೇ ತ್ವಂ ಮಹಾಬಾಹೋ ಯದ್ವಾಕ್ಯಂ ಮೂಷಿಕೋ ಬ್ರವೀತ್ ದಿಗ್ಬಲಂ ಮೃಗರಾಜಸ್ಯ ಮಯಾದ್ಯಾಯ ಮೃಗೋ ಹತಃ. ಆ ಹುಲಿಗೆ ಕೊನೆಗೂ ಬೇಟೆ ಆಡಲಿಕ್ಕೆ ತನ್ನ ಸ್ವಂತ ಶಕ್ತಿಯಿಂದ ಆಗಲಿಲ್ಲ, ನಾನೇ ಬರಬೇಕಾಯಿತು. ಕಾಲು ಕಚ್ಚಿ ಅದು ಎಡುವಂತೆ ಮಾಡಿ ಅದು ನಡಿಲಿಕ್ಕಾಗುವುದಿಲ್ಲ ಅಂತಂದ ಮೇಲೆ ಅದಕ್ಕೆ ಬೇಟೆಗೆ ನನ್ನ ಬಲವನ್ನು ಬಳಸಿ ಆಹಾರ ಸಿಗುವಂತಾಯಿತು. ಅಂದರೆ ನಾನು ಹಾಕಿದ ಭಿಕ್ಷೆಯನ್ನು ಇವತ್ತು ಹುಲಿ ಊಟ ಮಾಡ್ತಾನೆ, ಹೋಗಲಿ ಒಳ್ಳೆಯದಾಯಿತು ಅಂತ. ಹೀಗೆ ನಿನ್ನ ಬಗ್ಗೆ ಇಷ್ಟು ಕೇವಲವಾಗಿ ಮಾತನಾಡುವುದಾ? ಇದನ್ನು ಕೇಳಿದ ಮೇಲೆ ನನ್ನ ಮನಸ್ಸು ಸಂತೋಷವಾಗಿರುವುದು ಹೇಗೆ ಸಾಧ್ಯ ಹೇಳು? ನೀನು ನನ್ನ ಆತ್ಮೀಯ ಅಂತಂದ ಮೇಲೆ ನಿನ್ನ ಮೇಲೆ ಆಡಿದ ಈ ಅತ್ಯಂತ ನಾಚಿಕೆ ಕೇಡು ಅಂತನ್ನುವ ಹಾಗೆ ನಿನ್ನನ್ನು ಧಿಕ್ಕರಿಸಿ ಮಾತನಾಡಿದ್ದನ್ನು ಕೇಳಿದ ಮೇಲೆ ಸುಮ್ಮನೆ ಹೇಗೆ ಇದ್ದೇನು? ಇಷ್ಟು ಹೇಳಿ ನನಗೆ ತುಂಬ ಬೇಜಾರಾಗಿದ್ದರಿಂದಾಗಿ ಇನ್ನೇನು ಮಾಡ್ಬೋದು ನಾನು, ಅದಕ್ಕೆ ಸುಮ್ಮನೆ ಇದ್ದೆ. ಹೇಳಬಾರ್ದಿತ್ತು, ಆದರೂ ಹೇಳಿದೆ. ನೀನು ಕೇಳಿದಿ ಅಂತ ಅನ್ನೋದಕ್ಕೋಸ್ಕರ ಹೇಳಿದೆ ಹೊರತು ಹೇಳುವ ಉದ್ದೇಶ ನನಗಿರಲಿಲ್ಲ. ಹೀಗೆ ಹೇಳಿದ ತಕ್ಷಣವೇ ಅದಕ್ಕೆ ಅದು ಬಿಟ್ಟು ಕೊಟ್ಟ, ಅಂದರೆ ನಾನು ಕೊಟ್ಟದ್ದನ್ನು ಅದು ತಿನ್ನುವುದು ಅಂತ ಹೀಗೆ ಹೇಳಿದ ತಕ್ಷಣವೇ ಹುಲಿಗೆ ಸ್ವಲ್ಪ ಸಿಟ್ಟು ಬಂತು. ಏನು, ಇನ್ನೊಬ್ಬರು ಭಿಕ್ಷಾಟನೆ ಮಾಡಿ ಕೊಟ್ಟ ಅನ್ನವನ್ನು ನಾನು ತಿನ್ನುವುದು ಅಂತ ನನ್ನ ಜೀವಮಾನದಲ್ಲಿ ಇದೆಯಾ? ಸಾಧ್ಯವೇ ಇಲ್ಲ. ಹಾಗಾಗಿ ತಸ್ಸೈವ ಗರ್ಜಿತಂ ಶ್ರುತ್ವ ತಥೋ ಭಕ್ಷ್ಯಂ ನ ರೋಚಯೇ. ಅದರಿಂದಾಗಿ ನಾನು ಇದನ್ನು ತಿನ್ನಲಿಕ್ಕೆ ಯಾವತ್ತೂ ಇಷ್ಟಪಡೋದಿಲ್ಲ. ಬ್ರವೀತಿ ಯದಿಮೇ ಹ್ಯೇವಂ ಕಾಲೇ ಹ್ಯಸ್ಮಿ ಪ್ರಬೋಧಿತಃ. ಸರಿಯಾದ ಸಮಯಕ್ಕೆ ನೀನು ನನಗೆ ಎಚ್ಚರ ಕೊಟ್ಟಿದ್ದಿ. ನಾನೇನಾದರೂ ತಿಂದು ಬಿಟ್ಟಿದ್ದರೆ ನಾಳೆ ಇಡೀ ಊರಿನಲ್ಲಿ ಎಲ್ಲರ ಹತ್ರವೂ ಅದು ಟಾಮ್ ಹೊಡ್ಕೊಂಡು ಬರ್ತಿತ್ತು. ನಾನು ಬೇಟೆ ಆಡಿದ್ದನ್ನು ಹುಲಿ ತಿಂದು ಇವತ್ತು ಚೆನ್ನಾಗಿ ವನರಾಜ ಅಂತ ಹೆಗ್ಗಳಿಕೆಗೆ ಮಾತ್ರ ಕೋಡು ತಲೆ ಮೇಲೆ. ಕೆಲಸ ಎಲ್ಲ ನನ್ನದು, ಹಿಂದಿನಿಂದ ಅಧಿಕಾರಿಯಾಗಿ ಕೆಲಸ ಮಾಡಿದವನು ನಾನು, ಆದರೆ ಅದರದ್ದು ಕ್ರೆಡಿಟ್ ಎಲ್ಲ ತಗೊಳ್ಳೋನು ಈ ಮಂತ್ರಿ ಅಂತ ಅನ್ನುವ ಹಾಗೆ ಜನ ಮಾತಾಡಿಕೊಳ್ಳಿಕ್ಕೆ ಅವಕಾಶ ಆಗಿತ್ತು. ಅದರಿಂದಾಗಿ ಸ್ವಬಾಹು ಬಲಮಾಹಿನಿ ಆಶ್ರಿತ್ಯ ಹನಿಷ್ಯೇಹಂ ವನೇಚರಾನ್. ಹಾಗಾಗಿ ನನ್ನ ಬಾಹುಬಲವನ್ನು ಆಶ್ರಯಿಸಿಯೇ ನಾನು ಪ್ರಾಣಿಗಳನ್ನು ಇನ್ನೆಲ್ಲಿಯಾದರೂ ಸಿಕ್ಕಿದ್ದನ್ನು ಬೇಟೆಯಾಡಿ ತಿಂತೇನೆ ಹೊರತು ಹೀಗೆಲ್ಲ ಅನ್ನಿಸಿಕೊಂಡು ತಿನ್ನುವ ಸ್ವಭಾವದು ನನ್ನದಲ್ಲ ಅಂತ ಹೀಗೆ ಹೇಳಿ ಅದು ಅಲ್ಲಿಂದ ಸೀದಾ ವಾಪಸ್ ಹೊರಟೋದ ಮೇಲೆ ಅಷ್ಟೊತ್ತಿಗೆ ನಿಧಾನಕ್ಕೆ ಮೈಕೈ ತೊಳ್ಕೊಂಡು ಇಲಿ ಬಂದುಬಿಡ್ತು. ಇಲಿ ಬಂದಾಗ ಇಲಿ ಹತ್ರ ಮತ್ತೆ ಯಥಾ ಪ್ರಕಾರ ಸಪ್ಪೆ ಮೋರೆ ಹಾಕ್ಕೊಂಡೇ ಕಾಣಿಸಿಕೊಂಡಿತು. ಆಗ ಕೇಳಿತು, ಏನಾಯಿತು? ಏನೂ ಆಗಲಿಲ್ಲ, ನಿನಗೊಂದು ವಿಷಯ ಹೇಳಲೇಬೇಕಾದಿತ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಏನು? ಮೂಷಿಕಂ ಭಕ್ಷಯಿಷ್ಯಾಮಿ
ತದ್ಭವಾನ್ ಅನುಮನ್ಯತಾಂ ಮೃಗಮಾಂಸನ್ನ ಖಾದೇಯಂ ಗರಮೇ ತನ್ನ ರೋಚತೆ. ಈಗ ಬಂದು ಹೋಯಿತು ಯಾವುದು ಅಂದರೆ ಈ ಮುಂಗುಸಿ ಬಂದು ಹೇಳಿದ್ದೇನು ಅಂತಂದರೆ, ನನಗೆ ಈ ಜಿಂಕೆಯ ಮಾಂಸ ಅಷ್ಟು ರುಚಿಯಾಗುವುದಿಲ್ಲ, ನನಗೆ ಈ ಬಿಲದಲ್ಲೇ ಓಡಾಡಿಕೊಂಡು ಕದ್ದು ತಿಂದು ಎಲ್ಲ ಸ್ವಲ್ಪ ದೇಹ ಗಟ್ಟಿಮುಟ್ಟಾಗಿರುವಂತಹ ಇಲಿಯ ಮಾಂಸ ಬಹಳ ಇಷ್ಟ ನನಗೆ. ಹಾಗಾಗಿ ನಾನು ಇಲಿಯ ಮಾಂಸ ತಿನ್ನಬೇಕು ಅಂತಿದ್ದೇನೆ, ನೀನು ಪರ್ಮಿಷನ್ ಕೊಡಬೇಕು, ಯಾಕೆಂದರೆ ನಮ್ಮ ಟೀಮ್ ಲೀಡರ್ ನೀನು ಪರ್ಮಿಷನ್ ಕೊಟ್ಟರೆ ನಾನು ತಿಂತೇನೆ. ನಾನು ಕೊಡಲಿಲ್ಲ. ಆದರೆ ನಾನೀಗ ಇದ್ದಾಗ ನನ್ನ ಮುಂದೆ ಸುಮ್ಮನೆ ಇರುತ್ತೆ, ಅದು ಬಹಳ ಆಸಕ್ತಿಯಿಂದ ನಾನು ಒಪ್ಪಿಗೆ ಕೊಡ್ತೇನೆ ಅಂತ ನಂಬಿಕೆಯಿಂದ ಹೇಳಿಬಿಡ್ತು. ನಾನು ಸುಮ್ಮನೆ ಇದ್ದೆ, ಅದರಿಂದಾಗಿ ನಾನು ಅದಕ್ಕೆ ಆಗುವುದಿಲ್ಲ ಅಂತ ತಲೆ ಅಲ್ಲಾಡಿಸಿದೆ ಅನ್ನೋದು ಕಾರಣಕ್ಕೆ ಅದಕ್ಕೆ ಹೊರಟೋಯ್ತು. ಆದರೆ ಈಗ ನಾವು ತಿನ್ನುವ ಮಧ್ಯದಲ್ಲಿ ನಿನ್ನನ್ನು ಕಂಡಾಗ ಅಕಸ್ಮಾತ್ ನಿನ್ನ ಮೇಲೆ ದಾಳಿ ಮಾಡಿದರೆ ನಾನು ಜವಾಬ್ದಾರ ಅಲ್ಲ, ನನಗೆ ಕಷ್ಟ ಆಗುತ್ತೆ ನಿನ್ನನ್ನು ರಕ್ಷಿಸಲಿಕ್ಕೆ. ಅದರಿಂದಾಗಿ ನೀನೇನು ಮಾಡ್ತೀಯೋ ಅದು ನಿನಗೆ ಇಷ್ಟಪಟ್ಟದ್ದು, ಏನು ಬೇಕಾದರೂ ಮಾಡು. ಇಷ್ಟು ಕೇಳಿದ ತಕ್ಷಣ ಬೇಡಪ್ಪ, ಇವನ ಸಹವಾಸಕ್ಕೆ ಸಿಕ್ಕಿ ಇನ್ನು ಸಿಕ್ಕಾಕೊಳ್ಳೋದು ಬೇಡ, ಈ ಊರೇ ಬಿಟ್ಟುಬಿಡ್ತೇನೆ ಅಂತ ಹೇಳಿ ಆ ಮೂಷಿಕ ಅಲ್ಲಿಂದ ಬಹಳ ದೂರಕ್ಕೆ ಹೊರಟು ಹೋಗೇ ಬಿಡ್ತು. ಇಷ್ಟಾದಾಗ ಅಲ್ಲಿಗೆ ನಿಧಾನಕ್ಕೆ ಅಲ್ಲಿಗೆ ಮತ್ತೆ ಓಡಿ ಬಂತು ತೋಳ ಓಡಿ ಬಂದಾಗ ನರಿ ಓಡಿ ಬಂದಾಗ ಅದು ಯಥಾ ಪ್ರಕಾರ ಅದರ ಹತ್ರ ಮಾತಾಡ್ತಾ ಇತ್ತು. ಮೃಗರಾಜೋ ಹಿ ಸಂಕೃತ್ತಃ ನಮೇ ಸಾಧು ಭವಿಷ್ಯತಿ ಸಕಳತ್ರ ಸ್ವಿಹಾಯಾತಿ ಕುರುಷ್ವ ಯದನಂತರಂ. ಅಲ್ಲ, ಯಾವಾಗಲೂ ಈ ಬೇಟೆಯಾಡುವ ಪ್ರಸಂಗ ಗೊತ್ತಿದ್ರೆ ಇದು ಅರ್ಥ ಆಗುತ್ತೆ. ಈ ಹುಲಿಗಳು ಬೇಟೆಯಾಡಿದ ತಕ್ಷಣವೇ ನರಿಗಳೆಲ್ಲ ಗುಂಪುಗೂಡ್ಕೊಂಡು ಅದು ಇನ್ನೂ ಸ್ವಲ್ಪ ತಿಂತಾ ಇರಬೇಕಾದ್ರೆ ಎಲ್ಲ ಒಟ್ಟಿಗೆ ಬಂದು ಅದನ್ನು ಓಡಿಸಿ ತಿನ್ನುತ್ತೆ. ಅದು ಇನ್ನೂ ಆಹಾರವನ್ನು ಉಳಿಸಿಕೊಂಡಿದ್ದಾಗಲೇ ಇನ್ನೂ ತಿನ್ನಬೇಕು ಅಂತ ಆಸೆ ಪಟ್ಟಾಗಲೇ ಅದನ್ನು ವಸುತಃ ಅದು ವಾಪಸ್ಸು ತಿರುಗಿ ಬಿದ್ದರೆ ಆಗುತ್ತೆ. ಆದರೆ ಸ್ವಲ್ಪ ತಿಂದು ತೃಪ್ತಿ ಆಗಿದ್ದ ಮೇಲೆ ಮತ್ತೆ ಅದು ಜಗಳಾಡ್ಲಿಕ್ಕೆ ಹೋಗಲ್ಲ, ತಿಂದು ಎಲ್ಲಾದರೂ ಹೋಗಿ ಮಲಗಬೇಕು ಅಂತ ಕಾಯ್ತಿರುತ್ತೆ. ಹಾಗಾದರೆ ಅರ್ಧ ಮಾಂಸವನ್ನು ಇನ್ನೂ ಉಳಿಸಿಕೊಂಡಿದ್ರೆ ಅದನ್ನು ಚೂರೂ ಬಿಡದೆ ಎತ್ತಿಕೊಂಡು ಹೋಗುವಂಥ ಸ್ವಭಾವದವುಗಳಾದ್ರಿಂದಾಗಿ ನಿನ್ನ ಮೇಲೆ ಕೋಪಗೊಂಡಿದೆ. ಈ ಸರ್ತಿ ಮೊದಲು ನೀನೇ ಮುಖ್ಯವಾಗಿ ಆ ಎಲ್ಲ ನಿನ್ನ ಗುಂಪಲ್ಲಿ ಇದ್ದುಕೊಂಡವರಿಗೆ ತೊಂದರೆ ಕೊಡುವವನ, ಅಂದರೆ ಇದ್ದುಕೊಂಡು ತೊಂದರೆ ಕೊಡುವುದಕ್ಕೆ ಪ್ರೇರಣೆ ಮಾಡುವನಾದ್ರಿಂದಾಗಿ ನಿನ್ನನ್ನೇ ತಿನ್ನಬೇಕು ಅಂತ ಸಪತ್ನೀಕನಾಗಿ ಬರ್ತೇನೆ ಅಂತ ಹೇಳಿ ಬೇರೆ ಹೋಗಿದ್ದಾನೆ. ಮಕ್ಕಳನ್ನು ಕರ್ಕೊಂಡು, ಹೆಂಡತಿಯನ್ನು ಕರ್ಕೊಂಡು ಇವತ್ತು 2 ಊಟ ಇದೆ ಅಂತ ಹೇಳಿ ಹೋದ. ನಿನಗೆ ಮೊದಲೇ ಒಂದು ಅಪಾಯದ ಸೂಚನೆ ಕೊಟ್ಟಿದ್ದೇನೆ, ಇನ್ನು ನಿನ್ನ ಇಷ್ಟ, ನಾನು ಯಾವುದನ್ನು ಕೂಡ ತೊಂದರೆ ಆಗಲಿ ಅಂತ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇಲ್ಲ, ತಪ್ಪಿಸುವ ದೃಷ್ಟಿಯಿಂದ ಈ ಮಾತು ಹೇಳ್ತಾ ಇದ್ದೇನೆ. ಹೌದಾ ಅಂತ ಹೇಳಿದ ಮೇಲೆ ಅದಕ್ಕೂ ಯೋಚನೆ ಹತ್ತಿತ್ತು. ಬೇಡಪ್ಪ, ಹೌದು ನಾನು ಮಾಡಿದ್ದು ಹಿಂದೆ ತುಂಬ ಸರ್ತಿ ಅದರ ಕೈಯಿಂದ ಕಸ್ಕೊಂಡು ತಿಂದಿದ್ದೇನೆ. ಇವತ್ತು ನಿಜವಾಗ್ಲೂ ಸಿಟ್ಟಿನಿಂದ ಉಪಾಯ ಹೇಳಿಕೊಟ್ಟದ್ದು ಅದು ಇದು ಅಂತ ಏನೇ ಆಗಿದ್ರೂ ಕೂಡ ನನ್ನನ್ನು ಬಿಟ್ಟಿರಲಿಕ್ಕಿಲ್ಲ ಅಂತ ಯೋಚನೆ ಮಾಡಿ ಅದು ಹೊರಟೋಯ್ತು. ಕೊನೆಗೆ ಮುಂಗುಸಿ ಬಂದಾಗ ಇದು ದರ್ಪದಿಂದ ಎದುರುಗಡೆ ನಿಂತಿತು. ನನ್ನ ಹತ್ರ ಯುದ್ಧ ಮಾಡು. ಈಗಾಗಲೇ 3 ಜನ ನನ್ನನ್ನು ಯುದ್ಧ ಮಾಡಿ ಹೆದರ್ಕೊಂಡು ಓಡೋಗಿದ್ದಾರೆ. ಆ ಕಡೆಯಿಂದ ಇಲಿ ಬಿಡು, ಅದು ಲೆಕ್ಕಕ್ಕೆ ಅಲ್ಲ, ನಾನು ಅಪ್ಪಚ್ಚಿ ಮಾಡ್ತಿದ್ದೆ, 1-2 ಏಟು ತಿಂದು ಹೊರಟೋಯ್ತು. ಮೃಗರಾಜನು ನನ್ನ ಮುಂದೆ ನಿಲ್ಲಿಲ್ಲ. ಆ ಕಡೆಯಿಂದ ನರಿಯೂ ನನ್ನ ಮುಂದೆ ಏನು ಮಾತಾಡಲಿಕ್ಕಾಗಲಿಲ್ಲ, ಅದು ನನ್ನಿಂದ ಸೋತು ಹೊರಟೋಗಿದೆ. ಈ ಮಾಂಸಕ್ಕೆ ಯುದ್ಧ ಒಂದೇ ಆಧಾರ. ನೀನು ಯುದ್ಧ ಮಾಡಿ ನನ್ನನ್ನು ಗೆದ್ದರೆ ಇದನ್ನು ತಿನ್ಬೋದು, ಇಲ್ಲ ಅಂದರೆ ನಿನ್ನನ್ನು ಸೇರಿಸಿ ಇದ್ರ ಜೊತೆಗೆ ತಿಂತೇನೆ, ಬರ್ತೀಯಾದರೆ ಬಾ, ಇಲ್ಲಾಂದ್ರೆ ಹೊರಟೋಗು. ನೀನು ವ್ಯಾಘ್ರವನ್ನೇ ಗೆದ್ದಿದ್ದಿ ಅಂತಂದ ಮೇಲೆ ಇನ್ನು ನಾನು ನಿನ್ನನ್ನು ಗೆದ್ದು ತಿಂದು ಊಟ ಮಾಡಿ ಸಂತೋಷ ಪಡುವ ಕನಸಾದರೂ ಹೇಗೆ ಕಂಡೇನು? ಅದರಿಂದಾಗಿ ನನಗಿದು ಆಹಾರ ಬೇಡ ಅಂತ ಹೇಳಿ ಅದು ಹೊರಟೋಯ್ತು. ಕೊನೆಗೆ ಒಂದೇ ಇದು ಆರಾಮಾಗಿ ಎಲ್ಲರನ್ನು ದೂರ ಮಾಡಿ ತಿಂದಿತು ಅಂತ. ಹೀಗೆ ತನ್ನ ಸುತ್ತ ಇದ್ದವರಲ್ಲಿ ಒಬ್ಬೊಬ್ಬರಲ್ಲಿ ಯಾವುದ್ಯಾವುದು ವೀಕ್ನೆಸ್ಸು, ಒಬ್ಬನಿಗೆ ಅಹಂಕಾರ, ಇನ್ನೊಬ್ಬನಿಗೆ ವೈರ, ಇನ್ನೊಂದು ವಿಷಯದಲ್ಲಿ ಭಯ, ಹೀಗೆ ಅವರವರಲ್ಲಿರುವ ವೀಕ್ನೆಸ್ಸನ್ನೇ ತೆಗೆದುಕೊಂಡು ಅವರನ್ನು ಅದಕ್ಕೆ ಪ್ರತಿಯಾಗಿ ಉಪಯೋಗಿಸಿಕೊಂಡು ಎಲ್ಲರನ್ನು ದೂರ ಮಾಡಿಕೊಂಡು ಒಬ್ಬನೇ ತಿನ್ನುವ ಆಲೋಚನೆಯಿಂದ ಚೆನ್ನಾಗಿ ಬದುಕಿತು. ಈಗ ನಿನಗಿರುವ ಆಯ್ಕೆಯೂ ಹಾಗೆ. ನಿನಗೆ ನಿನ್ನ ಇಡೀ ಈ ಹಸ್ತಿನಾವತಿಯನ್ನು ಆಳಬೇಕು ಅಂತ ಆಸೆ ಇದ್ದರೆ ಬಲಿಷ್ಠರಾದವರನ್ನು ಎದುರು ಹಾಕ್ಕೊಂಡ್ರೆ ಖಂಡಿತ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆಗ ಸ್ವಲ್ಪ ಬುದ್ಧಿಮತ್ತೆಯನ್ನು ಉಪಯೋಗಿಸಿ ಯಾರ್ಯಾರನ್ನು ಯಾವ ರೀತಿ ಮಣಿಸಬೇಕೋ ಅದೇ ರೀತಿ ಮಣಿಸಬೇಕಾದ ಕೆಲಸ ಮಾಡಬೇಕು ಅಂತ ಹೀಗೆ ಬಹಳ ಚೆನ್ನಾಗಿ ಅದರ ಕಥೆಯನ್ನು ಹೇಳಿ ಸಾಮ ದಾನ ಭೇದ ದಂಡ ಯಾರಲ್ಲಿ ಯಾವುದನ್ನು ಪ್ರಯೋಗಿಸಬೇಕೋ ಅದನ್ನು ಪ್ರಯೋಗಿಸಿ ನಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಅಂತ ಹೀಗೆ ಉಪದೇಶ ಕೊಟ್ಟ. ಇಷ್ಟು ಕೊಟ್ಟಾಗ ಹೇಗಿರಬೇಕು ಅದರ ಜೊತೆಗೆ ಇನ್ನೂ 2-3 ಒಳ್ಳೆಯ ಮಾತುಗಳನ್ನು ಹೇಳ್ತೇನೆ. ಇದು ಬೇಕು, ಇಷ್ಟು ಕತೆ ತಿಳ್ಕೊಂಡ ತಕ್ಷಣ ನೀನೇನು ಮಾಡ್ತೀ ಅಂತ ನನಗೆ ಅರ್ಥ ಆಗುತ್ತೆ. ನೀನೇನೋ ಹೋಗಿ ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೋಗುತ್ತೆ, ಹಾಗೆಲ್ಲ ಆಗೋದಿಲ್ಲ. ಕೆಲವೊಮ್ಮೆ ಶತ್ರುಗಳನ್ನು ಹತ್ತಿರದಲ್ಲಿದ್ದಾಗ ನಂಬಿದ್ದಾರೆ ಅಂತ ಅನ್ನುವಾಗಲೇ ಸುಟ್ಟು ಬಿಸಾಕಬೇಕು. ಅಲ್ಲಿ ಅದಕ್ಕೊಂದು ಉದಾಹರಣೆ ಹೇಳುವುದವನು,
ತಕ್ಷಣ ಯಾರಾದರೂ ಒಬ್ಬರ ಶತ್ರು ನಮ್ಮ ಹತ್ತಿರ ಇದ್ದಾನೆ ಅಂತಂದಾಗ ಅವನನ್ನು ಬಹಳ ಆತ್ಮೀಯವಾಗಿ ಹತ್ತಿರಕ್ಕೆ ಕರ್ಕೊಳ್ಬೇಕು. ತಲೆ ಮೇಲೆ ಮಡಿಕೆಯನ್ನು ಇಟ್ಟುಕೊಂಡ ಹಾಗೆ ನಂಬಿಕೊಳ್ಳುವ ತನಕವೂ ತಲೆ ಮೇಲೆ ಇಟ್ಟುಕೊಂಡು ಓಡಾಡಬೇಕು. ಒಂದು ಒಳ್ಳೆಯ ಬಂಡೆ ಸಿಕ್ಕು ಅವನು ಆರಾಮವಾಗಿ ತಲೆ ಮೇಲೆ ಕೂತಿದ್ದಾನೆ ಅಂತಂದಾಗ ಮಡಿಕೆಯನ್ನು ಬಂಡೆಯ ಮೇಲೆ ಎಸೆದು ಪುಡಿ ಮಾಡುವ ಹಾಗೆ ಎಸೆದು ಅಲ್ಲಿಂದ ಹೊರಟು ಹೋಗಬೇಕು. ಹತ್ತಿರ ಇದ್ದಾಗ ಒಬ್ಬ ಶತ್ರು ಅವನನ್ನು ಮರೆತು ನಿದ್ದೆ ಮಾಡುವುದು ಅಂದರೆ ಏನರ್ಥ ಗೊತ್ತಾ? ಒಂದು ಎತ್ತರದ ಹತ್ತಾಳೆತ್ತರದ ಮರದ ಗೆಲ್ಲಿನ ಮೇಲೆ ಆರಾಮವಾಗಿ ಮೈ ಮರೆತು ಮಲ್ಕೊಳ್ಳುವುದು ಮತ್ತು ಶತ್ರುಗಳು ಇದ್ದಾಗ ಎಚ್ಚರ ಇಲ್ಲದೆ ಆರಾಮವಾಗಿ ಬಿದ್ದುಕೊಳ್ಳುವುದು ಎರಡೂ ಒಂದೇ ಅರ್ಥ. ಮಗ್ಗುಲು ತಿರುಗಿದರೆ ಮಗ್ಗುಲು ತಿರುಗಲಿಕ್ಕಿಲ್ಲದ ಸ್ಥಿತಿಗೆ ಕೆಳಗೆ ಬಿದ್ದಿರ್ತೇವೆ. ಅದರಿಂದಾಗಿ ಇದು ಎಚ್ಚರ ಇರಬೇಕು ಅಂತ ಹೀಗೆ ಹೇಳಿ, ವಾಚಾ ಭೃಶಂ ವಿನೀತ ಸ್ಯಾತ್ ಹೃದಯೇನ ತಥಾಕ್ಷುರಃ ಸ್ಮಿತ ಪೂರ್ವಾಭಿಭಾಷೀ ಸ್ಯಾತ್ ಸೃಷ್ಟೋ ರೌದ್ರಸ್ಯ ಕರ್ಮಣಃ. ಯಾವಾಗಲೂ ಏನೇ ಸಮಸ್ಯೆ ಬಂದಾಗಲೂ ನಗತಾ 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 ಒಳಗಿನಿಂದ, ಅದು ಒಂದು ಗಾದೆ ಇದೆಯಲ್ವ, ಬಾಯಲ್ಲಿ ಮಗ ಮಗ ಹೊಟ್ಟೆಯಲ್ಲಿ ಭಗ ಭಗ ಅಂತ. ಹೊಟ್ಟೆಯಲ್ಲಿ ಉರಿತಾ ಇರುತ್ತೆ, ಆದರೂ ಬಾಯಲ್ಲಿ ಅದನ್ನು ಸಿಟ್ಟು ತೋರಿಸ್ಬಾರ್ದು. ಅಲ್ಲಿಯೂ ಕೂಡ ಅಡ್ರೆಸ್ ಮಗ ಅಂತ ಬರಬಾರ್ದು, ಅಲ್ಲಿ ಪ್ರೀತಿಯ ಮಗ ಅಂತಲೇ ಬರ್ತಾ ಇರಬೇಕು. ಹೊಟ್ಟೆಯಲ್ಲಿ ಏನೇ ಸುಡ್ತಾ ಇದ್ರೂ ಕೂಡ ಸ್ಮಿತ ಪೂರ್ವ ಅಭಿಭಾಷಿ. ವಸ್ತುತಃ ಇದು ತುಂಬ ಒಳ್ಳೆಯ ಶಬ್ದ. ಇದು ರಾಮಾಯಣದಲ್ಲಿ ರಾಮನ ಬಗ್ಗೆ ಹೇಳುವ ಹೊಗಳಿಕೆಯ ಮಾತು ಇದು. ಯಾಕೆಂದರೆ ರಾಮಚಂದ್ರ ಎಷ್ಟು ಎತ್ತರದ ಸ್ಥಾನದಲ್ಲಿ ನಿಂತಿದ್ದಾಗಲೂ, ರಾಜ್ಯಾಭಿಷೇಕಗೊಂಡಾಗಲೂ ಯಾರಾದರೂ ಒಬ್ಬ ವೃದ್ಧ ದಾರಿಯಲ್ಲಿ ಹೋಗುವಾಗ ಬರ್ತಾ ಇರುವುದನ್ನು ನೋಡಿದರೆ ರಥದಿಂದ ಇಳಿದು ಹೋಗಿ ನಿಂತು ಮಾತಾಡಿಸ್ತಾ ಇದ್ದಂತೆ. ಆಗ ಮಾತಾಡಿಸುವಾಗ ಅವನು ಗುರುತು ಹಿಡಿಲಿಲ್ಲ ಅಂದರೆ, ಈ ದೇಶದ ಪ್ರಧಾನ ಸೇವಕ ನಾನು, ನಿಮಗೇನು ಸೇವೆ ಮಾಡಬೇಕು ಹೇಳಿ, ನಾನು ನಿಮ್ಮ ಜೊತೆಗೆ ಸದಾ ಇದ್ದೇನೆ, ನಿಮ್ಗೆ ಯಾವುದೇ ಸಮಸ್ಯೆ ಇದ್ದರೆ ನನ್ನನ್ನು ಹೇಳಿ ಅಂತ ತಾನೇ ಸ್ಮಿತ ಪೂರ್ವ ಅಭಿಭಾಷಿ ಅಭಿಮುಖನಾಗಿ ನಿಂತು ಅವರನ್ನು ತಾನೇ ಮಾತನಾಡಿಸಿ ತಾನೇ ಮೊದಲು ನಕ್ಕು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ನಾನಿರುವುದು, ಏನಾದರೂ ಇದ್ದರೆ ಹೇಳಿ. ಇವತ್ತಿನ ಸಮಸ್ಯೆ ನಮ್ಮದೇನು ಹೇಳಿ, ಯಾರಾದರೂ ಎದುರುಗಡೆ ಸಿಕ್ಕು ಅವರನ್ನು ನೋಡಿದರೆ ನಗಬೇಕಾಗುತ್ತೆ ಅಂತ ಪಕ್ಕಕ್ಕೆ ತಿರುಗಿ ಹೋಗ್ಬಿಡೋದು. ಅಥವಾ ನಮ್ಮದೊಂದು ಈಗೋ ಇರುತ್ತೆ, ಅವನು ಮೊದಲು ನೋಡಿ ಮಾತಾಡಲಿ ಅಂತ ಇವನು, ಆ ಕಡೆಯವನು ಇವನು ಮೊದಲು ನೋಡಿ ನಕ್ಕು ಮಾತಾಡಲಿ ಅಂತ ಅವನು. ಪರಸ್ಪರ ಇಬ್ಬರಿಗೂ ಮೊದಲು ಮಾತಾಡಿದರೆ ನಮ್ಮದೇನೋ ಪ್ರಿಸ್ಟೇಜ್ ಉದುರು ಹೋಗುತ್ತೆ, ಗಂಟು ಕಳಚಿ ಹೋಗುತ್ತೆ ಅಂತ ಭಯದಿಂದ ಇಬ್ಬರು ಮಾತಾಡೋದೆಲ್ಲ ಕೊನೆಗೂ ಮಾತೇ ನಿಂತು ಹೋಗ್ಬಿಡುತ್ತೆ. ಹಾಗಲ್ಲದೆ ನಾವೇ ಮೊದಲು ನಕ್ಕು ಮಾತಾಡಿದರೆ ಯಾವ ಸಮಸ್ಯೆ ಉಂಟಾಗುವುದಿಲ್ಲ, ಅದು ನಮ್ಮ ಗುಣ ಆಗಬೇಕು. ಹಾಗೆ ರಾಮನಲ್ಲಿ ಗುಣವಾಗಿ ಹೇಳಿದ್ದಾನೆ ಇಲ್ಲಿ ಇವನು ಮೋಸದ ರೀತಿಯಲ್ಲಿ ಒಳಗೆ ನಿನಗೆ ಎಷ್ಟೇ ಹೇಗೆ ಅಂತಂದರೆ, ವಾಚಾ ಭೃಶಂ ವಿನೀತ ಸ್ಯಾತ್, ಮಾತಿನಲ್ಲಿ ತುಂಬ ಬೆಣ್ಣೆ ಇರಬೇಕು. ಹೃದಯೇನ ಯಥಾಕ್ಷುರಃ, ಒಳಗಿನಿಂದ ಅತ್ಯಂತ ಹರಿತವಾದ ಅಲಗಿನ ಕತ್ತಿ ಒಳಗಿನಿಂದ ಮಸೀತಾ ಇರಬೇಕು, ನಾಲಿಗೆ ಮಾತ್ರ ಅದನ್ನು ಯಾವತ್ತೂ ವ್ಯಕ್ತಪಡಿಸದ ಹಾಗೆ ಇರಬೇಕು ಅಂತ ಹೀಗೆ ಹೇಳಿ, ನಿನ್ನ ರೌದ್ರ ಕರ್ಮ ಏನು ಅಂತ ಕರ್ಮ ಆದಮೇಲೇ ಗೊತ್ತಾಗಬೇಕು. ಅದು ನೀನು ಮಾಡಿದ್ದು ಅಂತ ನಿನಗೆ ಮಾತ್ರ ಗೊತ್ತಿರಬೇಕು, ಬೇರೆ ಯಾರಿಗೂ ಅದು ನೀನು ಮಾಡಿದ್ದು ಅಂತ ಗೊತ್ತಾಗದ ರೀತಿಯಲ್ಲಿ ಆ ಕೆಲಸ ಮುಗಿಸ್ಬೇಕು ಅಂತ ಮುಂದೆ ಆಗುವ ವಾರಣಾವತದ ಕಥೆಗೆ ಪೀಠಿಕೆ ಹಾಕಿ ಹೇಳ್ತಾನೆ. ಆ ಕಥೆಯಲ್ಲಿ ಮತ್ತೂ ಮುಂದೆ ಅವನು ಹೇಳುವಂಥ ಮಾತು, ಎಂಥ ಸಂದರ್ಭದಲ್ಲೂ ಒಬ್ಬ ಶತ್ರುವಿಗೆ ಏನಾದರೂ ನಾವು ಕೊಡ್ತೇವೆ ಅಂತಂದರೆ, ಸುಪುಷ್ಪಿತ ಸ್ಯಾತ್ ಅಫಲಃ, ಚೆನ್ನಾಗಿ ಹೂ ಬಿಟ್ಟಿರಬೇಕು ಆದರೆ ಅದು ಹಣ್ಣು ಬಿಡಬಾರ್ದು. ಅದರ ಅರ್ಥ ನೀವು ಕೊಟ್ಟಾಗಿರಬೇಕು, ಅದರದಕ್ಕೆ ಹಣ್ಣೇ ಆಗಬಾರ್ದು, ಕಾಯಿ ಅವನಿಗೆ ತಿನ್ನಲಿಕ್ಕೇನು ಸಿಗಬಾರ್ದು. ಆದರೆ ಕೊಟ್ಟಾಗ ಅರಳಿದ ಹೂ, ಫೋಟೋದಲ್ಲಿ ಏನು ಅಂದರೆ ಎಲ್ಲ ಕೊಟ್ಟಿದ್ದಾರೆ ಅಂತ, ಮನೆಗೆ ತೊಗೊಂಡಾಗ ಒಳಗೆ ಏನಿದೆ ಅಂತ ಗೊತ್ತಾಗುತ್ತೆ. ಎಷ್ಟೋ ಸರ್ತಿ ಈ ದೊಡ್ಡ ದೊಡ್ಡ ಸಭೆಗಳಲ್ಲಿ ಬೊಕೆ ಅದರ ಜೊತೆಗೆ ಒಂದಿಷ್ಟು ಹಣ್ಣು ಕೊಡ್ತಾರೆ. ಹಣ್ಣು ಕೊಟ್ಟಾಗ ಫ್ರೂಟ್ ಬೌಲ್ ಅಂದರೆ ತುಂಬಿ ಕಾಣುತ್ತೆ, ಅದರ ಕವರ್ ತೆಗೆದು ನೋಡಿದರೆ ಮೇಲೆ ಮಾತ್ರ 2-3 ಹಣ್ಣು ಇರುತ್ತೆ, ಒಳಗೆ ಪೂರ್ತಿ ಪೇಪರ್ ತುಂಬಿಸಿಟ್ಟಿರ್ತಾರೆ. ಅಥವಾ ಒಳಗೆ ಕೊಳೆತು ಹೋದದ್ದು ಒಂದಿಷ್ಟು ಉದ್ದದ ಅನಾನಸ್ ಮಾತ್ರ ಇರುತ್ತೆ. ತೋರಿಸ್ಲಿಕ್ಕೆ ನಿಮಗೆ ಏನು ಎಷ್ಟು ದೊಡ್ಡ ಫ್ರೂಟ್ ಬೌಲ್ ಅಂದರೆ ಅದನ್ನು ತಿಂದರೆ 1 ವಾರ ಹೊಟ್ಟೆ ತುಂಬಬೇಕು ಅಷ್ಟು ಇರುತ್ತೆ ನೋಡಲಿಕ್ಕೆ. ಆದರೆ ಅದರ ಕೆಳಗೆ ಬರೀ ಇಂಥದ್ದೇ ಕೊಳೆತ ಪದಾರ್ಥ ಇರುತ್ತೆ. ಅದು ಇಂಥದ್ದು ಬೇಕಾದಷ್ಟು ಉದಾಹರಣೆ ಕೊಡ್ಬೋದು, ಬಿಡಿ ಬೇಡ ಅದು. ಆದರೆ ನಡೆಸುವುದು ಹೇಗೆ ಅಂದರೆ ಕಾಣಲಿಕ್ಕೆ ಮಾತ್ರ ಜಿಗಿ 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 ಅಂತ ಮೇಲಿಂದ ಹೊಳಿತಾ ಇರಬೇಕು. ನಮ್ಮ ಅವಸ್ಥೆಯು ಹಾಗೆ ಅಲ್ವಾ? ಮನೆಯ ಹಿಂದೆ ಒಂದು ಪಪ್ಪಾಯದ ಗಿಡ ಬಿಟ್ಟಿದೆ, ಅದರಲ್ಲಿ ಒಂದು 4 ಎಲೆ ಇದೆ ಅಂತ ಗೊತ್ತಾದ ಮೇಲೂ ಅದರ ತುದಿಯ ಒಂದು ಎಲೆಯನ್ನು ಚೆನ್ನಾಗಿ ಜಜ್ಜಿ ಕುಡಿದಿದ್ರೆ ಯಾವ ರೋಗವೂ ಬರ್ತಿರಲಿಲ್ಲ, ಯಾವ ಬಿಳಿ ರಕ್ತ ಕಣಗಳ ದೋಷವೂ ಪರಿಹಾರ ಆಗ್ತದೆ. ನಮ್ಗೆ ಹಾಗೆ ತಿಂದರೆ ಅದು ಸರಿ ಹೋಗೋದಿಲ್ಲ. ನಾವು ಅಂಗಡಿಗೆ ಹೋಗಿ ಒಂದು ಬೆಗಡೆ ಪೇಪರಲ್ಲಿ ಹಾಕಿದ 50 ರೂಪಾಯಿ ಅಂತ ಮುದ್ರಿಸಿದ ಚಿತ್ರದ ಒಳ್ಳೆಯ ಯಾವುದೋ ಅಡ್ವರ್ಟೈಸ್ಮೆಂಟ್ ಬಂದ ಆ ಮಾತ್ರೆಯನ್ನು ನುಂಗಿದಾಗಲೇ ನಮ್ಮ ಸಮಾಧಾನ. ಆರಾಮವಾಗಿ ಅದಕ್ಕಿಂತ ಹೆಚ್ಚು ಫ್ರೆಶ್ ಆಗಿ, ಹೆಚ್ಚು ಅನುಕೂಲಕರವಾಗಿ, ಹೆಚ್ಚು ಸೈಡ್ ಎಫೆಕ್ಟ್ಸ್ ಇಲ್ಲದೆ ಆನಂದವಾಗಿ ನಮ್ಮ ರೋಗವನ್ನು ಪರಿಹರಿಸಿಕೊಳ್ಳಿಕ್ಕಾಗುತ್ತೆ. ಇಷ್ಟು ಸಣ್ಣ ವಿಷಯ ಅಲ್ವಾ? ಈ ಎಲ್ಲ ವಿಷಯದಲ್ಲೂ ಹೀಗೆ ನಾವು, ನಮಗೆ ಟಾಯ್ಲೆಟಲ್ಲೂ ಮಕ್ಕಳಿಗೆ AC ಇರಬೇಕು, ಅಲ್ಲೂ ಬೆವರಬಾರ್ದು ಮಕ್ಕಳು. ಕ್ಲಾಸಲ್ಲಿ AC,
ಹೊರಗಡೆ ಕಾರಲ್ಲಿ ಎಸಿ, ಮನೆಯೊಳಗೆ ಎಸಿ, ಹೋದಲ್ಲಿ ಬಂದಲ್ಲಿ ನಿಂತಲ್ಲಿ ಕೂತಲ್ಲಿ ಎಲ್ಲ ಕಡೆನೂ ಎಸಿ. ಮಕ್ಕಳು ಕೊನೆಗೆ ಏನು ಅಂದರೆ 20 ವರ್ಷ ಮುಗಿದ ಮೇಲೆ ಫ್ರಿಜ್ಜಲ್ಲಿರುವ ತರಕಾರಿ ಥರ ಆಗಿರ್ತಾರೆ. ಫ್ರಿಜ್ಜಿಗೆ ಉಪಯೋಗ ಇಲ್ಲ, ಅದು ಶಾಲೆಗೆ ಯಾವ ರೀತಿಯಿಂದ ಉಪಯೋಗ ಆಗಿರಲ್ಲ. ಅವರು ಬೇಕಿದ್ರೆ ಒಂದಿಷ್ಟು ರ್ಯಾಂಕ್ ಬಂತು ಅಂತ ಹೆಸರು ಹೇಳಲಿಕ್ಕಾಗತ್ತಷ್ಟೇ. ಅದು ಏನು ಅವನು ವೈಯಕ್ತಿಕ ಲಾಭ ಅಲ್ಲ. ಹೊರಗೆ ತೆಗೆದಿಟ್ಟರೆ ಅದು ಬಾಡಿ ಉಪಯೋಗಿಸ್ಲಿಕ್ಕಾಗದ ರೀತಿಯಲ್ಲಿ ತಕ್ಷಣದಲ್ಲೇ ಕೊಳೆತು ಹೋಗುತ್ತೆ. ಅಂಥ ಸ್ಥಿತಿಯಲ್ಲಿ ನಾವು ನಮ್ಮ ಮಕ್ಕಳನ್ನು ಇವತ್ತು ಬೆಳೆಸ್ತಾ ಇದ್ದೇವೆ. ನಿಜವಾಗಿ ಮಕ್ಕಳಿಗೆ ಎಂಥ ಶಿಕ್ಷಣ ಕೊಡಬೇಕು ಅಂದರೆ ಕಷ್ಟವೂ ಗೊತ್ತಿರಬೇಕು, ಸುಖವೂ ಗೊತ್ತಾಗಬೇಕು. ಎರಡೂ ಗೊತ್ತಿದ್ದರೆ ಮಕ್ಕಳ ಬೆಳವಣಿಗೆ ಚೆನ್ನಾಗಿರುತ್ತೆ. ಯಾವಾಗ ಎರಡರಲ್ಲಿ ಬೆಳೆದಿರ್ತಾನೆ ಅವನು ಎರಡರಲ್ಲೂ ಸಮವಾಗಿರ್ತಾನೆ. ಯಾವುದು ಒಂದರಲ್ಲೇ ಬೆಳೆದು ಮೇಲೆ ಬಂದಿರ್ತಾನಲ್ವ, ಸುಖ 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 ಅಂತ, ಅವನಿಗೆ ಒಂದು ಸಣ್ಣ ಕಷ್ಟ ಬಂದಾಗಲೂ ಅದು ತಪ್ಪಿಸಿಕೊಳ್ಳಿಕ್ಕಾಗದೆ ಹೆಣಗಾಡಿ ಲಕ್ಷ ಸಂಪಾದನೆ ಇದ್ದರೂ ಕೂಡ ಮನೆಯಲ್ಲಿ ಬಂದ ಒಂದು ಸಣ್ಣ ಗಂಡ ಹೆಂಡಿರ ಜಗಳಕ್ಕೆ ಇಬ್ಬರ ಹತ್ರವೂ ಹೇಳಿಕೊಳ್ಳಿಕ್ಕೆ 5-0 6-0 ಸಂಬಳ ಇದೆ. ಆದರೆ ಸಮಾಧಾನ ಮಾಡಿಕೊಳ್ಳುವ ಬುದ್ಧಿ ಇಲ್ಲದೆ ಅದೇ 6ನೇ ಫ್ಲೋರ್ನ ಸ್ವಂತದ ಮನೆಯಿಂದ ಕೆಳಕ್ಕೆ ಹಾರಿ ಪ್ರಾಣ ಕಳ್ಕೊಳ್ತಾನೆ. ಏನು ಉಪಯೋಗ? ಅಷ್ಟು ಓದಿದ್ದು ಹೇಳ್ಕೊಳ್ಳಿಕ್ಕೆ ಗ್ರ್ಯಾಜುಯೇಟ್, ಡಬ್ಬಲ್, ತ್ರಿಬ್ಬಲ್ ಅಂತ ಇರುತ್ತೆ, ಆದರೆ ಬುದ್ಧಿ ಸ್ವಲ್ಪವೂ ಇರುವುದಿಲ್ಲ. ಅಂದರೆ ಈ ಸ್ಥಿತಿಯಲ್ಲಿ ನಮ್ಮ ಮನುಷ್ಯನ ಬದುಕು ಹಾಳಾಗ್ತಾ ಇದೆ. ಹಾಗೆ ಅವನು ಹೇಳುವುದೇನು ಅಂತಂದರೆ, ಕೊಟ್ಟ ಹಾಗಿರಬೇಕು, ಅದು ಹಣ್ಣಾಗಬಾರ್ದು. ಹಣ್ಣೇ ಕೊಟ್ಟಿ ಅಂತ ಇಟ್ಕೋ, ಅದರಲ್ಲಿ ಬೀಜ ಇರಬಾರ್ದು. ಅವನದನ್ನು ನಾಳೆ ಬೆಳೆಸ್ಬಾರ್ದು. ಅದಕ್ಕೆ ಇವತ್ತೆಲ್ಲ ಬರುತ್ತಲ್ಲ ಸೀಡ್ಲೆಸ್ಸು, ಇದೆಲ್ಲ ಇದೆ. ಅವತ್ತವನು ಹಾಕಿಕೊಟ್ಟ ಬೀಜ ಇವತ್ತು ಇಲ್ಲಿ ಫಲ ಕೊಡ್ತಾ ಇದೆ. ನಾವು ಪುಣ್ಯಕ್ಕೆ ಇನ್ನೊಂದು ಈ ಶೇಂಗಾ ಕಡಲೆ ಬೀಜ ಮಾತ್ರ ಸೀಡ್ಲೆಸ್ ಅಂತ ಬರಲಿಲ್ಲ. ಸೀಡ್ಲೆಸ್ ಅಂದರೆ ಏನು, ಸಿಪ್ಪೆ ತಿನ್ನಬೇಕಷ್ಟೆ. ಅಂದರೆ ಅದೊಂದು ಬಿಟ್ಟಿದ್ದಾನೆ. ಇವತ್ತು ಕೃಷಿಕರಿಗೆ ಮಾಡುವ ಮೋಸವೇ ಇದು. ಅವರು ಹೋಗಿ ಆ ಅಂಗಡಿಯಲ್ಲಿ ತಗೊಳ್ತಾರಲ್ವ ಬೀಜ, ಅದನ್ನು ಅವರು ಬೆಳೆ ಹಾಕಿ ಅದರಿಂದ ತೆಗೆದ ಬೆಳೆಯಿಂದ ಕತ್ತರಿಸಿ, ಹಳ್ಳಿಯಲ್ಲಿ ಹೇಗೆ ವ್ಯವಹಾರ ಅಂತಂದರೆ ಅವರು ಬೀಜ ಹಾಕಿದರೆ ಕಟಾವು ಮಾಡಿದ ಮೇಲೆ ಅದರಲ್ಲಿ ಒಂದು ಭಾಗ, 10ನೇ 1 ಭಾಗ ಅವರಿಗೆ ಮತ್ತೆ ಮುಂದಿನ ವರ್ಷಕ್ಕೆ ಬೀಜಕ್ಕೆ, ಮತ್ತೆ ಮುಂದಿನ ವರ್ಷ ಅದೇ ಬೀಜವನ್ನು ಹಾಕಿ ಬೆಳಿಲಿಕ್ಕೆ ಆಗ್ತಿತ್ತು. ಇವರೀಗ ಕೊಟ್ಟಂಥ ಹತ್ತಿ ಇರ್ಬೋದು, ಅದು ಯಾವುದೇ ತರಕಾರಿ, ಯಾವುದೇ ಹಣ್ಣು, ಯಾವುದೇ ಧಾನ್ಯ, ಏನೇ ಅವರು ರೈತರ ಕೋಶದಿಂದ ತೆಗೆದು ತಂದು ತರ್ತಾರಲ್ವ, ಅವ್ರು ಮರು ವರ್ಷಕ್ಕೆ ಅದರಲ್ಲಿ ಬೀಜ ಇಟ್ಟುಕೊಂಡು ಹಾಕ್ತೇವೆ ಅಂದರೆ ಅದು ಮಣ್ಣಾಗಿ ಹೋಗುತ್ತೆ ಹೊರತು ಗೊಬ್ಬರ ಆಗಿ ಹೋಗುತ್ತೆ, ಅದನ್ನು ಮತ್ತೊಮ್ಮೆ ಬಳಸಲಿಕ್ಕಾಗಲ್ಲ. ಬೇಕು ಅಂತಲೇ ನಿಷ್ಕ್ರಿಯಗೊಳಿಸಿದ ನಿರ್ಬೀಜ ಬೀಜವನ್ನೇ ಉಪಯೋಗಿಸಲಿಕ್ಕೆ ಕೊಡ್ತಾರೆ. ಮರು ವರ್ಷ ನೀವು ನಮ್ಮ ಹತ್ರನೇ ಬರಬೇಕು, ನಾವೇ ಫರ್ಟಿಲೈಸರ್ ಕೊಡಬೇಕು, ನಾವೇ ಕ್ರಿಮಿನಾಶಕ ಕೊಡಬೇಕು, ನಾವೇ ಬೀಜ ಕೊಡಬೇಕು, ನಾವೇ ಬಾಯಿಗೆ ಮಣ್ಣು ಹಾಕಬೇಕು. ಅದೇ ಅವರ ಮೂಲ ಉದ್ದೇಶ. ಅದರಿಂದಾಗಿ ಅದನ್ನು ಸರಕಾರೀಕರಣಗೊಳಿಸಿ ಜನರಿಂದ, ರೈತರಿಂದ ನಿಜವಾದ ಸುಖವನ್ನೇ ಕಳಿಸ್ಕೊಂಡು ಬಿಟ್ಟಿದ್ದೇವೆ. ಅದನ್ನೇ ಹೇಳಿದ್ದು, ಹಣ್ಣು ಕೊಟ್ಟರು ಅದರಲ್ಲಿ ಬೀಜ ಇರಬಾರ್ದು, ಉಪಯೋಗಿಸ್ಲಿಕ್ಕೆ ಅವನಿಗೆ ಮತ್ತೆ ಅದನ್ನು ಬೆಳೆಸ್ಕೊಳ್ಳಿಕ್ಕೆ ಆಗಬಾರ್ದು, ಹಾಗೆ ಕೊಡಬೇಕು. ಆಮಸ್ಯಾತ್ ಪಕ್ವ ಸಂಕಾಶೋ ನ ಚ ಜೀರ್ಯೇತ ಕರಿಹಿಚಿತು. ಆಯಿತು, ಅದೂ ಕೊಟ್ರಿ ಅಂತ ಇಟ್ಕೊಳ್ಳಿ, ಆದರೆ ಅವನಿಗೆ ಜೀರ್ಣ ಆಗಬಾರ್ದು. ಅದು ತಿಂದುಕೊಂಡ ಮೇಲೆ ಅವನಿಗೆ ಅದನ್ನು ದಕ್ಕಿಸಿಕೊಳ್ಳಿಕ್ಕಾಗಬಾರ್ದು. ಈ ಕಡೆಯಿಂದ ಕೊಟ್ಟ, ಅದು ಕೇಸ್ ಇತ್ತು ಅಂತ ಆಗ್ಬಿಡುತ್ತೆ, ಯಾವುದು BDS ಸೈಟು ಅಂತ ಕೊಡಲೇಬೇಕು ಅಂತ ಹಠಕ್ಕೆ ಬಿದ್ದು ಕೊನೆ ಕೋರ್ಟ್ ಸ್ಯಾಂಕ್ಷನ್ ಮಾಡ್ತು ಅಂತ ಇಟ್ಕೊಳ್ಳಿ. ತೊಗೊಂಡು ಬಂದು ಕೂತ್ರೆ ಪಕ್ಕದವರು, ಅದರ ಪಕ್ಕದವರು, ಇನ್ನೊಂದು ಪಕ್ಕದವರು, ಎಲ್ಲರ ಹೆಸರಲ್ಲೂ ಅದರ ರಿಜಿಸ್ಟ್ರೇಷನ್ ಆಗೋಗಿರುತ್ತೆ. ಎಲ್ಲರೂ ಹೇಳ್ತಾರೆ ಇದು ನಮಗೂ ಕೊಟ್ಟಿದ್ದಾರೆ, ನಿಮಗೂ ಕೊಟ್ಟಿದ್ದಾರೆ, ಇನ್ನೊಬ್ರು. ಆ ಕೇಸು ಮುಗಿಯುವಾಗ ಇವನು ಮೊಮ್ಮಕ್ಕಳ ಕಾಲ ಬಂದಿರುತ್ತೆ, ಇವನು ಅನುಭವಿಸೋನು ಇಲ್ಲವೇ ಇಲ್ಲ. ಅಂದರೆ ಈ ಥರ ಕೊಟ್ಟದ್ದು ದಕ್ಕಿಸಲಿಕ್ಕೆ ಆಗಬಾರ್ದು, ಆ ರೀತಿ ಮಾಡಬೇಕು ಅಂತ ಹೀಗೆಲ್ಲವನ್ನೂ ಕೂಡ ಪಾಂಡವರಿಗೆ ಕೊಟ್ಟಿದ್ರೂ ಅದು ಅವರಿಗೆ ಉಪಯೋಗಕ್ಕೆ ಬೀಳಬಾರ್ದು ಅನ್ನುವ ಗುಟ್ಟಾದ ಒಂದು ಸಂಗತಿಯನ್ನು ಹೇಳಿ ಕೊನೆಗೆ ಎಲ್ಲದಕ್ಕಿಂತ ಹೆಚ್ಚಿನ ಒಂದು ಅಪೂರ್ವ ಸಂಗತಿ ಇವತ್ತು ನಾವು ಹೆಜ್ಜೆ ಹೆಜ್ಜೆಗೂ ನೋಡುವಂತಹ ಒಂದು ಸುಂದರವಾದ ಮಾತು ಹೇಳ್ತಾನೆ. ಆದಾವೇವ ದದಾನೀತಿ ಪ್ರಿಯಂ ಬ್ರೂಯಾತ್ ನಿರರ್ಥಕಂ ಆಶಾಂ ಕಾಲವತೀಂ ಕುರ್ಯಾತ್ ಕಾಲಂ ವಿಘ್ನೇನ ಯೋಜಯೇತ್ ವಿಘ್ನಂ ನಿಮಿತ್ತತೋ ಬ್ರೂಯಾತ್ ನಿಮಿತ್ತಂ ವಾಪಿ ಹೇತುತಃ. ಮೊದಲು ಘೋಷಣೆ ಮಾಡಬೇಕು, ಆಶ್ವಾಸನೆ ಪ್ರಣಾಳಿಕೆಗಳ ದೊಡ್ಡ ಪಟ್ಟಿಯನ್ನು ಇಟ್ಟು ನಾನು ಈ ದೇಶದ ಕನಸನ್ನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಅಂತ ತುಂಬ ಚೆನ್ನಾಗಿ ಹೇಳಬೇಕು. ಯಾರೋ ಒಬ್ಬ ಈ ದೇಶದ ಒಬ್ಬ ಮಂತ್ರಿ ಒಂದು ನಾಯಕಿಯ ಕೆನ್ನೆ ಹಾಗೆ ಮಾಡ್ತೇನೆ ರಸ್ತೆಗಳನ್ನು ಅಂತ ಹೇಳಿದ್ದ. ಗೆದ್ದು ಬಂದುಬಿಟ್ಟ. ಗೆದ್ದು ಬಂದ ಮೇಲೆ ಜನ 2 ವರ್ಷಕ್ಕಾದರೂ 3 ವರ್ಷಕ್ಕಾದರೂ ಮತ್ತೆ ಅದೇ ಯಥಾ ಪ್ರಕಾರ ಡೆಲಿವರಿ, ರಸ್ತೆಯಲ್ಲಿ ಆಸ್ಪತ್ರೆಗಳಿಗೆ ಕೆಲಸನೇ ಇಲ್ಲ ಅನ್ನೋ ಸ್ಥಿತಿ ಬಂದೋಯಿತು. ಜನಗಳ ಆಕ್ರೋಶ ಜಾಸ್ತಿಯಾಗಿ ಹೋಗಿ ಆ ಮಂತ್ರಿಯನ್ನು ವಿಚಾರಿಸಿದರು, ನೀವು ಆವಾಗ ಪ್ರಣಾಳಿಕೆಯಲ್ಲಿ ರಸ್ತೆಯನ್ನೆಲ್ಲ ಆ ನಾಯಕಿಯ ಕೆನ್ನೆ ಹಾಗೆ ಮಾಡ್ತೇನೆ ಅಂತ ಹೇಳಿದ್ರಿ, ನೀವು ಮಾಡೇ ಇಲ್ಲ, ಬರೀ ಸುಳ್ಳು ಹೇಳ್ತೀರಿ ಅಂತ, ನಿಮ್ಮನ್ನು ಈ ಸರ್ತಿ ಗೆಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ರೀತಿ ಮಾತಾಡಿದರು. ಅದಕ್ಕೆ ಅವರು, ನಾನು ಮಾಡಿದ್ದೇನೆ ಖಂಡಿತ, ನೀವು ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಏನು, ನೀವು ನಾಯಕಿ ಮೇಕಪ್ ತೆಗೆದಾಗ ನೋಡಿದ್ದೀರಾ?
ನೋಡಿಲ್ಲಲ್ವಾ? ನೀವು ನೋಡಿ ಬನ್ನಿ, ಮುಖ ಇಡೀ ಬರೀ ಗುಳಿನೇ ಇರುವುದು. ಅದಕ್ಕೋಸ್ಕರ ನಾನು ಹಾಗೆ ಬಿಟ್ಟಿದ್ದೇನೆ. ನೀವೇನು ಅದನ್ನು ನಾನು ಕೊಟ್ಟ ಮಾತು ಉಳಿಸ್ಕೊಂಡಿದ್ದೇನೆ. ನೀವು ನನ್ನನ್ನು ತಪ್ಪರ್ಥ ಮಾಡಿಕೊಂಡ್ರೆ ಅದಕ್ಕೆ ನಾನು ಜವಾಬ್ದಾರ ಅಲ್ಲ ಅಂತ. ಹೀಗೆ ಇಂಥ ಅನೇಕ ಮಾತುಗಳು ಹೇಳಿರ್ತಾರೆ. ಆದರೆ ಆದಾವೇವ ದದಾನೀತಿ ಪ್ರಿಯಂ ಬ್ರೂಯಾತ್ ನಿರರ್ಥಕಂ. ಮನ್ನಾ ಮಾಡ್ತೇನೆ ಅಂತ ಹೇಳಿಬಿಡಬೇಕು, ಬಂದು ಬಿಡಬೇಕು ಅಧಿಕಾರ, ಅದರಿಂದಾಗೇ ನಡೆಯುತ್ತೆ ಅಂತ ಹೇಳಬೇಕು. ಆಮೇಲೆ ನಿಧಾನಕ್ಕೆ ಕಾಲಾವಕಾಶ ಬೇಕು ಅಂತ ಕಾಲವನ್ನು ಕೇಳಬೇಕು. ಆಶಾಂ ಕಾಲವತೀಂ ಕುರಿಯಾತ್. ನಿಮ್ಮ ಆಸೆಯನ್ನು ಈಡೇರಿಸಲಿಕ್ಕೆ ಸ್ವಲ್ಪ ಸಮಯಾವಕಾಶ ಕೊಡಿ, ನೀವು ಎಲ್ಲ ಗಡಿಬಿಡಿ ಮಾಡಿದರೆ ನಾನೊಬ್ಬನೇ ಸರ್ಕಾರ ನಡೆಸ್ತಾ ಇರುವುದಲ್ಲ, ನನ್ನ ಜೊತೆಗೆ ಇನ್ನೂ ಬೆಂಬಲಕ್ಕೆ ಕೊಟ್ಟರ ಅನೇಕ ಊರುಗೋಲುಗಳನ್ನು ಈಗ ತೆಗಿತೇನೆ ಅಂತ ನನ್ನ ಕಾಲನ್ನೇ ಮುರಿಯುವ ಪ್ರಯತ್ನದಲ್ಲಿ ಇದ್ದಾರೆ. ಹಾಗಾಗಿ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಬೇಕು. ಟೈಮ್ ಕೊಟ್ಟ ಮೇಲೂ ಕಾಲಂ ವಿಘ್ನೇನ ಯೋಜಯೇತ್. ಅಲ್ಲ, ಟೈಮ್ ಕೊಟ್ಟ ಮೇಲೂ ಮಾಡ್ತಾ ಇಲ್ಲಲ್ಲ ಅಂತಂದರೆ ಅದಕ್ಕೆ ಇನ್ನೊಂದು ಯಾವುದೋ ವಿಘ್ನವನ್ನು ಜೋಡಿಸಬೇಕು. ಈ ವ್ಯವಸ್ಥೆ ಯೋಜನೆ ನಡೆಸಲಿಕ್ಕೆ ಆದಾಯ ಹುಟ್ಟುವ ಮೂಲ ನಾಶ ಆಗಿ ಹೋಗಿದೆ, ಅದು ಸಿಗ್ತಾ ಇಲ್ಲ. ಯಾವುದೋ ಒಂದು ದೊಡ್ಡ ತಡೆ ಇದೆ, ಒಂದು ಕೋರ್ಟ್ ಕೇಸು ಇದೆಯೋ ಅಥವಾ ಇನ್ನೇನಾದರೂ ಒಂದು ಯೋಜನೆಯ ಅಡ್ಡಲಾಗಿ ಒಂದು ವಿಘ್ನವನ್ನು ಅದರ ಜೊತೆಗೆ ಸೋಡಿಸಬೇಕು. ವಿಘ್ನಂ ನಿಮಿತ್ತತೋ ಬ್ರೂಯಾತ್. ಆ ವಿಘ್ನ ಬರಲಿಕ್ಕೆ ಕಾರಣ ಈ ಪ್ರತಿಪಕ್ಷದವರೇ ನಿಮಿತ್ತ. ಅವರಿಲ್ಲ ಅಂದರೆ ಇಷ್ಟೊತ್ತಿಗೆ ಆಗೋಗ್ತಿತ್ತು. ಅವರು ಸರ್ವಪಕ್ಷ ಸಮನ್ವಯ ಸಭೆ ಮಾಡಿದಾಗ ಯಾಕೆ ಬರಲಿಲ್ಲ? ಎಲ್ಲರೂ ಬಂದಿದ್ದರೆ ಇವತ್ತು ಮಹದಾಯಿಯ ಸಮಸ್ಯೆ ಪರಿಹಾರ ಆಗೋಗ್ತಿತ್ತು ಅಂತ ಎಲ್ಲರೂ ಅವರವರದ್ದ ಸಮಸ್ಯೆಗಳನ್ನೇ ಎತ್ತಿ ಇಟ್ಟು ಜನರು ಸರಿಯಾಗಿ ಒಗ್ಗೂಡ್ತಾ ಇಲ್ಲ, ನಾಗರಿಕರು ಸರಿಯಾಗಿ ಬೆಂಬಲ ಕೊಡ್ತಾ ಇಲ್ಲ, ಆದಾಯದ ಮೂಲ ನಷ್ಟ ಆಗಿದೆ, ಮಳೆ ಚೆನ್ನಾಗಿ ಬಂದಿಲ್ಲ, ಮಳೆ ಜಾಸ್ತಿ ಬಂದು ಬೆಳೆ ಹಾನಿಯಾಗಿ ಹೋಯಿತು. ಹೀಗೆ ನೂರಾರು ಕಾರಣಗಳನ್ನು ಕೊಟ್ಟು ನಾನು ಚೆನ್ನಾಗಿ ಮಾಡಬೇಕು ಅಂತಿದ್ರು ಅಧಿಕಾರಿಗಳು ನನಗೆ ಸರಿಯಾಗಿ ಸವಲತ್ತು ಕೊಡ್ತಾ ಇಲ್ಲ, ಅವರು ತಮ್ಮ ಅಧಿಕಾರವನ್ನು ಸರಿಯಾಗಿ ನಡೆಸ್ತಾ ಇಲ್ಲ. ಏನಾಗಲಿಲ್ಲ ಅಂದರೆ ಕೊನೆಗೆ ಜೋರಾಗಿ ಕಣ್ಣೀರು ಹಾಕಿಬಿಡ್ಬೇಕು. ಕಣಿಕ ಹೇಳಿದ ಮಾತು, ನಾನು ಹೇಳಿದ್ದಲ್ಲ. ಎಲ್ಲದಕ್ಕೂ ಕಣ್ಣೀರು ಹಾಕಿ ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಿ ಅಂತ ಜನರನ್ನು ನಂಬಿಸುವುದಕ್ಕೆ ಏನೆಲ್ಲ ಮಾಡಬಹುದೋ ಅದೆಲ್ಲ ನಾಟಕಗಳನ್ನು ವೇದಿಕೆಯ ಮೇಲೆ, ವೇದಿಕೆಯ ಕೆಳಗೆ, ಜೀವನವೇ ನಾಟಕ ಅನ್ನೋದನ್ನು ನಿಜವಾಗಿ ಪಾಲಿಸುವವನು ರಾಜಕೀಯ ವ್ಯಕ್ತಿ. ಹಾಗೆ ನಡ್ಕೊಳ್ಳುವುದಿದ್ದರೆ ಮಾತ್ರ ನಿನ್ನ ಅಧಿಕಾರ ನಿನ್ನ ಕೈಯಲ್ಲಿರುತ್ತೆ. ಅಧಿಕಾರ ಕೈಯಲ್ಲಿರುವ ತನಕ ನೀನು ಬದುಕಿರಬೇಕು ಅಂದರೆ ನಿನ್ನ ಕೈಯಲ್ಲಿ ಅಧಿಕಾರ ಇರಬೇಕು ಅಂತ ಹೀಗೆ ಹೇಳಿ ಆ ಕಣಿಕ ಅವನ ತಲೆ ತುಂಬಿ ದುರ್ಯೋಧನನಿಗೆ ಉಳ್ಳಿಕ್ಕೆ ಬೇಕಾದ ಗಟ್ಟಿಯಾದ ಫಲವತ್ತಾದ ಜಾಗವನ್ನು ಸಿದ್ಧ ಮಾಡಿ ಹೊರಟು ಹೋಗ್ತಾನೆ. ಹೀಗೆ ಅದರ ಪರಿಣಾಮವೇ ಮುಂದೆ ವಾರಣಾವತಕ್ಕೆ ಪಾಂಡವರನ್ನು ಕಳಿಸುವಂತಹ ವ್ಯವಸ್ಥೆ ಆಗುತ್ತೆ. ಸರಿ, ಆ ಮುಖ್ಯ ಕಥೆಯನ್ನು ನಾನು ಮುಟ್ಲಿಕ್ಕೆ ಹೋಗೋದಿಲ್ಲ. ಉಪಕಥೆಗಳು ಯಾಕೆ ಮಹಾಕಥೆಗೆ ಇಂಪಾರ್ಟೆಂಟು ಅಂತ ತಿಳಿಸ್ಲಿಕ್ಕೋಸ್ಕರ ಮಾತ್ರ ನಾನು ಈ ಕಥೆಗಳನ್ನು ಹೇಳ್ತಾ ಇದ್ದೇನೆ. ಈ ಕಥೆಯ ನಂತರ ಪಾಂಡವರು ವಾರಣಾವತಕ್ಕೆ ಹೋಗ್ತಾರೆ. ವಾರಣಾವತಕ್ಕೆ ಹೋಗುವುದು ಒಂದು ಬಹಳ ಸುಂದರವಾದ ಕಥೆ. ಹೋಗುವುದು ಅಂತ ಅನ್ನೋದನ್ನೇ ಬೇಕು ಅಂತ ಜನರ ಬಾಯಲ್ಲಿ ಇವರೇ ಒಂದು ನ್ಯೂಸ್ ಹಬ್ಬಿಸ್ತಾರೆ. ವಾರಣಾವತದಲ್ಲಿ ನಡೆಯುವಷ್ಟು ಸುಂದರವಾದ ಶಿವನ ಮಹೋತ್ಸವದ ಕಾರ್ಯಕ್ರಮ ಜಗತ್ತಿನಲ್ಲಿ ಇನ್ನೆಲ್ಲೂ ನಡೆಯುವುದಿಲ್ಲ. ಅದನ್ನು ನೋಡದವನ ಕಣ್ಣು ವ್ಯರ್ಥ, ಅದನ್ನು ನೋಡಿದವನ ಕಣ್ಣೇ ಧನ್ಯ. ಹೀಗೆ ಬೇಕು ಅಂತ ಪಾಂಡವರ ಕಿವಿಗೆ ಮತ್ತೆ ಬೀಳುವ ಹಾಗೆ ಮಾಡ್ತಾರೆ. ಒಂದು ಸರ್ತಿ ಸುಮ್ಮನೆ ಬಂದು ಕೇಳ್ತಾರೆ, ಹೌದಾ ಅಷ್ಟು ಚೆನ್ನಾಗಿರುತ್ತಾ ಅಂತ. ಅಷ್ಟೇ ಕೇಳಿದ್ದು ಧೃತರಾಷ್ಟ್ರನ ಹತ್ರ. ನೀವು ಇಷ್ಟು ದಿವಸ ಒತ್ತಾಡಿ ತುಂಬ ಕಷ್ಟಪಟ್ಟಿದೆ, ನೀವು ಹಾಗೆ ಕೇಳುವುದಲ್ಲ, ನಾವು ಹೋಗಬೇಕು ಅಂತ ನೀವು ಆದೇಶ ಕೇಳಬೇಕು ನಮ್ಮ ಹತ್ರ, ನಿಮಗೆ ಕಳಿಸುವ ವ್ಯವಸ್ಥೆ ಮಾಡ್ತೇನೆ, ನನ್ನ ಆದೇಶ ದೊಡ್ಡಪ್ಪನ ಮಾತು ಮೀರುವ ಹಾಗಿರಬಾರ್ದು, ಹೊರಡಿ ಅಂತ. ಇವರು ಸುಮ್ಮನೆ ಅಷ್ಟು ಚೆನ್ನಾಗಿರುತ್ತಾ ಅಂತ ಕೇಳಿದ್ದನ್ನೇ ತನ್ನ ಆಸೆ ಈಡೇರಿತು ಅಂತ ಅನ್ನುವ ಹಾಗೆ ವಾರಣಾವತದಲ್ಲಿ ಒಂದು ದೊಡ್ಡ ಅರಮನೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಅವರಿಗೆ ಉಳ್ಕೊಳ್ಳುವ ವ್ಯವಸ್ಥೆ ಮಾಡಿ ಕಳುಹಿಸಿಯೇ ಬಿಟ್ಟ. ಆ ಅರಗಿನ ಮನೆಯಲ್ಲಿ ವಿದುರ ಮೊದಲೇ ಗುತ್ತು ಮಾಡಿದ ಹಾಗೆ ತನ್ನ ಅತ್ಯಂತ ಆತ್ಮೀಯನಾದ ಒಬ್ಬನನ್ನು ಕಳಿಸಿ ಹೇಗೋ ಬಚಾವ್ ಮಾಡಿ ಅವರು ಅಲ್ಲಿಂದ ಹಿಡಿಂಬವನಕ್ಕೆ ಬಂದರು. ಹಿಡಿಂಬವನಕ್ಕೆ ಬಂದ ಮೇಲೆ ಆ ಇಡೀ ಭಾಗ ಅದು ಭೀಮಸೇನನ ವ್ಯಕ್ತಿತ್ವವನ್ನು ಪರಿಚಯ ಮಾಡುವಂಥದ್ದು. ಹೇಗೆ ಅಂದರೆ ಉರಸ ಪಾದಪಾನ್ ಭಿತ್ವ, ಎದೆ ಕೊಟ್ಟು ಮರಗಳನ್ನೆಲ್ಲ ಪುಡಿಗಟ್ಟಿ ಕಾಲಿನಿಂದ ಮೃದ್ನನ್ ಆ ಬಂಡೆಗಳನ್ನು ಅಥವಾ ಎತ್ತರದ ತಗ್ಗು ದಿಣ್ಣೆಗಳ ಜಾಗವನ್ನೆಲ್ಲ ಮೆಟ್ಟಿ ಆ ಜಾಗದಿಂದ ಎಷ್ಟು ದೂರದ ತನಕ ಹೋದ್ನು ಅಲ್ಲಿಂದ ಅಲ್ಲಿಗೆ ಒಂದು ನ್ಯಾಷನಲ್ ಹೈವೇ ಇರಲಿಲ್ಲ ಅನ್ನೋದನ್ನು ಕೊರತೆಯನ್ನು ಭೀಮಸೇನ ಪರಿಹರಿಸಿದಂತೆ. ಅದು ಹೇಗೆ ಅಂದರೆ ಇಬ್ಬರನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾನಂತೆ, ಅರ್ಜುನ ಮತ್ತು ಯುಧಿಷ್ಠಿರನನ್ನು. ಸೊಂಟದಲ್ಲಿ ನಕುಲ ಸಹದೇವರನ್ನು ಕೂಡಿಸಿಕೊಂಡಿದ್ದಾನೆ, ಕುತ್ತಿಗೆಯಲ್ಲಿ ತಾಯಿಯನ್ನು ಕೂಡಿಸಿಕೊಂಡಿದ್ದಾನೆ. ಇಷ್ಟು ಜನರನ್ನು ಹಿಡ್ಕೊಂಡು ಒಂದು ಚೂರು ಅವರಿಗೆ ಗಾಯ ಆಗದ ಹಾಗೆ ನೋಡಿಕೊಂಡು ಎದೆಯನ್ನು ಉಬ್ಬಿಸಿ ಮರಗಳನ್ನೆಲ್ಲ ಢೀಕೊಟ್ಟು. ಆನೆ ಹೋದದ್ದೇ ದಾರಿ ಅಲ್ವಾ, ಆನೆ ಹೊರಟುವಾಗ ಅದು ಹೋಗುವಾಗ ಹೀಗೆಲ್ಲ ತಿರುಗಿ ಬರಗಿ ಹೋಗುವಂಥದ್ದಿಲ್ಲ, ಏನು ಸಿಕ್ಕಿದ್ರು ಅದನ್ನು ಗುದ್ಕೊಂಡೇ ಹೋಗುದು. ಹಾಗೆ ಭೀಮಸೇನ ಇಡೀ, ಯಾಕೆಂದರೆ ಅಷ್ಟರೊಳಗೆ ದುರ್ಯೋಧನನ ಚಾರರು ಏನಾದರೂ ವಿಷಯವನ್ನು ತಿಳಿಸಿಬಿಟ್ರೆ ಮತ್ತೊಮ್ಮೆ ಸಾವಿನ ಅಪಾಯವನ್ನು ಪರಿಹರಿಸಿಕೊಳ್ಳಿಕ್ಕೆ ಇನ್ನಷ್ಟು ಒದ್ದಾಟ ಪಡಬೇಕು ಅಂತ ಭೀಮಸೇನ ಹೋದ. ಅಲ್ಲಿ ಹಿಡಿಂಬನನ್ನು ಕೊಂದ. ಹಿಡಿಂಬಿ ಬಂದು ಕೇಳಿಕೊಂಡ್ಲು ನನ್ನನ್ನು ಮದುವೆಯಾಗು ಅಂತ. ಕೊನೆಗೆ ವ್ಯಾಸರು ಒಪ್ಪಿಗೆ ಕೊಟ್ಟ ಮೇಲೆ ಮದುವೆಯಾಯಿತು. ಅಲ್ಲಿಂದ ಅವರು ವಾರಣಾವತಕ್ಕೆ ಹೋದರು. ವಾರಣಾವತದ ಕಥೆ ಅಂದರೆ
ಏಕಚಕ್ರ ನಗರಕ್ಕೆ ಹೋದರು. ಏಕಚಕ್ರ ನಗರಕ್ಕೆ ಹೋಗುವ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ. ಈ ಬಹಳ ಪ್ರಸಿದ್ಧವಾದ ಕಥೆ. ಆದರೆ ಈ ಪ್ರಸಿದ್ಧವಾದ ಕಥೆಯನ್ನು ಆಮೇಲಿನ ಅನೇಕ ಅಹಿಂಸಾವಾದಿಗಳು ಅಂತನ್ನಿಸಿದಂತಹ ಕಥಾಕಾರರು ಅದನ್ನು ಸ್ವಲ್ಪ ಡಿಸ್ಟಾರ್ಟ್ ಮಾಡಿ ಬೇರೆ ರೀತಿ ಬದಲಾಯಿಸಿಕೊಟ್ಟಿದ್ದಾರೆ. ಸಿಂಹಾಸನ ದ್ವಾತ್ರಿಂಶಿಕಾ ಅಂತ ಒಂದು ಕಥಾಗುಚ್ಛ ಇದೆ, 32 ಕಥೆಗಳ ಗುಚ್ಛ. ಅಹಿಂಸೆಯನ್ನೇ ಪ್ರಧಾನವಾಗಿ ಪ್ರತಿಪಾದನೆ ಮಾಡುವುದು. ಅಹಿಂಸೆ ಅನ್ನೋದು ಬೇಕು ಅಂತ ಅನ್ನೋದನ್ನು ವೇದವೂ ಹೇಳುತ್ತೆ, ಮಾ ಹಿಂಸ್ಯಾತ್ ಸರ್ವಾಭೂತಾನಿ ಅಂತ. ಆದರೆ ಶಿಕ್ಷೆಗೆ ಯೋಗ್ಯನಾದವನಲ್ಲೂ ಕೂಡ ಹ್ಯೂಮನ್ ರೈಟ್ಸ್ ಅಂತ ತೊಗೊಂಡು ಬಂದು ರಾಕ್ಷಸನನ್ನು ಉಳಿಸಿ ಅಂತ ಕೇಳಿದರೆ, ಈ ದೇಶದಲ್ಲಿ ಭಯೋತ್ಪಾದಕರಿಗೆ ಅನುಭವ ಆದಷ್ಟು ಅತಿಥಿ ದೇವೋ ಭವ ಅನ್ನೋದು ಪ್ರಾಮಾಣಿಕರಿಗೆ ನೈಜ ಬದುಕು ನಡೆಸೋರಿಗೆ ಆಗುವುದಿಲ್ಲ. ಯಾಕೆಂದರೆ ಅವರು ಕೈದಿಗಳು 12 ವರ್ಷ 13 ವರ್ಷ 3 ಹೊತ್ತು ಕೂಡ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಎಲ್ಲ ಆತಿಥ್ಯವನ್ನು ಪಡ್ಕೊಂಡು ಒಂದು ಚೂರು ಮೈಯಲ್ಲಿ ಗಾಯ ಆಗದ ರೀತಿಯಲ್ಲಿ ನಡೆಸಿಕೊಂಡು ಅವರನ್ನು ವಾಪಸ್ ಬಿಟ್ಟು ಕಳಿಸ್ತಾರೆ. ಆದರೆ ಒಬ್ಬ ಪ್ರಾಮಾಣಿಕವಾಗಿ ಅವತ್ತಿಗೆ ದುಡಿಮೆಗೆ ಆಗುತ್ತೆ ಅಂದರೆ ಅವ್ನು ರಸ್ತೆಯಲ್ಲಿ ಮಲಗಿದ್ರು ಯಾರು ಅವನನ್ನು ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಇರುತ್ತೆ. ಹಾಗೆಯೇ ಈ ಬಕಾಸುರನ ಜೊತೆಗೆ ಅಲ್ಲಿಯ ರಾಜ ಒಪ್ಪಂದ ಮಾಡಿಕೊಂಡು ಬಿಟ್ಟ. ನಾನು ಆ ಕಥೆಯನ್ನು ಆಮೇಲೆ ಹೇಳ್ತೇನೆ. ಇಲ್ಲಿರುವ ಕಥೆ ಇಷ್ಟು: ಒಪ್ಪಂದ ಮಾಡಿಕೊಂಡು ನಾವೇ ನಿನಗೆ ಒಬ್ಬರನ್ನು ಆಹಾರವಾಗಿ ಕಳುಹಿಸಿಕೊಡ್ತೇವೆ ಅಂತ. ವಸ್ತುತಃ ಒಬ್ಬ ರಾಜನಾಗಿ ಕರ್ತವ್ಯ ಏನು, ಆ ರಾಕ್ಷಸನನ್ನು ಮಣಿಸಬೇಕಿತ್ತು. ಆದರೆ ತನಗೆ ತೊಂದರೆ ಆಗಬಾರದು ಅಂತ ಯೋಚಿಸಿ, ತಾನು ಉಳಿಬೇಕು, ತನ್ನ ಪರಿವಾರ ಉಳಿಬೇಕು ಅಂತ ಯೋಚಿಸಿ ಊರಿನವರನ್ನು ಬೇರೆ ಊರಿಗೆ ಹೋಗದ ಹಾಗೆಯೂ ನಿರ್ಬಂಧ ಹಾಕಿ ಅಲ್ಲೇ ಇರುವಂತೆ ಮಾಡಿ ಪಾಳಿಯಂತೆ ಪರ್ಯಾಯ ಪ್ರಕಾರವಾಗಿ ಒಬ್ಬೊಬ್ಬರ ಮನೆಯಿಂದ ಒಬ್ಬರನ್ನು ಕಳಿಸುವ ವ್ಯವಸ್ಥೆ ಮಾಡಿದ್ದ. ಇವರು ಅಲ್ಲಿಗೆ ವಾಸಕ್ಕೆ ಹೋಗಿದ್ದರು. ಒಬ್ಬ ವಿಪ್ರನ ಮನೆಯಲ್ಲಿ ಉಳ್ಕೊಳ್ಳುವ ಪ್ರಸಂಗ ಬಂತು. ಹೊರಗಿನ ಗೆಸ್ಟ್ ಹೌಸ್ ಅಂತ ನಾವು ಇವತ್ತು ಹೇಳುವ ಜಾಗದಲ್ಲೇ ಅವರಿಗೆ ಉಳ್ಕೊಳ್ಳಿಕ್ಕೆ ಕೊಟ್ಟಿದ್ರು. ಆ ಉಳ್ಕೊಳ್ಳುವ ಜಾಗದಲ್ಲಿ ಇದ್ದವರು ಒಂದು ದಿವಸ ದುಃಖ ಆ ಮನೆಯಲ್ಲಿ ಮಡುಗೊಟ್ಟಿದ್ದು ಭೀಮನಿಗೆ ಗೊತ್ತಾಯಿತು. ಅಮ್ಮನನ್ನು ಹೋದ, ಅಮ್ಮ ಆ ಮನೆಯಲ್ಲಿ ಏನೋ ತುಂಬ ದೊಡ್ಡ ಕಷ್ಟದಲ್ಲಿದ್ದಾರೆ ಅವರು, ಒಮ್ಮೆ ಹೋಗಿ ಏನು ಅಂತ ವಿಚಾರಿಸ್ಕೊಂಡು ಬಾ. ನಾನು ಹೋದರೆ ಸರಿ ಹೋಗಲ್ಲ, ಹೆಣ್ಮಕ್ಕಳೆಲ್ಲ ನಾನು ಹೋಗಿ ತಕ್ಷಣ ಏನೋ ಹೆದರು ಬಿಡ್ತಾರೆ, ಇನ್ನೇನೋ ಮಾತುಕತೆ ಆಗೋದು ಸರಿ ಹೋಗಲ್ಲ, ದುಃಖದಲ್ಲಿದ್ದಾಗ ಹೆಣ್ಮಕ್ಳೇ ಹೋಗಿ ಮಾತಾಡಿಸೋದು ಒಳಿತು ಅಂತ. ಅವಳು ಸೀದಾ ಒಳಕ್ಕೆ ಹೋಗಲಿಲ್ಲ. ಬಾಗಿಲಿನತ್ತ ಹೋದಾಗ ಅವ್ರ ಮಾತು ಕೇಳಿಸ್ತಾ ಇತ್ತು. ಆ ಮಾತು ಕೇಳಿಸಿಕೊಳ್ತಾಳವಳು. ಕೇಳಿಸಿಕೊಳ್ಳುವಾಗ ಆ ಯಜಮಾನ ಹೇಳ್ತಾ ಇರ್ತಾನೆ, ನಾನು ಹೊರಟು ಹೋಗ್ಬೋದು, ಆದರೆ ನಿಮ್ಮನ್ನು ನಾನು ಹೋಗುವುದು ಅಂದರೆ ಕೊಲ್ಲುವುದು ಅಂತಲೇ ಅರ್ಥ. ನನಗೇನು ಬೇಸರ ಇಲ್ಲ ಹೋಗುವುದಕ್ಕೆ, ಆದರೆ ನಿಮಗೆ ವೈಧವ್ಯದ ಬದುಕು ಎಷ್ಟು ಕಷ್ಟ ಅಂತ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ಹೆಂಡತಿಯನ್ನು ಕಳಿಸುವುದು ಅಂತ ಅನ್ನೋದು ದೇವರು ಕೊಟ್ಟ ಜೀವದ ಗೆಳತಿ ಹೆಂಡತಿ ಅಂತಂದರೆ. ನನ್ನ ಬದುಕಿನ ಎಲ್ಲ ಭಾಗವನ್ನು ಅರ್ಥ ಮಾಡಿಕೊಳ್ಳುವ ಒಂದು, ನನ್ನ ಮನಸ್ಸನ್ನು ಬಿಟ್ಟರೆ ಇನ್ನೊಂದು ಆಕೃತಿ ಅದು ಹೆಣ್ಣು. ಅದರಿಂದಾಗಿ ನನ್ನ ಮನಸ್ಸೇ ಇದ್ದ ಹಾಗೆ ಹೆಣ್ಣು ಇರುವಂತಹದ್ದು, ಅವಳನ್ನು ನಾನು ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮಕ್ಕಳನ್ನು ಕಳಿಸೋಣ ಅಂತಂದರೆ ಮಗಳನ್ನು ಕೈ ಎತ್ತಿ ಒಳ್ಳೆಯ ಬದುಕು ನಡೆಸುವಂಥ ದಾನ ಕೊಟ್ಟು ಅವಳ ಚೆನ್ನಾಗಿನ ಮುಂದಿನ ಬದುಕನ್ನು ಆಶಾಗೋಪುರವನ್ನು ಕಟ್ಟಿ ಅವಳನ್ನು ಒಳ್ಳೆಯ ಮನೆಗೆ ಕಟ್ಟು ಕಳಿಸ್ಬೇಕು ಹೊರತು ಹೀಗೆ ರಾಕ್ಷಸನಿಗೆ ಕೊಡುವುದಂತೂ ಅಲ್ವೇ ಅಲ್ಲ. ಇನ್ನು ಮಗ ವಂಶವೃದ್ಧಿಗೆ ಕಾರಣನಾಗಬೇಕಾದವನು. ದೊಡ್ಡವರ ಮುಂದೆ ಚಿಕ್ಕವರು ಸಾಯಬಾರ್ದು, ಚಿಕ್ಕವರು ದೊಡ್ಡವರು ಸಾಯುವುದನ್ನು ಬೇಕಾದರೂ ನೋಡಬಹುದು. ಅದರಿಂದಾಗಿ ಮಕ್ಕಳಿಗಿಂತ ಮುಂಚೆ ನಾವು ಸಾಯಬೇಕು ಹೊರತು ನಮ್ಮ ಮುಂದೆ ಮಕ್ಕಳು ಸಾಯುವುದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೀಗೆ ದುಃಖ ಪಡ್ತಾ ಇರುವ ಇಷ್ಟು ಹೊತ್ತಿಗೆ ಹೆಂಡತಿ ಹೇಳ್ತಾಳೆ, ನಾನು ಹೋಗ್ತೇನೆ, ನೀವು ನಿಮ್ಮ ಅನುಷ್ಠಾನ ಇತ್ಯಾದಿಗಳನ್ನು ಚೆನ್ನಾಗಿ ಮಾಡಿಕೊಂಡಿರಿ, ಅದರಿಂದಾಗಿ ನೀವು ನನ್ನನ್ನು ಕಳಿಸುವುದಿಲ್ಲ ಅಂತ ಯೋಚನೆ ಮಾಡಿ ವ್ಯಥೆ ಪಡುವುದಕ್ಕೆ ಅಗತ್ಯ ಇಲ್ಲ. ನಿಮಗೆ ಒಂದು ಎಲ್ಲ ಸುಖ ದುಃಖಗಳನ್ನು ಹಂಚಿಕೊಂಡವಳು, ಈ ವಿಷಯದಲ್ಲಿ ನಿಮ್ಮ ದುಃಖವನ್ನು ನಾನು ಹಂಚಿಕೊಂಡು ಮಕ್ಕಳ ಜೊತೆಗೆ ನೀವಿರಿ ಅಂತ ಹೀಗೆ ಹೇಳಿದರೆ, ಆ ದೊಡ್ಡ ಮಗಳು ಹೇಳ್ತಾಳೆ, ಹೇಗಿದ್ದರೂ ಒಂದು ದಿವಸ ಗಂಡನ ಮನೆ ಕೊಡಲೇಬೇಕು ನನ್ನನ್ನು. ಗಂಡನ ಮನೆಗೆ ಅಲ್ಲದೇ ಇದ್ದರೆ ಯಾವುದೋ ಹೊಟ್ಟೆ ಕೊಡ್ತೇನೆ ಅಂತ ಇಟ್ಕೊಂಡು ದಾನ ಅಂತ ಮಾಡಿಬಿಡಿ, ನೀವೆಲ್ಲರೂ ಚೆನ್ನಾಗಿ ಬದುಕಬಹುದು. ಈ ದೊಡ್ಡವರೆಲ್ಲ ಸ್ವಲ್ಪ ಭಾವುಕವಾಗಿ ಯೋಚಿಸ್ತಾರೆ. ಆದರೆ ಪರಿಸ್ಥಿತಿ ಅರ್ಥ ಆಗದೇ ಇದ್ದವರು ಅಥವಾ ಪರಿಸ್ಥಿತಿಯನ್ನು ಬಹಳ ಕ್ಷುಲ್ಲಕವಾಗಿ ಕಂಡವರು ಅಥವಾ ಅದು ಅಂತಹ ಇಂಪಾರ್ಟೆಂಟ್ ಅಲ್ಲ ಅಂತ ಅಂದ್ಕೊಂಡವರು ಅದನ್ನು ಬೇರೆ ರೀತಿ ಯೋಚಿಸ್ತಾರೆ. ಪುಟ್ಟ ಮಗು ಅಲ್ಲೇ ಇದ್ದ ಒಂದು ಸಮಿದೆಯನ್ನು ಗಟ್ಟಿ ಹಿಡ್ಕೊಂಡು ಜೋರಾಗಿ ಬೀಸ್ತಾ ಬರುತ್ತೆ. ನಮ್ಮ ಅಪ್ಪ ಅಮ್ಮನ ಕಣ್ಣಲ್ಲಿ ಕಣ್ಣೀರು ತರಿಸುವಂಥ ರಾಕ್ಷಸನ ಮುಂದೆ ನನ್ನನ್ನು ತೊಗೊಂಡೋಗಿ ಬಿಡಿ, ಹೊಡೆದು ಉರುಳಿಸ್ತೇನೆ ಅವನನ್ನು ಅಂತ ಹೀಗೆ ಜೋರು ಮಾಡಿ ಮಾತಾಡ್ಲಿಕ್ಕೆ ಶುರು ಮಾಡುತ್ತೆ. ಹೀಗೆ ಮಾತಾಡಿದಾಗ ದೊಡ್ಡವರಿಗೆಲ್ಲ ಒಂದು ಸರ್ತಿ ನಗು ಬಂದುಬಿಡುತ್ತೆ. ಇದು ಪುಟ್ಟ ಬಾಯಲ್ಲಿ ಮೊದ್ದಾಗಿ ಇಷ್ಟು ಜೋರಾಗಿ ರಾಕ್ಷಸನನ್ನು ಕೊಂದು ಬಿಡ್ತೇನೆ, ನಮ್ಮ ಅಪ್ಪ ಅಮ್ಮ ಇವರನ್ನೆಲ್ಲ ಉಳಿಸ್ಕೊಳ್ತೇನೆ ಅಂತ ಆ ಪ್ರೀತಿ ತೋರಿಸ್ತಲ್ವ, ಆ ಪ್ರೀತಿಗೆ ಹೃದಯ ತುಂಬಿ ಬರುತ್ತೆ. ಒಂದು ಕ್ಷಣ ಅದರ ಭಾವನೆಗೆ ಎಲ್ಲರೂ ಸಿಕ್ಕು ನಕ್ಕು ಬಿಡ್ತಾರೆ. ಒಂದು ಸರ್ತಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ, ಉಳಿಸ್ತೇನೆ ಅಂತ ಇಷ್ಟು ಹೇಳುತ್ತಲ್ಲ, ಧನ್ಯರು ನಾವು. ಆ ಮಗುವಿನ ನಮ್ಮ ಬಗ್ಗೆ ಇರುವ ಭಾವವೇ ಸಾಕು, ಅಷ್ಟು ಸಂಸ್ಕಾರ ಮಗುವಿಗೆ ಇದೆಯಲ್ವಾ ಅಂತ ಹೀಗೆ ಸ್ವಲ್ಪ ತಿಳಿಯಾಗುವಾಗ ಕುಂತಿ ತಕ್ಷಣ ಎಂಟ್ರಿ ಆಗ್ತಾಳೆ. ಎಂಟ್ರಿ ಆಗಿ ಮಾತಾಡ್ತಾಳೆ, ಎಲ್ಲ ಸಮಸ್ಯೆಗಳು ಏನು ನಿಮಗಾಗಿದೆ ಅಂತ ಗೊತ್ತಿಲ್ಲ, ವಿಷಯ ಹೇಳಿ ಅಂತ ಅವನೆಲ್ಲ ಹೇಳ್ತಾನೆ. ಹೇಳಿದಾಗ ಅವಳು ಹೇಳ್ತಾಳೆ, ನೀವು ಅನ್ಯಥಾ ಭಾವಿಸಬಾರ್ದು, ನಾನು ನನ್ನ ಕಡೆಯಿಂದ ಒಂದು ಪರಿಹಾರವನ್ನು ಹೇಳ್ತೇನೆ. ನನ್ನ ಮಕ್ಕಳು ಎಲ್ಲರೂ ಕೂಡ
ಒಳ್ಳೆಯ ವಿದ್ಯಾವಂತರು, ಅಸ್ತ್ರ ಮಂತ್ರಗಳೆಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಮಂತ್ರವಿದ್ಯೆ ಚೆನ್ನಾಗಿ ಗೊತ್ತಿದೆ ಅವನಿಗೆ. ಹಾಗಾಗಿ ನನ್ನ ಮಕ್ಕಳಲ್ಲಿ ಒಬ್ಬರನ್ನು ನನಗೆ ಹೇಗಿದ್ರು 5 ಮಕ್ಕಳು, ನನಗೆ ಸಾಕುವುದೇ ಕಷ್ಟ ಆಗಿದೆ. ಅದರಲ್ಲಿ ಒಬ್ಬನನ್ನು ಕಳಿಸಿದರೆ ಏನೂ ತೊಂದರೆ ಆಗಲಿಕ್ಕಿಲ್ಲ. ಹಾಗೆ ಅಂತ ಹೇಳಿ ನಾನು ಅವನನ್ನು ಬಲಿ ಕೊಡ್ತೇನೆ ಅಂತ ಅಂದ್ಕೊಳ್ಬೇಡಿ. ಅವನಿಗೆ ಮಂತ್ರವಿದ್ಯೆ ಇದೆ, ಅವನು ಏನಾದರೂ ಸರಿ ರಾಕ್ಷಸನನ್ನು ಗೆದ್ದು ಬರ್ತಾನೆ, ಆ ನಂಬಿಕೆ ನನಗಿದೆ. ಅವನು ಹೇಳ್ತಾನೆ, ಅಯ್ಯೋ ಅತಿಥಿಗಳನ್ನು ಕಳಿಸಿದರೆ ನನ್ನ ಬದುಕಿನಲ್ಲಿ ಇನ್ಯಾವ ಒಳ್ಳೆಯ ಕೆಲಸ ಮಾಡಿದರೂ ಅದು ದಕ್ಕುವುದಿಲ್ಲ, ನಿಮ್ಮನ್ನು ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತುಂಬ ಗೋಳಾಡ್ತಾನೆ. ಆಗ ಕೊನೆಗೆ ಅವಳು ಹೇಳ್ತಾಳೆ, ನಿಮಗೆ ನರಕ ಬರುತ್ತೆ ಅಥವಾ ತೊಂದರೆ ಆಗುತ್ತೆ ಅನ್ನೋ ಆಲೋಚನೆ ಬಿಟ್ಟುಬಿಡಿ, ನನ್ನ ಮೇಲೆ ನಂಬಿಕೆ ಇಟ್ಟು ಹೇಳ್ತೇನೆ, ಇಟ್ಕೊಳ್ಳಿ, ನಾನು ಒಂದು ವಿಷಯ ಹೇಳ್ತೇನೆ, ಅವನು ಗೆದ್ದೇ ಬರ್ತಾನೆ ಅಂತ. ಇಷ್ಟು ತುಂಬ ಒತ್ತಾಯ ಮಾಡಿದ ಮೇಲೆ ಆಯಿತು ಅಂತ ಹೇಳಿ ಭೀಮಸೇನನಿಗೆ ಬಂದು ವಿಷಯ ಹೇಳ್ತಾಳೆ. ಈ ಅಣ್ಣಂದ್ರು, ಉಳಿದ ತಮ್ಮಂದರು ಅಣ್ಣಂದ್ರೆಲ್ಲ ಹೋದವರು, ಭಿಕ್ಷೆ ಬೇಡಲಿಕ್ಕೆ ಹೋದವರು ಬರ್ತಾರೆ. ಬಂದಾಗ ಭೀಮಸೇನ ಭಾಳ ಖುಷಿಯಲ್ಲಿದ್ದ. ಯುಧಿಷ್ಠಿರ ಕೇಳ್ತಾನೆ, ಏನು ಇವತ್ತು ಭೀಮಸೇನ ಇಷ್ಟು ಖುಷಿಯಲ್ಲಿದ್ದಾನೆ? ಇಲ್ಲ ಇವತ್ತು ಅವನ ಕೈ ತುರಿಕೆಗೆ ಒಂಚೂರು ಮದ್ದು ಸಿಗ್ತಾ ಇದೆ, ಅದಕ್ಕೋಸ್ಕರ ಖುಷಿಯಲ್ಲಿದ್ದಾನೆ. ಹಾಗಂದ್ರೆ ಏನು? ಇಲ್ಲ, ಹೀಗೊಬ್ಬ ಬಕಾಸುರ ಅವನು ತುಂಬ ತೊಂದರೆ ಕೊಡ್ತಾ ಇದ್ದಾನೆ, ಊರಿಗೆ ಒಂದು ಸಮಸ್ಯೆ ಆಗಿದೆ, ಅದನ್ನು ಪರಿಹರಿಸಲಿಕ್ಕೆ. ಯುಧಿಷ್ಠನಿಗೆ ಸ್ವಲ್ಪ ಒಂದೇ ಕ್ಷಣಕ್ಕೆ ದಿಕ್ಕು ತಪ್ಪಿದ ಹಾಗಾಗುತ್ತೆ. ಅಯ್ಯೋ, ಕಣ್ಣು ಮೂಗು ಉಸಿರು ಕಳ್ಕೊಂಡು ಬದುಕುವುದು ಅಂತ ಅರ್ಥ, ಭೀಮನನ್ನು ಕಳ್ಕೊಳ್ಳೋದು ಅಂದರೆ ನೀ ಯಾಕೆ ಇಂಥ ದುಡುಕಿನ ನಿರ್ಧಾರಕ್ಕೆ ಬಂದೆ ತಾಯಿ ಅಂತ ಕೇಳ್ತಾನೆ. ಆಗ ಕುಂತಿ ಹೇಳ್ತಾಳೆ, ಭೀಮನ ಬಗ್ಗೆ ನಿನ್ನಕ್ಕಿಂತ ಹೆಚ್ಚು ನನಗೆ ಗೊತ್ತು, ನಾನು ತಾಯಿ, ನೀನು ಬರೀ ಅಣ್ಣ. ನೀನು ಕೇವಲ ಅವನು ಹುಟ್ಟಿದ ಮೇಲೆ ನೋಡ್ತಾ ಇದ್ದಿ, ನಾನು ಹುಟ್ಟುವ ಮುಂಚೆ ಹೊಟ್ಟೆಯಲ್ಲಿಟ್ಟುಕೊಂಡೇ ನೋಡಿದ್ದೇನೆ ಅವನು ಏನು ಅಂತ. ಅದರಿಂದಾಗಿ ಅವನ ಬಲದ ಬಗ್ಗೆ ನೀನು ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ, ಅವನೇನು ಅಂತ ನನಗೆ ಗೊತ್ತು ಅಂತ ಇಷ್ಟು ಭರವಸೆ ತುಂಬಿದ ಮೇಲೆ ಯುಧಿಷ್ಠಿರ ಅಂತಾನೆ, ಹೌದು ತಾಯಿ, ನಿನ್ನ ನಿರ್ಧಾರ ಅಂದಮೇಲೆ ಅದು ದೃಢವಾಗಿರುತ್ತೆ, ನೀನು ತಪ್ಪು ಯೋಚನೆ ಯಾವತ್ತೂ ಮಾಡಿದವಳಲ್ಲ, ನಾನೇನಾದರೂ ದುಡುಕಿ ಮಾತಾಡಿದರೆ ಅದಕ್ಕೆ ಕ್ಷಮೆ ಇರಲಿ ಅಂತ ಹೀಗೆ ಹೇಳಿ ಭೀಮನನ್ನು ಕಳುಹಿಸಿಕೊಡ್ತಾರೆ. ಕಳಿಸುವಾಗ ಯಥಾಪ್ರಕಾರ ಬಂಡಿಯನ್ನು ಬೇಕಾದ ಎಲ್ಲ ಪದಾರ್ಥಗಳನ್ನು ತುಂಬಿಸಿ ಕಳಿಸಿದ್ದಾರೆ. ಇವನು ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಬಹಳ ದೂರಕ್ಕೆ ಹೋದ ಮೇಲೆ ಇನ್ನು ಅಲ್ಲಿ ಗುಹೆ ಇದೆ ಎಂದಾಗ ಹೊರಭಾಗದಲ್ಲೇ ನಿಂತು ಆ ಬಂಡಿ ಅನ್ನವನ್ನು ಪೂರ್ತಿ ತಿಂತಾ ಇರ್ತಾನೆ. ತಿನ್ನುವ ಹೊತ್ತು ನಿಜವಾಗಿ ಅವನಿಗೂ ಆಗಿತ್ತು, ಆ ಹೊತ್ತಿಗೆ ಇವನು ತಿಂತಾ ಇದ್ದ. ಅವನಿಗೆ ಸ್ವಲ್ಪ ಹೊತ್ತಾದರೂ ಇನ್ನು ಬರಲಿಲ್ಲ ಅಂತ ಕೋಪದಿಂದ ಬಾಗಿಲಿನ ಹತ್ತಿರ ಬಂದು ನೋಡಿದರೆ ದೂರದಲ್ಲಿ ತನಗೆ ಬೇಕಾದ ಬಂಡಿಯ ಜೊತೆಗೆ ಒಬ್ಬ ಮನುಷ್ಯ ಇದ್ದಾನೆ, ಆದರೆ ಬಂಡಿಯಲ್ಲಿದ್ದ ಅನ್ನವನ್ನೇ ತೆಗೆದು ತಾನೇ ತಿಂತಾ ಇದ್ದಾನೆ. ಸಿಟ್ಟು ಬಂತು ಅವನಿಗೆ. ಸಿಟ್ಟು ಬಂದು ಅಲ್ಲಿಂದನೇ ಜೋರು ಕಿರಿಚಲಿಕ್ಕೆ ಶುರು ಮಾಡಿದ, ತೂರಾಡ್ಲಿಕ್ಕೆ ಶುರು ಮಾಡಿದ, ಚೀರಾಡ್ಲಿಕ್ಕೆ ಶುರು ಮಾಡಿದ. ಕೈಗೆ ಸಿಕ್ಕಿದ ವಸ್ತುಗಳನ್ನೆಲ್ಲ ಎಸ್ತಾ, ಇಲ್ಲಿಗೆ ಬಾ, ಅಲ್ಲೇನು ಮಾಡ್ತಾ ಇದ್ದೀನಿ, ನನ್ನ ಆಹಾರ ನೀನು ತಿಂತಾ ಇದ್ದಿ ಅಂತ. ಭೀಮಸೇನ ಸ್ವಲ್ಪವೂ ವ್ಯಗ್ರ ಆಗಲಿಲ್ಲ. ಯಾಕೆಂದರೆ ಉಣ್ಣುವಾಗ ಯಾವುದೇ ಬೇರೆ ಬೇರೆ ನ್ಯೂಸ್ಗಳನ್ನು ನೋಡಿಕೊಂಡು, ಬೇಡವಾದ ಚಿಂತನೆಗಳನ್ನು ಮಾಡಿಕೊಂಡು, ಬೇಡವಾದ ತಾಪತ್ರೆಗಳನ್ನು ಹೇಳಿಕೊಂಡು, ಬೇಜಾರಿನ ಸಂಗತಿಗಳನ್ನು ನೆನಪಿಸ್ಕೊಂಡು ತಿನ್ನಬಾರ್ದು. ಅದು ಯಾವುದು ನಂಗೆ ಸಂಬಂಧಪಟ್ಟದ್ದೇ ಅಲ್ಲ ಅಂದ್ಕೊಂಡು ಅವನ ಪಾಡಿಗೆ ನೆಮ್ಮದಿಯಾಗಿ ಊಟ ಮಾಡಿದ. ಊಟ ಮಾಡಿದ ಮೇಲೆ ಅಲ್ಲೇ ಒಂದು ತೊರೆ ಹರಿತಾ ಇತ್ತು, ಆಚಮನೆ ಮಾಡಿದ, ಬಂದ. ಅಷ್ಟೊತ್ತಿಗೆ ಅವನು ಸಿಟ್ಟಿನಿಂದ ಬರ್ತಾ ಇರೋದು ನೋಡಿ ಅವನು ಓಡಿ ಬಂದ ಮೇಲೆ ಬಹಳ ಹೊತ್ತು ಯುದ್ಧ ಆಯಿತು ಅಂತಂದರೆ ಅಲ್ಲಿದ್ದ ಮರಗಳೆಲ್ಲ ನಿರ್ನಾಮ ಆಗಿ ಹೋಯಿತು, ಒಂದೇ ಒಂದು ಮರ ಉಳಿಲಿಲ್ಲ, ಎಲ್ಲ ಅವರ ಕೈಯಲ್ಲಿ ಆಯುಧಗಳಾಗಿದ್ದು. ಅಲ್ಲಿದ್ದ ಬೆಟ್ಟಗಳ ಲಕ್ಷಣವೇ ನಾಪತ್ತೆ ಆಯಿತು, ಯಾಕೆಂದರೆ ಅವರೇ ಪರಸ್ಪರ ಹೊಡೆದಾಡಿಕೊಂಡು ಎಲ್ಲ ಮಣ್ಣು ಮಾಡಿ ಒಂದು ದೊಡ್ಡ ಕ್ರೀಡಾಂಗಣ ರೆಡಿ ಮಾಡಿಬಿಟ್ಟಿದ್ರು, ಯಾರಾದರೂ ಆಡೋರಿದ್ರೆ ಬನ್ನಿ ಆಡಿ ಅಂತ ಹೇಳುವಷ್ಟು. ಹೀಗೆ ಯುದ್ಧ ಆಗಿ ಕೊನೆಗೆ ಸ್ವಲ್ಪ ಹೊತ್ತಾದ ಮೇಲೆ ಆಯಿತು, ಇನ್ನು ಹೆಚ್ಚು ಹೊತ್ತು ಇದನ್ನು ಮುಂದುವರಿಸಬಾರ್ದು ಅಂತ ಯೋಚಿಸಿ ಬಕನನ್ನು ಕೊಂದದ್ದು ಅಲ್ಲಿಗೆ ಬಿಡಲಿಲ್ಲ. ಈ ಊರವರಿಗೆ ಇನ್ನು ಮುಂದೆ ನಿಮಗೆ ಯಾವತ್ತೂ ಭಯ ಇಲ್ಲ ಅಂತ ತೋರಿಸ್ಲಿಕ್ಕೋಸ್ಕರ ಊರ ದಿಡ್ಡಿಯ ಬಾಗಿಲಿಗೆ ಅದನ್ನು ತೊಗೊಂಡು ಹೋಗಿ ನೇತು ಹಾಕಿದ, ಸೀಳಿ ನೇತು ಹಾಕಿದ. ಊರಿನ ಜನ ಪ್ರತಿಯೊಬ್ಬರು ಬರುವಾಗ ನೋಡಿದರೆ ನಮ್ಮನ್ನು ತಿಂದ ದೊಡ್ಡ ಬಾಯಿ ಆಕಳಿಸಿ ಪ್ರಾಣ ಬಿಟ್ಟದ್ದು ಅದೇ ಜಾಗದಿಂದ ಅಂತ ಗೊತ್ತಾಗುವ ಹಾಗೆ ಕಣ್ಣು ಹೊರಕೆ ಬಿಟ್ಟು ಒದ್ದಾಡಿದ ಸ್ಥಿತಿಯಲ್ಲಿ, ಕಷ್ಟಪಟ್ಟ ಸ್ಥಿತಿಯಲ್ಲಿ ಅವನ ರೂಪ ನೋಡಿದ ಮೇಲೆ ನಮಗೆ ಮಾಡಿದವನಿಗೆ ಸರಿಯಾದ ಅನ್ಯಾಯ ಆಗಿದೆ. ಅದರ ವರ್ಣನೆ ಹೇಳುವಾಗ ತುಂಬ ಕಷ್ಟ ಆಗುತ್ತೆ. ಅವನು ಆ ದಾರಿಯಲ್ಲಿ ಹೋಗುವಾಗ ಗುಡ್ಡೆಗಟ್ಟಲೆ ಬರೀ ನರರ ಚರ್ಮದ ರಾಶಿ, ಮೂಳೆಯ ರಾಶಿ, ಬುರುಡೆಗಳ ರಾಶಿಯನ್ನು ಬಿದ್ದಿದ್ದನ್ನು ನೋಡಿ ಭೀಮಸೇನನಿಗೆ ಮನಸ್ಸು ಅಂತರ್ಕ ಚುರುಕ್ಕಂತಂತೆ. ಇಷ್ಟು ದಿವಸವೂ ಒಂದು ರಾಜನಾಗಿ ಮಾಡಬೇಕಾದ ಕರ್ತವ್ಯವನ್ನು ಮಾಡಲಿಲ್ಲಲ್ವ, ಇವತ್ತು ಹೀಗೆ ಬಿಡಬಾರ್ದು, ಈ ಊರಿಗೊಂದು ಒಳ್ಳೆಯ ದಾರಿ ಕಾಣಲೇಬೇಕು ಅಂತ ಯೋಚಿಸಿ ಅವನನ್ನು ಕೊಂದಾದ ಮೇಲೆ ಜನಕ್ಕೆಲ್ಲ ತುಂಬ ಖುಷಿಯಾಯಿತು. ಭೀಮಸೇನನಿಂದ ಹೀಗಾಯಿತು, ಮಂತ್ರಬಲದಿಂದ ಏನು ಆಯಿತು ಅಂತ ಅವ್ರಿಗೆ ಯಾರು ಏನು ಅಂತ ಗೊತ್ತಿಲ್ಲ, ಇವನಂತೂ ನಮ್ಮನ್ನು ಉಳಿಸಿದ ಅಂತ ಗೊತ್ತಾಯಿತು. ಕೊನೆಗೆ ಜನ ಎಲ್ಲ ರಾಜನನ್ನು ಬೈಕೊಂಡ್ರು. ಎಂಥ ರಾಜ ಆಗಿ ನಾವು ಕಷ್ಟಪಡಬೇಕಾದ ಸ್ಥಿತಿ ಬಂತು. ಕಷ್ಟ ಬಂದರೆ ಜನರ ಮೇಲೇ ಎಲ್ಲ ಭಾರ ಹಾಕುವುದಲ್ಲ, ಏನಾದರೂ ಅದಕ್ಕೆ ತನ್ನ ಪ್ರಾಣವನ್ನಾದರೂ ಕೊಟ್ಟು ಒತ್ತೆ ಇಟ್ಟಾದರೂ ಏನಾದರೂ ಮಾಡಬೇಕಿತ್ತು, ಮಾಡಲಿಲ್ಲ ಅಂತ ಹೀಗೆ ನಿಜವಾದ ರಾಜನ ಕೆಲಸವನ್ನು ಭೀಮಸೇನ ಅಲ್ಲಿ ಇಲ್ಲದೇ ಇದ್ದರು, ಹಸ್ತಿನಾವತಿಯಲ್ಲಿ ಇಲ್ಲದೇ ಇದ್ದರು, ತಾವೆಲ್ಲಿದ್ದೇವೋ ಅಲ್ಲಿ ರಾಜನ ಕರ್ತವ್ಯ ನಿರ್ವಹಿಸಬೇಕು ಅನ್ನುವ ಕ್ಷತ್ರಿಯ ಧರ್ಮವನ್ನು ಪಾಲಿಸಿ ಜನರ ಕ್ಷೇಮಕ್ಕೆ ಕಾರಣನಾದ. ಜನರಿಗೆ ಇನ್ನೂ ಖುಷಿಯಾಯಿತು. ಬಂಡಿಯನ್ನು ಮಾತ್ರ ಮಿಸ್ ಮಾಡಲ್ಲ, ಅದು ನಿಮ್ಮನೆಗೆ ಬರುತ್ತೆ ಎಂದರು. ಭೀಮಸೇನ ತುಂಬ ಖುಷಿಪಟ್ಟ. ಆಯಿತು ಬರಲಿ, ನಾನು ಕೇಳಿಕೊಂಡು ಪ್ರತಿ ದಿವಸ ಅವ್ರ ಮನೆಯಲ್ಲಿ ದೊಡ್ಡ ಸಮಸ್ಯೆ ಅದೊಂದು ಊಟಕ್ಕೆ. ಏನು ಅಂದರೆ ಇವರೆಲ್ಲ ಹೋಗಿ ಇವನು ಬೇಡೋದು ಅಂದರೆ ಯಾವತ್ತು ಇವನು ಪರಮ ಧಾರ್ಮಿಕ,
ಅಮ್ಮ ತಾಯಿ ಅಂತೆಲ್ಲ ಹೇಳೋದೇ ಇಲ್ಲ, ಒಂದು ದೊಡ್ಡ ಬೌಲ್ ಹಿಡ್ಕೊಂಡಿರ್ತಿದ್ದ. ಯಾಕೆಂದರೆ ಒಬ್ಬರ ಕುಂಬಾರನ ಮನೆಗೆ ಬೆಂಕಿ ಬಿದ್ದಾಗ ಇವನು ಒಂದೇ ಕ್ಷಣಕ್ಕೆ ಅಲ್ಲಿ ಪಕ್ಕದಲ್ಲಿದ್ದ ನೀರನ್ನು ತೆಗೆದು ಆ ಮನೆಗೆ ಹಾಕಿ ಅದನ್ನು ನೀರನ್ನ ಎರಚಿ ಮನೆಯನ್ನು ಶಾಂತಗೊಳಿಸಿದ್ದ, ಏನು ಸುಡದ ಹಾಗೆ ನೋಡಿದ್ದ. ಅದಕ್ಕೆ ಅವನು ಖುಷಿಯಾಗಿ ಅವನಿಗೊಂದು ದೊಡ್ಡ 2 ಕೈಯಲ್ಲಿ ಹಿಡಿಯಬಹುದಾದಷ್ಟು ದೊಡ್ಡ ಗಾತ್ರದ ಒಂದು ಬಾಣಲೆ ಥರ ಇರುವ ದೊಡ್ಡ ಪಾತ್ರೆ, ಭಿಕ್ಷಾ ಪಾತ್ರೆಯನ್ನು ಮಾಡಿ ಕೊಟ್ಟಿದ್ದ. ಅದು ಭಿಕ್ಷಾ ಪಾತ್ರೆಗೆ ಹಾಕಬೇಕು ಅಂದರೆ ಫಸ್ಟ್ ಫ್ಲೋರಿಗೆ ಹೋಗಬೇಕು, ಅಷ್ಟು ದೊಡ್ಡದಿತ್ತದು. ಹಾಗೆ ಬಂದವರೆಲ್ಲ ಹಾಕಬೇಕು ಅಂತಂದಾಗ ಇವನು ಹೋಗಿ ಅಮ್ಮ ಅಂತ ಕೇಳ್ತಾ ಇದ್ದಿಲ್ಲ, ಹೀಗೆ ಹಿಡಿತಾ ಇದ್ದ, ಇಷ್ಟೇ ಮನೆಗೆ ಹೋದ ತಕ್ಷಣ. ಇದು ಇನ್ನು ಪ್ರತಿ ದಿವಸ ಹೀಗೆ ಆದರೆ ನಮಗೆಲ್ಲರಿಗೂ ಇವನು ಯಾರು ಏನು ಅಂತೆಲ್ಲ ವಿಮರ್ಶೆ ಶುರುವಾಗುತ್ತೆ. ಅದರಿಂದಾಗಿ ಇವನು ಇನ್ನು ಬೇಡುವುದು ಬೇಡ ಅಂತ ನೀನು ಮನೆಯಲ್ಲೇ ಇರು, ನಾವು ಬೇಡ್ಕೊಂಡು ಬರ್ತೇವೆ. ಅಯ್ಯೋ, ಹೊಟ್ಟೆ ತುಂಬಿಸೋದು ಹೇಗೆ? ಮನೆಗೆ ಬಂದ ತಕ್ಷಣ ಅದನ್ನು ಬೋರಲ್ಲಿ ಹಾಕಿದ ಮೇಲೆ ಮಧ್ಯಕ್ಕೆ ಭೀಮಸೇನೋ ಒಂದು ಕೈ ಹಾಕ್ತಾನೆ. ಮಧ್ಯಕ್ಕೆ ಕೈ ಹಾಕಿ ಈ ಕಡೆ ಭಾಗದಕ್ಕೆ ಬಿಟ್ಟಿದ್ದೆಲ್ಲ ಅದು ಭೀಮನಿಗೆ, ಇನ್ನೊಂದು ಭಾಗ ಉಳಿದಿದ್ದ 5 ಜನಕ್ಕೆ. ಹೀಗೆ ವ್ಯವಸ್ಥೆ ಅಂತ ಆಗಿತ್ತು. ಇನ್ನು ಮುಂದೆ ಇಷ್ಟು ಕಷ್ಟಪಡಬೇಕಾದ ಅಗತ್ಯ ಇಲ್ಲ. ಬಂಡಿ ಅನ್ನವನ್ನು ಉಂಡಿತು ಕೂಸು ಅಂತ ಪ್ರತಿ ದಿವಸ ಉಣ್ಲಿಕ್ಕೆ ಬೇಕಾದಷ್ಟಿದೆ ಹಾಗೆ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಅವನನ್ನು ಹೊಟ್ಟೆ ಬಾಕ ಅಂತ ಅಂದ್ಕೊಂಡ್ರು. ಎಲ್ಲ ಆಮೇಲಿನ ಆಧುನಿಕ ಕವಿಗಳು, ಸಾಹಿತಿಗಳು ಎಲ್ಲರೂ ಅವನನ್ನು ಚಿತ್ರಿಸುವಾಗ ದುಡುಕ, ಅವನು ಹೊಟ್ಟೆ ಬಾಕ ಅಂತ ಕಲ್ಪಿಸಿದರು. ಆದರೆ ಅವನಿಗಿರುವ ಹೆಸರಲ್ಲಿ ವೃಕೋದರ ಅಂತ. ವೃಕೋದರ ಅಂದರೆ ತೋಳ ಎಷ್ಟು ಬೇಟೆಯಾಡಿ ತಿಂದರೂ ಕೂಡ ಅದು ಉದಾಸೀನದಿಂದ ಮೈ ಮರೆತು ಬಿದ್ದುಕೊಳ್ಳುವುದು ಅಂತ ಇಲ್ಲವೇ ಇಲ್ಲ. ಅದರ ಹೊಟ್ಟೆ ಬೆನ್ನಿಗೆ ಅಂಟಿಕೊಂಡೇ ಇರುತ್ತೆ, ಅಷ್ಟು ಚೆನ್ನಾಗಿ ಜೀರ್ಣ ಮಾಡಿಕೊಳ್ಳುವ ಶಕ್ತಿ ಅದಕ್ಕಿದೆ. ಹಾಗೆ ವೃಕಸ್ಯ ಉದರಮಿವ ಉದರಂ ಯಸ್ಯ ಸಹ ಅಂತ ಅದಕ್ಕೆ ವಿವರಣೆ ಕೊಡ್ತಾರೆ ಅವರು. ಅಂದರೆ ಭೀಮಸೇನ ಎಷ್ಟು ತಿಂದರೂ ಕೂಡ ಉಸ್ಸಪ್ಪ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಲಾರಿ ಕರ್ಕೊಂಡು ಬನ್ನಿ ಅಂತ ಹೇಳ್ತಿರ್ಲಿಲ್ಲ. ನಾವು ಮಲಗಿದ್ರೆ ಉಳಿದವರು ನಮ್ಮನ್ನು ಮಲಗಿಸಿದಾಗೆ ಎಬ್ಬಿಸ್ಕೊಂಡು ಹೋಗಬೇಕು. ಆ ಸ್ಥಿತಿ ಭೀಮನಿಗೆ ಯಾವತ್ತೂ ಬರ್ತಿರ್ಲಿಲ್ಲ. ಅದರಿಂದಾಗಿ ತಿಂದ ಅನ್ನವನ್ನು ಜೀರ್ಣಿಸಿಕೊಳ್ಳುವ ತಾಕತ್ತು, ಅಂಗುಷ್ಟ ಮಾತ್ರಂ ಜಠರೇ ಪ್ರತಿಷ್ಠಿತಂ, ಹೆಬ್ಬೆರಳಿನ ಗಾತ್ರದಷ್ಟು ಒಳಗಿನ ವೈಶ್ವಾನರ ಅಗ್ನಿ ತಿಂದ ಅನ್ನವನ್ನು ಚೆನ್ನಾಗಿ ಜೀರ್ಣಿಸಿಕೊಳ್ಳುವ ಶಕ್ತಿ ಅವನಲ್ಲಿ ಇತ್ತು. ಅದರಿಂದಾಗಿ ಅವನು ಯಾವತ್ತೂ ಕೂಡ ದುಡುಕಿನ ನಿರ್ಧಾರವನ್ನಾಗಲಿ ಅಥವಾ ಹೊಟ್ಟೆಬಾಕತನವನ್ನಾಗಲಿ ತೋರಿದ್ದಿಲ್ಲ. ಉಪವಾಸವೂ ಇರ್ತಿದ್ದ ಎಷ್ಟೋ ಸಲ. ಸಿಕ್ಕಿದಾಗ ಚೆನ್ನಾಗಿ ತಿಂತಾ ಇದ್ದ. ಅದು ದೇವರು ಕೊಟ್ಟ ದೊಡ್ಡ ವರ. ನಾವು ಯಾರೇ ಒಬ್ಬನನ್ನು ಚೆನ್ನಾಗಿ ತಿಂತಾನೆ ಅಂದರೆ ಅವಮಾನ ಮಾಡಬಾರ್ದು. ಯಾಕೆಂದರೆ ದೇವರ ಹೆಸರದು ಅಮಿತಾಶನಃ ಅಂತ. ಅಮಿತಾಶನ ಅಂತಂದರೆ ಎಲ್ಲರಿಗೂ ಆ ಸಾಮರ್ಥ್ಯ ದಕ್ಕುವುದಿಲ್ಲ. ತಿಂದ ಮೇಲೆ ಮಲಗಿದ್ರೆ ಬೇಕಾದರೆ ತಮಾಷೆ ಮಾಡಿ, ತಿಂದ ಮೇಲೆ ಹೇಳಲಿಕ್ಕಾಗೋದಿಲ್ಲ, ತಿಂದ ಮೇಲೆ ಉಳಿದವ್ರು ಎತ್ಕೊಂಡು ಹೋಗಬೇಕು ಅಂತಂದರೆ ನಮ್ಮಲ್ಲೊಂದು ಗಾದೆ ಇದೆಯಲ್ಲ, 1 ತುಂಡವ ಯೋಗಿ, 2 ತುಂಡವ ಭೋಗಿ, 3 ತುಂಡವ ಯೋಗಿ ಅಲ್ಲ ರೋಗಿ, 4 ತುಂಡವನ್ನ ಎತ್ಕೊಂಡು ಹೋಗಿ ಅಂತ. ಅವನನ್ನು ನೀವು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕೊನೆಗೆ 5 ಆಯಿತು ಅಂದರೆ ನಮ್ದು 5 ಅಲ್ಲ, ಡಾಕ್ಟ್ರು 1 ಗಂಟೆಗೂ ತಿಂತಾ ಇರಿ ಅಂತ ಬೇರೆ ಅಪ್ಪಣೆ ಕೊಟ್ಟುಬಿಡ್ತಾರೆ. ಇವರೆಲ್ಲ ಕೂತಲ್ಲಿ ಇಂತಲ್ಲಿ ಒಂದೊಂದು ಕ್ಲಾಸ್ ಮಧ್ಯದಲ್ಲೂ ಆಗಾಗ ಆಗ್ತಾನೇ ಇರಬೇಕು. ಅದು ಇನ್ನು ಆಫೀಸಲ್ಲಂತೂ 1 ಗಂಟೆಗೆ ಒಂದೊಂದು ಸರ್ತಿ ಹೋಗಿ ಬರಬೇಕು. ಮಧ್ಯದಲ್ಲಿ ಅದಕ್ಕೆ ಟೈಮ್ ವೇಸ್ಟ್ ಹೋಗಿ ಬರೋದಕ್ಕೆ. ಹಾಗಾದರೆ 5 ಹೊತ್ತು ಉಂಡವನನ್ನು ಅಲ್ಲೇ ಹೂತೋಗಿ ಅಂತ ಎತ್ಕೊಂಡು ಹೋಗ್ಲಿಕ್ಕೂ ಆಗಲ್ಲ, ವೇಸ್ಟ್ ಅದು ಅಂತ. ಹಾಗೆ ತಿನ್ನುವುದು ಅಂತ ಅನ್ನುವುದು ಅದು ಕಂಟ್ರೋಲಲ್ಲಿ ಇತ್ತಿತ್ತು ಭೀಮನಿಗೆ. ಹಾಗಾಗಿ ಹೊಟ್ಟೆ ಬಾಕತನ ಅಂತಲ್ಲ. ಆದರೆ ಈ ಕಥೆಯನ್ನು ಏನು ಮಾಡಿದರು ಅಂದರೆ ಆಮೇಲೆ ವಿಕ್ರಮಾದಿತ್ಯ ಅನ್ನುವ ಒಬ್ಬ ರಾಜನ ಹೆಸರಿನಲ್ಲಿ ಆ ಕಥೆಯನ್ನು ಮುಂದುವರಿಸಿ, ಭೋಜ ಯಾವಾಗ ಸಿಂಹಾಸನವನ್ನು ಏರಬೇಕಿತ್ತೋ ಆವಾಗ ಪ್ರತಿಯೊಂದು ಗುಣ ರಾಜನಲ್ಲಿ ಇದ್ದರೆ ಮಾತ್ರ ಅವನು ಮೇಲೆ ಹತ್ತಬೇಕು ಅಂತ 32 ಮೆಟ್ಟಿಲುಗಳಲ್ಲಿ 32 ಬೊಂಬೆಗಳು ಕಥೆ ಹೇಳ್ತಾ ಹೋಗ್ತವೆ. ಅದರಲ್ಲಿ ಒಂದು ಕಥೆಯಾಗಿ ಬಂದದ್ದು ಈ ವಿಕ್ರಮಾದಿತ್ಯ ಬಂದು ಕಾಡಿನಲ್ಲಿ ಕೂತಿರ್ತಾನೆ. ಆಗ ಒಂದು ಹಕ್ಕಿಗಳು ಮಾತಾಡಿಕೊಳ್ತಾ ಇರ್ತವೆ. ನನ್ನ ಪೂರ್ವ ಜನ್ಮದ ಮಿತ್ರನೊಬ್ಬ ಇವತ್ತು ಒಬ್ಬ ಬಕ ಅನ್ನುವ ರಾಕ್ಷಸನಿಗೆ ತನ್ನ ಮನೆಯ ಒಬ್ಬ ಪರಿವಾರದ ವ್ಯಕ್ತಿಯನ್ನು ಕಳಿಸ್ಬೇಕಾಗಿದೆ ಅಂತ ಮಾತನಾಡಿಕೊಳ್ತಾ ಇರ್ತಾರೆ. ಪಕ್ಷಿಯ ಭಾಷೆಯನ್ನು ಚೆನ್ನಾಗಿ ಅರಿತಿದ್ದ ವಿಕ್ರಮಾದಿತ್ಯ ಮೊದಲೇ ಯಾವ ಬಲಿ ಶಿಲೆಗೆ ಹೋಗಿ ನಿಲ್ಲಬೇಕಿತ್ತೋ ಅಲ್ಲಿ ಹೋಗಿ ತಾನೇ ನಿಂತು ಅಲ್ಲಿದ್ದ ಬ್ರಾಹ್ಮಣನನ್ನು ವಾಪಸ್ ಮನೆ ಕಳಿಸ್ತಾನೆ. ನೀನು ಹೋಗು, ನಾನು ರಾಜ, ನಾನು ನಿನ್ನನ್ನು ಉಳಿಸ್ತೇನೆ ಅಂತ ಹೇಳಿ ಕಳಿಸ್ತಾನೆ. ಅಲ್ಲಿ ಹೋಗಿ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ತಾನೆ. ಅಲ್ಲೇ ಇದ್ದ ಸರೋವರದಲ್ಲಿ ಸ್ನಾನ ಮಾಡಿ ವಿಸ್ಮಿತಃ ಚೆನ್ನಾಗಿ ನಗುತ್ತಾ ಕೂತಿರ್ತಾನೆ. ಆಗ ರಾಕ್ಷಸ ಬರ್ತಾನೆ. ರಾಕ್ಷಸ ಬಂದಾಗ ಅವನಿಗೆ ಆಶ್ಚರ್ಯ ಆಗುತ್ತೆ. ಏನಿದು, ನಾನು ಪ್ರತಿ ದಿವಸ ಬಂದಾಗ ಇಲ್ಲಿ ಮೊದಲೇ ಅರ್ಧ ಸತ್ತು ಬಿದ್ದಿರ್ತಿದ್ರು ಎಲ್ಲರೂ, ಆದರೆ ಇವನು ನೋಡಿದರೆ ಇನ್ನೂ ಚೆನ್ನಾಗಿ ಇಷ್ಟು ಮುಖದಲ್ಲಿ ತೇಜಸ್ಸು, ವರ್ಚಸ್ಸು, ಮೈಕಾಂತಿ ಎಲ್ಲ ಕಾಣ್ತಾ ಇದೆಯಲ್ವ, ಏನಿದು ಅಂತ ಆಶ್ಚರ್ಯಪಟ್ಟು ಕೇಳ್ತಾನೆ. ಕೇಳಿದಾಗ ನೀನು ಯಾರು? ಅವನಿಗೆ ಯೋಚನೆ ಏನು ಅಂದರೆ ಇವನೇನಾದರೂ ಬೇರೆ ಯೋಚನೆ ಮಾಡಿ ನನ್ನನ್ನು ದೊಡ್ಡ ಹಳ್ಳ ಮಾಡಿ ಅಲ್ಲಿ ಬೀಳುವ ಹಾಗೆ ಮಾಡಿ ನನ್ನನ್ನು ಹೂತಾಕಬೇಕು ಅಂತ ಏನಾದರೂ ಯೋಚನೆ ಮಾಡಿದ್ದಾನ ಅಂತ ಹೀಗೆಲ್ಲ ಯೋಚನೆ ಮಾಡಿ ಹತ್ತಿರ ಬಂದು ಕೇಳ್ತಾನೆ, ಯಾರು ನೀನು? ಅದಕ್ಕೆ ಅವನು ಹೇಳ್ತಾನೆ, ನಿನಗೆ ತಿನ್ನುವ ಯೋಚನೆ ಅಲ್ವಾ? ಯಾರಾದರೂ ತರಕಾರಿನ ಕೇಳಿ ಮಸಾಲೆ ಅರಿತಾರ? ಈ ತರಕಾರಿಗೆ ಇಂಥ ಮಸಾಲೆ ಆಗಬೇಕಾ ಅಂತ ನಮ್ಗೆ ಏನು ಬೇಕೋ ಅದನ್ನು ಮಾಡ್ಕೊಳ್ತೀವಿ. ಅದನ್ನು ಪಲ್ಯ ಆದರೂ ಮಾಡ್ಬೋದು, ಹುಳಿ ಆದರೂ ಮಾಡ್ಬೋದು, ಅಥವಾ ರುಬ್ಬಿ ಚಟ್ನಿನೂ ಮಾಡ್ಬೋದು. ಅದನ್ನು ತರಕಾರಿಯನ್ನು ಕೇಳ್ತಾರೆ ಯಾರಾದರೂ? ಇಲ್ಲ. ಅಂದಮೇಲೆ ನೀನು ನನ್ನನ್ನು ಕೇಳಿ ನಾನು ಯಾರು ಅದನ್ನು ತಿಳ್ಕೊಂಡು ಅಡ್ರೆಸ್ ತಿಳ್ಕೊಂಡು ಹೊಟ್ಟೆಯಲ್ಲಿ ಹೋಗಿ ಏನಾದರೂ ಆಹಾರ ಬದಲಾಗಬೇಕಾ? ನಿನ್ನ ಹೊಟ್ಟೆ ತಣಿಸಿಕೊಳ್ಳುವ ಕೆಲಸ ಮಾಡು, ನೀನು ತಿನ್ನು ಅಂದ.
ಅಲ್ಲ ಇಷ್ಟು ಧೈರ್ಯವಾಗಿ ಯಾಕೆ ಹೇಳ್ತೀನಿ, ನೀನು ಭಯ ಆಗ್ತಾ ಇಲ್ವಾ ಅಂತ. ಅಯ್ಯೋ ಇನ್ನೊಬ್ಬರಿಗೆ ಒಳ್ಳೇದಕ್ಕೋಸ್ಕರ ನನ್ನ ಶರೀರ ತ್ಯಾಗ ಮಾಡ್ತಾ ಇದ್ದೇನೆ ಅನ್ನೋ ಖುಷಿ ಇದೆ ನನಗೆ. ನೀನು ಹಿಂಸಕ ಅಂತ ಹೇಳಿದ ತಕ್ಷಣ ಎಲ್ಲರೂ ಹಿಂಸಕರು ಅಂತ ಆಗಬೇಕಾಗಿಲ್ಲ ಅಂತ ತನ್ನ ರಾಜಗುಣವನ್ನು ಅವನ ಮುಂದೆ ಪ್ರದರ್ಶಿಸ್ತಾನೆ. ರಾಕ್ಷಸನಿಗೆ ಮನಸ್ಸು ಪರಿವರ್ತನೆ ಆಗಿಬಿಡುತ್ತೆ. ಪರಿವರ್ತನೆಯಾಗಿ ಅವನ ಹತ್ರ ಹೇಳ್ತಾನೆ, ಇಷ್ಟು ಧೈರ್ಯ ನಿನ್ನಲ್ಲಿ ಇದೆ ಅಂತಂದರೆ ಇನ್ನೊಬ್ಬರ ಜೀವಕ್ಕೋಸ್ಕರ ನಿನ್ನ ಜೀವವನ್ನೇ ನೀನು ಕೊಡ್ತೀ ಅಂತಂದಾಗ ನನಗೆ ನಿಜವಾಗೂ ಹೃದಯದಲ್ಲಿ ಆ ಮೂಳೆಗಳ ರಾಶಿ ಮಾಡಿದಂಥ ಮೂಟೆ ಅವನಿಗೆ ನೆನಪಾಗೋದೇ ಇಲ್ಲ. ಇಷ್ಟು ಮಾಡಿದ ಮೇಲೆ ನನಗೆ ಈಗ ಅನ್ನಿಸ್ತಾ ಇದೆ, ನಿನ್ನನ್ನು ನೋಡಿ ನೀನು ಇಡೀ ಜಗತ್ತಿನ ಶ್ರಮವನ್ನು ಪರಿಹರಿಸಬಲ್ಲವ, ನೀನು ಇಡೀ ಜಗತ್ತಿನ ನೋವನ್ನು ಪರಿಹರಿಸಬಲ್ಲವ, ನಿನ್ನ ಮೇಲೆ ನನಗೆ ಖುಷಿಯಾಗಿದೆ, ಏನು ವರ ಬೇಕು ಕೇಳು. ಅವನು ಇವನಿಗೆ ವರ ಬೇಕಾ ಅಂತ ಕೇಳ್ತಾನೆ. ಅದಕ್ಕೆ ಇವನು ಹೇಳ್ತಾನೆ, ನೀನು ವರ ಕೊಡ್ತೀನಿ ಅಂತಾದರೆ ನನಗೊಂದು ಮಾತು ಕೊಡು, ಇನ್ನು ಮುಂದೆ ಮನುಷ್ಯ ಭಕ್ಷಣಂ ಪರಿತ್ಯಜ, ಇನ್ನು ಮುಂದೆ ನೀನು ನರಮಾಂಸ ಭಕ್ಷಣೆ ಮಾಡಬಾರ್ದು, ನೀನು ಒಳ್ಳೆಯ ರೀತಿಯಿಂದ ಬದುಕಬೇಕು. ಪರೇಶಾಮಪಿ ರಕ್ಷ ಜೀವಿತಂ, ಇನ್ನೊಬ್ಬರ ಜೀವನವನ್ನು ಕೂಡ ನೀನು ರಕ್ಷಣೆ ಮಾಡಬೇಕು. ನಿನ್ನ ಜೀವ ನಿನಗೆ ಹೇಗೆ ಪ್ರಿಯಕರವೋ ಇನ್ನೊಬ್ಬರಿಗೂ ಕೂಡ ಅವರ ಜೀವ ಅವರಿಗೆ ಪ್ರಿಯಕರ. ಅಷ್ಟೇ ಅಲ್ಲ, ನಿನ್ನನ್ನು ನೀನು ಉಳಿಸ್ಕೊಳ್ಳಿಕ್ಕೆ ಎಷ್ಟು ಪ್ರಯತ್ನ ಪಡ್ತೀಯೋ ಹಾಗೆ ಉಳಿದವರನ್ನು ಉಳಿಸುವ ಪ್ರಯತ್ನಕ್ಕೆ ನೀನು ಸದಾ ತೊಡಗಿರಬೇಕು ಅಂತ ಹೀಗೆ ಹೇಳಿದಾಗ ಅವನ ಮನಸ್ಸೆಲ್ಲ ಕರಗಿ ಅವನು ರಾಜನಿಗೆ ಶರಣಾಗಿ ಮುಂದೆ ಮಾಂಸ ತಿನ್ನುವುದನ್ನು ಬಿಟ್ಟು ಅವನು ಯಥಾ ಪ್ರಕಾರ ಕಾಡಿನಲ್ಲಿ ವಾಸ ಮಾಡಿದ. ಆಮೇಲೆ ಏನು ಮಾಡ್ದ ಅಂತ ಹೇಳುವುದಿಲ್ಲ. ಆದರೆ ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ಭೀಮಸೇನ ಅವನ ತಪ್ಪಿಗೆ ಶಿಕ್ಷೆ ಕೊಟ್ಟದ್ದು. ಅಷ್ಟು ಜನರ ನೋವಿನ ಕಣ್ಣೀರಿಗೆ ಅವನಿಗೆ ಕೊಡುವ ಕ್ಷಮೆಯಿಂದ ಪರಿಹಾರ ಸಿಗುವುದೇ ಇಲ್ಲ. ಒಂದು ಅಕಸ್ಮಾತ್ ಪಶ್ಚಾತ್ತಾಪ ಪಡ್ತಾನೆ ಅಂತಾಗಿದ್ರೆ ಈ ಮೊದಲೇ ಯಾವತ್ತೋ ಪಟ್ಟಿರ್ತಿದ್ದ. ಇಷ್ಟು ಜನರ ರಾಶಿಯ ಮೂಟೆಯನ್ನು ನೋಡಿ ಅವನನ್ನು ಕ್ಷಮಿಸಬೇಕಾದ ಅಗತ್ಯ ಇರಲಿಲ್ಲ. ಮತ್ತು ಬಕಾಸುರನ ಜೊತೆಗೆ, ಬಕಾಸುರನ ಹಿಂದಿನ ಹಿನ್ನೆಲೆ ಇದ್ದದ್ದು ರಾಮಾಯಣಕ್ಕೆ ಹೋಗ್ಬೇಕು ನಾವು. ಅವನು ರಾಮಾಯಣದ ಕಾಲದವನವನು, ಅಂದರೆ ಅಷ್ಟು 1000 ವರ್ಷಗಳ ಕಾಲ ಬದುಕಿದ್ದವನು, ಅಲ್ಲಿಂದ ತಿನ್ಕೊಂಡು ಬಂದವನವನು. ಈಗಲೇ ಯಾವತ್ತೋ ಒಬ್ಬನ ಮಧ್ಯದಲ್ಲಿ ನಡುವಿನಲ್ಲಿ ಸಿಕ್ಕು ಅಭ್ಯಾಸ ಬೆಳೆಸಿಕೊಂಡವನಲ್ಲ. ಅದು ದುರಭ್ಯಾಸ ಆಮೇಲೆ ಚಟವಾಗಿ ಬೆಳೆದದ್ದಲ್ಲ, ಅವರು ಪರಂಪರೆಯೇ ಅದು. ಹಾಗಾಗಿ ಅವನನ್ನು ಸೀಳಿದ ಮೇಲೆ ಅವನ ಬಳಗದಲ್ಲಿ ಸುಮಾರು ಜನ, 1000 ಮಂದಿ ರಾಕ್ಷಸರಿದ್ದರು. ಆ ಎಲ್ಲ ರಾಕ್ಷಸರು ಕೂಡ ಭೀಮಸೇನನ ಹತ್ರ ಭಿಕ್ಷಾಟನೆ ಜೀವ ಭಿಕ್ಷೆ ಕೇಳ್ತಾರೆ. ಅದಕ್ಕೆ ಅವರು ಕೆಲವರೆಲ್ಲ ಓಡೋಗ್ತಾರೆ. ಇನ್ನು ಕೆಲವರು ಉಳ್ಕೊಂಡವರನ್ನು, ನೀವು ಈಗ ಇವರನ್ನು ಹೀಗೆ ಮಾಡಿದ್ದೇನೆ, ನಿಮ್ಮನ್ನು ಮಾಡಲಿಕ್ಕೆ ನನಗೆ 2 ಕ್ಷಣ, ಒಂದನ್ನು ಹೊಡೆದ್ರೆ ಉಳಿದ ತಾನಾಗಿ ಸರಿ ಹೋಗುತ್ತೆ, ಎಲ್ಲದಕ್ಕೂ ಹೊಡೆದ್ರೂ ಸರಿ ಹೋಗಲ್ಲ, ಹೊಡೆಯದೇ ಇದ್ರೂ ಸರಿ ಹೋಗಲ್ಲ. ಒಬ್ಬನನ್ನು ಕ್ಲಾಸಲ್ಲಿ ಸರಿ ಇಡಬೇಕು ಅಂದರೆ ಇಡೀ ಕ್ಲಾಸನ್ನು ಸರಿ ಇಡಬೇಕು ಅಂದರೆ ಮಧ್ಯದಲ್ಲಿ ಒಬ್ಬ ತುಂಬ ತಪ್ಪು ಮಾಡಿದವನ್ನ ಸರಿಯಾದ ಸಮಯಕ್ಕೆ ತೆಗೆದು ಒಂದು ಹೊಡೆದ್ರೆ ಆಗ ಇಡೀ ಕ್ಲಾಸ್ ಸುಮ್ಮನಾಗುತ್ತೆ. ಹಾಗೆ ಇಡೀ ಆ ಗುಂಪನ್ನು ಸರಿಪಡಿಸ್ಲಿಕ್ಕೋಸ್ಕರ ಒಬ್ಬನಿಗೆ ಕೊಟ್ಟ ಶಿಕ್ಷೆಯನ್ನು ನೋಡಿದ ಮೇಲೆ ಮುಂದೆ ನಾವು ಆ ಎಲ್ಲ ತಪ್ಪುಗಳನ್ನು ಮಾಡದೆ ಯಥಾ ಪ್ರಕಾರ ಕಂದಮೂಲ ಹಣ್ಣು ಹಂಪಲು ತಿಂದುಕೊಂಡು ಬದುಕ್ತೇವೆ, ನನ್ನ ಕಣ್ಣು ಯಾವತ್ತೂ ನಿಮ್ಮ ಮೇಲಿರುತ್ತೆ ಅಂತ ಹೀಗೆ ಎಚ್ಚರಿಕೆ ಕೊಟ್ಟು ಬರ್ತಾನೆ ಅಂತ ಮಹಾಭಾರತದಲ್ಲಿರುವ ಕಥೆ. ಹಿಡಿಂಬನ ಜೊತೆಗಿದ್ದವರೆಲ್ಲ ಇವರ ಸೇನೆಯ ಭಾಗವಾಗಿ ಬಿಡ್ತಾರೆ ಘಟೋತ್ಕಚನ ಜೊತೆಗೆ. ಇವರು ಕೊನೆಗೆ ಘಟೋತ್ಕಚನ ಜೊತೆಗೆ ಸೇರಿಕೊಂಡು ಇನ್ನು ಮುಂದೆ ತಿಂದರೆ ಇವರು ನಿಮಗೆ ಕಾವಲಾಗಿರ್ತಾರೆ ಅಂತ ಎಚ್ಚರಿಸಿ ಹೊರಟು ಹೋಗ್ತಾನೆ. ಹೀಗೆ ಮಹಾಭಾರತದ ಕಥೆ. ಆಮೇಲೆ ಇದೊಂದಲ್ಲ, ಈ ಥರದ 100 ಮಹಾಭಾರತದ ಕಥೆಗಳನ್ನು ಇನ್ನೇನೋ ಒಂದು ರೀತಿಯ ಮುಖವನ್ನು ತೋರಿಸಿ, ಮಹಾಭಾರತ ಹಿಂಸೆಯನ್ನು ಹೇಳುತ್ತೆ ಆದರೆ ನಮ್ಮದು ಅಹಿಂಸೆಯನ್ನು ಹೇಳುತ್ತೆ ಅಂತ ಅಹಿಂಸಾ ಮುಖವನ್ನು ಹೊತ್ತ ಆ ಕಥೆಯಲ್ಲಿ ಸತ್ವವೇ ಸತ್ತೋಯಿತು. ನಿಜವಾಗಿ ಹೇಳಬೇಕಾದದ್ದು, ಶಿಕ್ಷೆಯೂ ಒಂದು ಶಿಕ್ಷಣದ ಭಾಗ. ಶಿಕ್ಷೆ ಅಂದರೆ ಹಿಂಸೆ ಅಂತ ಅನ್ನೋದು ದ್ವೇಷದ ಭಾಗ ಆದರೆ ತಪ್ಪು, ಅದನ್ನು ಶಾಸ್ತ್ರವೂ ಹೇಳುತ್ತೆ. ಶಿಕ್ಷೆ ಅನ್ನೋದು ಶಿಕ್ಷಣದ ಆದಾಗ ಅದು ಕರೆಕ್ಟು ಅನ್ನುವುದು ಮಹಾಭಾರತದ ಸಂದೇಶ. ಆ ಸಂದೇಶದ ಒಳಮೂಲವನ್ನು ಗ್ರಹಿಕೆ ಮಾಡಿಕೊಳ್ಳಲಾಗದ ಕವಿಗಳ ಕೈಯಲ್ಲಿ ಈ ಕಥೆ ಹೀಗೆ ಬದಲಾಗಿ ಆ ಸತ್ವವನ್ನೇ ಕಳ್ಕೊಂಡು ಇಷ್ಟು ನಿಸ್ಸತ್ವವಾಗಿ ಬೆಳೆದು ನಿಂತದ್ದು. ಇವತ್ತಿಗೆ ಅದೇ ಸರಿ ಅಂತ ಅನಿಸಿ ಇವತ್ತು ತುಂಬ ಜನ ನಾವು ಹಕ್ಕು ಹಕ್ಕು ಅಂತ ಮಾತನಾಡೋರು ಬರ್ತಾರಲ್ವ, ಇವರಿಗೆ ಸಾಮಾನ್ಯ ಜನ ಕಷ್ಟ ಬಿದ್ದು ಸತ್ತು ಬಿದ್ದಾಗ ಮಾತಾಡ್ಲಿಕ್ಕೆ ಬರುವುದಿಲ್ಲ. ಆದರೆ ಯಾರಾದರೂ ಒಬ್ಬ ತಪ್ಪು ಮಾಡಿದವನನ್ನು ಜೈಲಲ್ಲಿ ಹಾಕಿ ಅವನಿಗೆ ಮರಣದಂಡನೆ ಅಂತ ತಕ್ಷಣ ಹ್ಯೂಮನ್ ರೈಟ್ಸ್ ಅಂತ ಗಲಾಟೆ ಮಾಡಲಿಕ್ಕೆ ಬರ್ತಾರೆ. ಅಂದರೆ ಯಾರಿಗೆ ಧರ್ಮದ ಹಿನ್ನೆಲೆ, ಒಂದು ಸಾರ್ವಜನಿಕವಾದ ಸಮಸ್ಯೆಯ ಪರಿಹಾರದ ಮೂಲ ಏನು ಅಂತ ಗೊತ್ತಿಲ್ಲದವರೆಲ್ಲ ಈ ರೀತಿಯಾದ ತಂಡ ಕಟ್ಟಿಕೊಂಡು ನಿಂತಾಗ ದೇಶಕ್ಕೆ ಅದು ಮಾರಕವೇ ಆಗುತ್ತೆ ಅಂತ ಅನ್ನೋದು ಈ ಕಥೆಯ ಮೂಲ ಸಂದೇಶ. ಹೀಗೆ ಇನ್ನೂ ಒಳ್ಳೊಳ್ಳೆಯ ಕಥೆಗಳನ್ನು ಮುಂದೆ ಚಿತ್ರರಥ ಅಂತನೋ ಒಬ್ಬ ಗಂಧರ್ವ ಅರ್ಜುನನ ಜೊತೆಗೆ ಯುದ್ಧಕ್ಕೆ ನಿಲ್ತಾನೆ. ಹಾಗೆ ಯುದ್ಧಕ್ಕೆ ನಿಂತಾಗ ಅವನನ್ನು ತಾಪತ್ಯ ಅಂತ ಕರೀತಾನೆ. ನನ್ನನ್ನು ನೀನು ತಾಪತ್ಯ ಅಂತ ಯಾಕೆ ಕರೆದಿ ಅಂತ ಹೇಳಿದಾಗ ಹಿಂದಿನ ಒಂದು ಮೂಲ ವ್ಯಕ್ತಿಯ ಕಥೆಗೆ ಹೋಗ್ತಾನೆ. ಅದೇ ಕಥೆಯ ಮಧ್ಯದಲ್ಲಿ ವಸಿಷ್ಠನ ವಿಷಯ ಬಂದಾಗ ವಸಿಷ್ಠ ವಿಶ್ವಾಮಿತ್ರರ ಕಥೆ, ಅದರ ಹಿನ್ನೆಲೆ ಏನು ಅಂತ ಅರ್ಜುನ ಕೇಳ್ತಾನೆ. ಅದಾದ ಮೇಲೆ ದೃಪದನ ಮನೆಯಲ್ಲಿ ದ್ರೌಪದಿಯ ಸ್ವಯಂವರದ ಪ್ರಸಂಗ ಬರುತ್ತೆ. ಆ ಸ್ವಯಂವರದ ಹೊತ್ತಿಗೆ ಈ ದ್ರೌಪದಿ ಯಾರು ಅಂತ ಹೇಳಲಿಕ್ಕೋಸ್ಕರ ವೇದವ್ಯಾಸರು ಅದರ ಹಿಂದೆ ಒಬ್ಬಳು ಇಂದ್ರಸೇನ ಅಂತನ್ನೋಳಾಗಿದ್ಲು ಅನ್ನುವ ಕಥೆಯನ್ನು ಹೇಳ್ತಾರೆ.
ಬಹುಶಃ ದ್ರೌಪದಿಯ ಕಥೆ ಹೇಳುವಾಗ ಬಹುಶಃ ಅದು ಇಡೀ ಒಂದೇ ದಿವಸದ ಕಥೆ ಆಗುತ್ತೆ. ಯಾಕಂದರೆ ಅದು 4 ಜನ್ಮದ ಕಥೆ, 4 ಶಾಪದ ಕಥೆ, 4 ಪರಿವರ್ತನೆಯ ಕಥೆ, ಹೀಗೆಲ್ಲ ಸೇರಿ ಕೇಳಲಿಕ್ಕೆ ನೀವು 10 ಕಿವಿಯಾಗಿ 100 ಕಿವಿಯಾಗಿ ಕೂತಿದ್ರೆ ಮಾತ್ರ ಆ ಕಥೆ ಅರ್ಥ ಆಗುತ್ತೆ. ಮೊದಲೇ ಮತ್ತೊಮ್ಮೆ ನಾನು ಎಚ್ಚರಿಸಿ ಹೇಳ್ತೇನೆ, ಆ ಕಥೆ ಕೇಳಲಿಕ್ಕೆ ಮೈಯೆಲ್ಲ ಕಿವಿಯಾದರೂ ಕಮ್ಮಿ. ಅಷ್ಟು ಸುಂದರವಾದ ಕಥೆ, ಆದರೆ ಅಷ್ಟು ಆ ಕಥೆಯನ್ನು ಜೋಡಿಸಿದ ರೀತಿಯ ವ್ಯಾಸರದ್ದು ಬಹಳ ಅಪೂರ್ವ, ಅದರಲ್ಲಿ ಸತ್ಯ ಇದೆ. ಆದರೆ ಇವತ್ತಿನವರಿಗೆ ದ್ರೌಪದಿ ಅಂತಂದರೆ ಸುಮ್ಮನೆ ಅವರಿಗೆ ಒಂದು ನಾಲಿಗೆ ಚಪಲಕ್ಕೆ ಸಿಗುವ ಒಂದು ಹೆಣ್ಣಷ್ಟೇ. ಆದರೆ ನಿಜವಾದ ಸತ್ಯ ಏನು ಅಂತ ತಿಳ್ಕೊಳ್ಳಿಕ್ಕೆ ವ್ಯಾಸರು ಕೊಟ್ಟ ಆ ಸುಂದರವಾದ ಹಿನ್ನೆಲೆ ಮಾತ್ರ ಕೇಳಿದಷ್ಟು ಒಂದು ಕಥೆಯನ್ನು ಹೇಗೆಲ್ಲ ಹೇಳಬಹುದು, ಆ ಕಥೆಯ ಹಿಂದೆ ನಾವು ಕೇಳಬೇಕಾದಾಗ ನಮಗೆ ಇರಬೇಕಾದ ಎಚ್ಚರ ಏನು, ಇದೆಲ್ಲವನ್ನು ಕೂಡ ನಾವು ಮತ್ತೆ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.